ಸುನೀಲ್ ಅವರ ನೇತೃತ್ವದಲ್ಲಿ ನಮಗೆ ಇನ್ನಷ್ಟು ಖುಷಿ ಕೊಡ್ತದೆ. ನಮ್ಮ ಸಮುದಾಯದ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಮ್ಮತವಾಗಿ ಭಾಗಿಯಾಗ್ತಾ ಇದ್ದೀರಿ. ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ. ಯಾಕಂದರೆ ನಾವು ಇವತ್ತು ಇಲ್ಲಿಗೆ ಕ್ರೀಡಾ ಕಾರ್ಯಕ್ರಮಕ್ಕಾಗಿ ಸೇರಿದ್ದೇವೆ. ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಕೇಳ್ತೇನೆ. ಕುಲದೇವಿ ಭಗವತಿಯ ಅನುಗ್ರಹ ನಿಮಗೆ ಸದಾ ಇರಲಿ. ಹಾಗೂ ಕ್ಷೇತ್ರದ ಎಲ್ಲ ಅಧಿಪತಿಗಳ ಅನುಗ್ರಹ ನಿಮಗೆಲ್ಲ ಇರಲಿ. ಪಾರ್ಟಿಸಿಪೇಷನ್ನೇ ಮುಖ್ಯ, ವಿನ್ ಆಗೋದು ಪ್ರಮುಖ ಅಲ್ಲ. ನೀವೆಲ್ಲರೂ ಒಮ್ಮತವಾಗಿ ಸೇರಿ ಪಾರ್ಟಿಸಿಪೇಟ್ ಮಾಡೋದೇ ಪ್ರಮುಖ. ಹಾಗೆ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ, ಹಾಗೆ ಹೀಗೆ ಸಂಘಟಕರಿಗೆ ನನಗೆ ಇಲ್ಲಿ ವೇದಿಕೆಗೆ ಅವಕಾಶ ಕೊಟ್ಟದಕ್ಕಾಗಿ ನಾನು ಧನ್ಯವಾದ ಹೇಳ್ತೇನೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಶ್ರೀಮತಿ ಶಾಂತಾ ರವೀಂದ್ರ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ, ಇದೀಗ ನಮ್ಮ ಇನ್ನೋರ್ವ ಹಿರಿಯ ಅತಿಥಿ ಡಾಕ್ಟರ್ ಬಿ ಜಿ ಸುವರ್ಣ ಇವರಿಂದ ಶುಭ ನುಡಿ. ಯುವ ದೇವಂಗ ಜವನೇರ ಕೂಟ ಜವನೇರ ದೇವಂಗ ಬೇರೆ ಮಕ್ಕಳಂಚಿನ ಎಂಕಲ ಸುನಿಲ್ ಮಾತ ಜವನೇರ ಒಟ್ಟಿಗೆ ಬಂದು ಅರೇನೆ ಅರೆ ನಿಮ್ಮ ಮಾತ ಯೋಗ್ಯಲ್ಲ ಮಾತ ಜವನೇರ ಅರೆಗೆ ಸಹಾಯ ಸಹಕಾರ ಕೊರಡಿನಂತ ಆರು ನನ್ನ ಅತಿ ನಮ್ಮ ಉನ್ನತ ದೇವಂಗದ ಮತದ್ದು ಇಡೀ ಜಿಲ್ಲೆದ ದೇವಂಗದಲ್ಲಿ ಒಟ್ಟು ಕೂಡ ನನ್ನ ಶಕ್ತಿ ಅರೆಗೊಂಡು ನಂಪ ಹೇಳಿ ಸರ್, ಭೇಟಿ ಮಾಡ್ತೀನಿ. ಅಂಚನೆ ವೇದಿಕೆ ವೇದಿಕೆ ಮಲ್ಲ ಪೂರ ಗಣ್ಯರ ನಕ್ಲೆಗೆಲ್ಲ ಇದು ಸಂದರ್ಭ ಎಂತೊಂದು ಈ ಇಂಚ ಒಂದು ಕಾರ್ಯಕ್ರಮವನ್ನು ಮಲ್ಪೆರೆ ಯಾರು ಪೋಯಿ ವರ್ಷ ಬರ್ತದೆ. ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತದೆ ಅಪ್ಪಾಗ ಬೆಂಗಳೂರು ದಕ್ಕಲು ಬಂದು ಅಂಚಾದ ಪುನಃ ಈ ಸರಿ ಇಲ್ಲ ಬರ್ರೆ ಯಾವ ಎಲ್ಲ ಕಾರ್ಯಕ್ರಮ ಬಾರಿ ಮಲ್ಲ ಕಾರ್ಯಕ್ರಮ ಉಂಟು. ಅವು ನಂಗೆ ನಿಕ್ಲಿಗೆ ನಮ್ಮ ಊರು ಒಂಜಿ ಮಲ್ಲ ಒಂಜಿ ಪುದೇನ ಕಂತ ಇದು ಆ ಪುದೇನ ನಮ್ಮ ಮಾತು ಪಟೋನ್ಲೇ ಬಂದ್ಬಿಡ ಒಂಜಿನೇನೆ ನಮ್ಮ ಈ ದೇವಂಗದ ಬಂತೊಂದಲ್ಲೇರೆ ಅಂಚಿದ ಆ ದೇವಂಗದ ಒಂಜಿ ಸಂಸ್ಥೆ ಆ ಇನ್ನು ಮೂಲು ಮಾತ್ರ ಆತು ಇಡೀ ಕರ್ನಾಟಕಡೆ ಬೇರೆ ಒಂದುಂಟು ಆಂಡ ಮೂಲು ಒಂತ ಕಮ್ಮಿ ಆಪುಂಡು ತೋಜುಂಡು ಆಂಡ ಸುನೀಲ್ ಬಂದು ಆರ್ನ ಒಟ್ಟಿಗೆ ಇತ್ತಿರ ಪೂರ ಯುವಕರೇ ನಲ್ಲ ಹೆಚ್ಚ ಮಲ್ತದೆ ಒಂತ ಗೌಜಿಡು ಮಲ್ತದೆ ಇನ್ನು ಗೌಜಿ ನಿರ್ಮಲ ಗೌಜಿ ಒಡ್ಸಿ ಇನ್ನು ಗೌಜಿ ಆಂಡ ನನಲ ಹೆಚ್ಚ ಜನ ಸೇರೋಡು ಇಡೀ ಜಿಲ್ಲೆದ ಟೀಮ್ಲೇನು ಗೊಬ್ಬವಡು ಜಿಲ್ಲೆದ ಎಲ್ಲ ಪೂರ ಯುವತಿರ ನಕ್ಲೇನು ಸೇರ್ಪಾದೆ ಒಂಜಿ ದೇವಂಗ ಸಮಾಜನು ಮಿತ್ತಗನೋಡು ಬಂದು ಸುನೀಲಿಡ ಬೊಕ್ಕ ಮಾತ ಯುವಕರಡ ಅಂಚೆ ಯುವತಿನ ಕಡ ನಾನು ಪ್ರಾರ್ಥನೆ ಮಾಡೋದು ಅಕ್ಲಿ ಮಕ್ಕಳಿಗೆ ದೇವರು ಈ ನನ್ನನ್ನು ಹೆಚ್ಚೆಚ್ಚ ಕಾರ್ಯಕ್ರಮ ಮಾಡ್ತಾರೆ ಅವಕಾಶ ಕೊರೋಡು ದೇವರ ಅಕ್ಲಿಗೆ ಆಶೀರ್ವಾದ ಒಪ್ಪುಡು ಬಂದು ಏನಾದ್ರು ಪತ್ರ ಅಂತಾರೆ. ಡಾಕ್ಟರ್ ಬಿ ಜಿ ಸುವರ್ಣ ಇಲ್ಲಿಯ ಸ್ಥಳೀಯ ಹಿರಿಯರು, ನಮ್ಮ ಎಲ್ಲ ಚಟುವಟಿಕೆಯನ್ನು ಹತ್ತಿರದಿಂದ ಬಲ್ಲವರು, ನಮಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಇವರಿಗೆ ಧನ್ಯವಾದ ಹೇಳುತ್ತಾ, ಇದೀಗ ಈ ಒಂದು ಪ್ರಾರಂಭದ ಸಭಾ ಕಾರ್ಯಕ್ರಮದಿಂದ ಒಬ್ಬರು ನಿರ್ಗಮಿಸಲಿಕ್ಕಿದ್ದಾರೆ, 2 ಜನ ನಿರ್ಗಮಿಸಲಿಕ್ಕಿದ್ದಾರೆ. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಯಾಕೆಂದರೆ ಅವರಿಗೆ ನಾಟಕ ಸಮಯ ಆಗುತ್ತೆ, ನಾಟಕಕ್ಕೆ ಹೋಗಬೇಕು. ನಂತರದ ಮುಖ್ಯ ಅತಿಥಿಗಳು ಆ ಕಾರ್ಯಕ್ರಮದ ನಂತರ ಮಾತಾಡುವಂಥದ್ದು ಅವಕಾಶ ಇದೆ. ಇದೀಗ ಸನ್ಮಾನ ಇಬ್ಬರನ್ನ ಮೊದಲು ಜೋಡಿಸ್ಕೊಳ್ಳಿ. ಯಾರಿಲ್ಲ ನಮ್ಮ ಸಮುದಾಯದ ಪುಷ್ಪ
ಪುಷ್ಪರಾಜ್. ಕಾಂತಾರ ಚಿತ್ರ ನೀವೆಲ್ಲ ನೋಡಿರ್ಬೋದು. ಅದರಲ್ಲಿಂದು ಸೈಬರ್ ವಿಶಿಷ್ಟ ಅಭಿನಯದ ಒಂದು ಬೆಡಿ ಬುಡುಪಿನ ಸಾಯ್ಬರು ಒಂದು ಪಾತ್ರದಲ್ಲಿ ವಿಶಿಷ್ಟ ಅಭಿನಯ ಮಾಡಿದ್ದಾರೆ. ಆದರೂ ಹಲವಾರು ನಾಟಕ, ಬೇರೆ ಚಲನಚಿತ್ರಗಳಲ್ಲೂ ಹಾಗೂ ಯೂಟ್ಯೂಬ್ನ ಕೆಲವಾರು ಕಾರ್ಯಕ್ರಮ ನಿರ್ದೇಶನದ ಕಾಂತಾರ ಸಿನಿಮಾಡು ಅಬ್ಬುನ ಪಾತ್ರಡ್ ಲಿಂಕ್ ದಿನಂಚಿನ ಪುಷ್ಪಣ್ಣೆ ಅವೇತೋ ಕಲಾಭಿಮಾನಿಯನ್ನ ಉಡಲ್ಗೆಂದಿಯರು ಬೆಂಗಳೂರು ಬಲಿ ತಿರುಪತಿ ಪ್ರಶಸ್ತಿ V4ನ CPL ಪ್ರಶಸ್ತಿ ಪಡೆಯೊಂದು ಪುಗಾರ್ತದ ಹಾಸ್ಯ ಕಲಾವಿದೆ ಪಂಡದ ಜನಕುಲನ ಮನಸ್ಸು ಗೆಂದಿಯರು. ತನ್ನ ಕಲಾ ಚಾಕ್ರೀಡ್ ಸಕಾಯ ಕೊರ್ತಿನ ಸಂಸ್ಥೆ ಅಮ್ಮ ಕಲಾವಿದರು ಕುಡ್ಲ ನವ್ಯ ಕಲಾರಂಗ ಕನ್ನಡಿ ಪಾರೆ ನಂದಿಕೇಶ್ವರ ನಾಟಕ ಸಭಾ ಕುಡ್ಲ ಮುಕ್ಲೆಗು ಉಡಲ್ದಿಂಜಿನ ಸೊಲ್ಮೇಲೆನ ಸಂದವನ್ನ ಪುಷ್ಪಣ್ಣೆ ಕರಿನ 5 ವರ್ಷಡು ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ್ ಇಂಬೇರ್ನ ರಡ್ಡನೆ ತಂಡ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಕೂಟೊಡು ಕೈಪತ್ತಿನಾರು. ಜನನೆ ಬೇತೆ ಅಂಚಗೆ ಇಂಚಗೆ ಬಂಜಿಗ ಕೊಡ್ಚಿ ಗಿರ್ಗಿಟ್ ಗಿರಿದ ನಾಟಕಡು ಅಭಿನಯ ಮಲ್ತರು. ಮೋಕೆದ ಪುಷ್ಪಣ್ಣೆ ನಮ್ಮ ದೇವಾಂಗ ಸಮುದಾಯದ ಪನ್ಪಿನನೆ ನಂಕ್ ಮಹಾಮಲ್ಲ ಪೆರ್ಮೆದ ವಿಚಾರ. ವೃತ್ತಿಡ್ ಅಮ್ಮ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಪನ್ಪಿನ ಸಂಸ್ಥೆನ ನಡಪಾಂದು ಪ್ರವೃತ್ತಿಡ್ ನಾಟಕ ಕಲಾವಿದೆ ಆದ ಬುಡಿದಿ ಶ್ರೀಮತಿ ರೂಪಾ ಬೊಕ್ಕ ಪೊಪ್ಪ ಅಮ್ಮ ತಂಗಡಿ ಮೆಗ್ಗೆನೊಟ್ಟುಗು ಪೊರ್ಲುದ ಸಂಸಾರದ ಸೇರಿಗೆಡ್ ಸಂತೋಷನ್ನು ಪಟ್ಟೊಂದು ಕಲಾ ಸೇವೆ ಮಲ್ಪುನ ಇರನ ಜೀವನ ಬಂಗಾರ ಆವಡೊಂದು ನಟ್ಟೊನ್ನ ದೇವಾಂಗ ಯುವ ವೇದಿಕೆದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರು. ವೇದಿಕೆಡುಪ್ಪುನ ಮಾತಾ ಅತಿಥಿ ಗಣ್ಯರ್ನಕಲು ಶ್ರೀ ಪುಷ್ಪರಾಜ್ ಮೇರೆಗ್ ಸನ್ಮಾನ ಮಲ್ತದ ಸಹಕಾರ ಮಲ್ಪೋಡು. ಮಾತೆರ್ಲ ದಯಮಲ್ತದ ಚಪ್ಪಾಳೆ ಬೊಟ್ಟದು ಪ್ರೋತ್ಸಾಹ ಮಲ್ಪೋಡು. ಬಾರಿ ಮಲ್ಲ ಒಂಜಿ ಕಲಾವಿದಗ ಸನ್ಮಾನ ಆವೊಂದುಂಡು. ಸನ್ಮಾನಿತರಾಯಿನ ಪುಷ್ಪರಾಜ್ ಮೆರೆಗ್ಲ ಸನ್ಮಾನ ಮಲ್ತಿನ ಎಂಕಲ್ನ ಅತಿಥಿ ನಾಕ್ಲಿಗ್ಲ ಧನ್ಯವಾದಗಳು. ಇನ್ನೋರ್ವ ಪ್ರಧಾನ ಕಲಾವಿದೆ ಶ್ರೀಮತಿ ನಮಿತಾ ಕುಡ್ಲ. ಇವರು ದಯವಿಟ್ಟು ವೇದಿಕೆ ಬರಬೇಕು.
ನಮಿತಾ ಕುಡ್ಲ ನಮ್ಮ ಸಮಾಜದ ಕೊಡಂಜಿ ಅದ್ಭುತ ಕಲಾವಿದೆ. ಹಲವಾರು ಸಿನಿಮಾಲೆಡು ಆ್ಯಕ್ಟ್ ಮಲ್ದಿರು, ನಾಟಕಲೆಡು ಆ್ಯಕ್ಟ್ ಮಲ್ದಿರು, ಅಂಚನೆ ಯೂಟ್ಯೂಬ್ ಚಾನಲ್ಡೆಲ್ಲ ಸುಮಾರು ತರತ ಅಭಿನಯ ಮದ್ದು ನಮ್ಮ ಮಾತಿರ್ನಲ್ಲ ಉಡಲ್ನ ಗೆಂದಿದಿನ ನಮಿತಾ ಕುಡ್ಲ ಮೇರೆಗೆ ಸನ್ಮಾನ ಇದೆ ಆವೊಂದುಂಡು. ಶ್ರೀಮತಿ ನಮಿತಾ ಕಿರಣ್ ನಾರಾಯಣ ಚಂದ್ರಕಲಾ ದಂಪತಿಗಳ ಪ್ರಥಮ ಪುತ್ರಿಯಾಗಿ ಪಂಚಮುಖೇರು ವಿನಾಯಕ ನಗರದಲ್ಲಿ ಜನಿಸಿದರು. 15 ವರ್ಷಗಳಿಂದ ನಾಟಕ ರಂಗದಲ್ಲಿ ತಮ್ಮ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡವರು. ಹಾಗೆಯೇ 10 ವರ್ಷಗಳಿಂದ ತುಳು, ಕನ್ನಡ ಹಾಗೂ ಮಲಯಾಳಂ ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಅದರಲ್ಲಿ 30 ತುಳು ಸಿನಿಮಾ, 10 ಕನ್ನಡ ಸಿನಿಮಾ, 2 ಮಲಯಾಳಂ ಚಿತ್ರದಲ್ಲಿ ತನ್ನದೇ ಆದ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರ ಸಾಧನೆಯ ಪ್ರತಿಯಾಗಿ ನಾಟಕ ರಂಗದಲ್ಲಿ 3 ಬಾರಿ ಉತ್ತಮ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಕನ್ನಡ ದೂರದರ್ಶನದಲ್ಲಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಶ್ರೀಮತಿ ನಮಿತಾ ಕಿರಣ್ ನಮ್ಮ ದೇವಾಂಗ ಸಮಾಜದವರು ಎನ್ನಲು ನಮಗೆ ತುಂಬ ಸಂತೋಷವಾಗುತ್ತದೆ. ಇದೇ ರೀತಿ ನಿಮ್ಮ ಮುಂದಿನ ಕಲಾ ಜೀವನದ ನಾಟಕ ಹಾಗೂ ಸಿನಿಮಾ ಕ್ಷೇತ್ರಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೆಸರು ಗಳಿಸಲಿ ಎಂದು ಹಾರೈಸುವ ದೇವಾಂಗ ಯುವ ವೇದಿಕೆಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ವೇದಿಕೆಡಿತ್ತಿನ ಮಾತಾ ಅತಿಥಿಲ ಒಂಜಿ ವಿನಂತಿ, ದಯಮಲ್ತದು ನಮಿತಾ ಮೇರೆನ್ ಸನ್ಮಾನ ಮಲ್ಪಡು. ನಿಖಿಲ್ ಮಾತಾ ಕಾಂತಾರ ಚಿತ್ರ ಒಂದಿನಕಲು ಏರ್ಲೈಜಿ ಒಂದೆತ್ತ ಹಿರಿಯ ಪಾತ್ರ ಹೀರೋ ಒಂದೆತ್ತ ಅಮ್ಮನ ಪಾತ್ರಗೂ ಸ್ವರ ಕೊಡ್ದು ಪಾತ್ರಗೂ ಜೀವ ಕೊಡ್ತಿನ ನಮಿತಾ ಕುಡ್ಲ ಮೇರೆಗೆ ಈ ಪೊರ್ತಗೂ ಅಭಿನಂದನೆ ಸಲ್ಲಿಸವ. ಧನ್ಯವಾದಗಳು ನಮಿತಾ ಕಿರಣ್ ಇವರಿಗೆ. ನಮಿತಾ ಕಿರಣ್, ದಯವಿಟ್ಟು ವೇದಿಕೆ ಬಂದು ನಿಮ್ಮ ಅನುಭವಗಳನ್ನು ಸ್ವಲ್ಪ ನಮ್ಮ ಮಾತ್ರ ಹಂಚಿಕೊಂಡಿದ್ರೆ ಒಳ್ಳೆಯದಿತ್ತು. ಪುಷ್ಪರಾಜ್ ನೆಕ್ಸ್ಟ್ ಒಂದೆರಡು ಮಾತುಗಳನ್ನು ಆಡಬೇಕು. ನಮಿತಾ ಅವರು ದಯವಿಟ್ಟು ಒಂದೆರಡು ಮಾತುಗಳು. ನಮಸ್ತೆ ಮಾತಿರ್ಗಿಲ್ಲ. ನಮಸ್ತೆ. ಎಂಕಿನಿ ಈ ಸನ್ಮಾನ ತಿಕ್ಕೊಡಂಡ ಈ ಯುವ ದೇವಾಂಗ ಕುಕ್ಕಡಿ ಮೊಕ್ಕಲಿನ ಆಶೀರ್ವಾದ ಎಂಕಂದೇನೊಲಿ ದಯಪಂಡ ಯಾನು ಸುರುಕು ಭಜನೆ ಪನೊಂದು ಕುಕ್ಕಡಿ ಬಂದಾಗ ಮಾತಿರ್ಲ ಅಮ್ಮ ಅಕ್ಕನಕಲು ಪೂರ ನಿಕ್ಕು ನನಾತ್ ಚಾನ್ಸ್ ತಿಕ್ಕಡು ಮೂವಿಡಿ ಟಿವಿಡು ಬರೋಡು ಈ ರೈಸೋಡು ಮಾತೆಲ್ಲ ಒಂಜಿ ಖುಷಿ ಟೆಂಕ್ ಆಶೀರ್ವಾದ ಮಲ್ತೊಂದಿತ್ತೀರು. ಅಕ್ಲೇನ ಸಪೋರ್ಟು ಏನಿಯಾ ನೀ ವೇದಿಕೆಡು ಸನ್ಮಾನ ತೆತ್ತೊಂದುಲ್ಲೆ ಬಂದ ಆಪುಣು ಇಂಕ್ ಇಂಚನೆ ಮಾತೆಲ್ಲ ಸಪೋರ್ಟ್ ಆಶೀರ್ವಾದ ಇಂಕ್ ಉಪ್ಪಡು ಬಂದು ಎನ್ಕೆ ಏನೊಂದುಲ್ಲೆ ನನ್ನ ಇಂಕ್ ಪಾತ್ರದ ಆಲೆಜ್ಜಿ ಅಣ್ಣಂಗೆ ಮಸ್ತ್ ಖುಷಿ ಅವನುಂಡು ಮಾತೆರಿಗಲ ಸೊಲ್ಮೇಲು. ಧನ್ಯವಾದಗಳು ನಮಿತಾ ಕಿರಣ್ ಮೇರೆಗೆ. ಪುಷ್ಪರಾಜ್ ಮಲ್ಲ ಕಲಾವಿದೆ. ಪುಷ್ಪರಾಜ್ ಒಂಜಿ ಎರಡು ಪಾತೆರೋಡು. ಮಾತೆರೆಗಳ ನಮಸ್ಕಾರ. ಮೂಲು ಜಾಸ್ತಿ ಪಾತೆರ ಬಂಡ ನೆಡ್ದು ಬೇತೆ ರೀತಿಯ ತಮ್ಮನ ಒಲವು ಯುವ ದೇವಾಂಗ ಯಾನು ದೇವಾಂಗದಲ್ಲ ಹೊಸತತ್ತು ತುಂಬು ದೇವಾಂಗ ಶುರುವಾಯಿನ ಟೈಮುಡು ಯಾನು ದಯಣ್ಣೆ ಎಂಕ್ಲು ಪೂರ ಒಂಜಿ ಸ್ಕಿಟ್ ಮಲ್ತೊಂದಿತ್ತಿನ ಕುಲುಮುಲು
ಅಪ್ಪಾಗ ದೇವಂಗ ಈತ ಬುಲೆದಿಜ್ಜಾಂಡೆ ಆ್ಯಕ್ಚುಲಿ ಇತ್ತ ಮಲ್ಲ ಮರ ಆತನು ಎಡ್ಡೆ ಎಡ್ಡೆ ಗಟ್ಟಿ ಆತನ ದೇವಂಗ ಸಮಾಜ ನಾವು ಎನ್ನ ಲೆಕ್ಕೊಡು ಮೂಲು ಕುಡ್ಲ ಈ ಕುಕ್ಕಾಡಿ ಈ ಪ್ಲೇಸ್ ಮಾತ್ರ ನಾನು ಈತ ಸ್ಟ್ರಾಂಗ್ ಆದಪ್ಪು ಆ್ಯಕ್ಚುಲಿ ಆ ಕಾಸರಗೋಡು ಅಂಚಿಗೆ ಉಂಡು ಅಂಡ ಆತ ಇಜ್ಜಿ ಲೆಕ್ಕೊಡು ದೇವಂಗ ಸಮಾಜ ಒಂದು ಇಂಚಿನೊಂಜಿ ಗ್ರೂಪ್ ಇಜ್ಜಿ ಇಂಚಿನ ಗ್ರೂಪ್ ಅವಳು ಆವಡು ಬಂದ್ಪುಂಡು ಒಂಜಿ ಆಸೆ ಅಂಡ ಕಾಂತಾರ ಬತ್ತಿನ ಹಿಡಿದುಕ್ಕ ಯಾನ್ಲ ನಿಖಲ್ನ ಏ ಬಂದು ಕೆಲವರಿಗೆ ಗೊತ್ತಾ ಇನ್ನು ಇತ್ತೆ ದುಂಬು ಯಾನ ಒಟ್ಟು ಇತ್ತಿನೇ ನಿಖಲ್ನ ಅಂಡ ಇತ್ತೆ ನನ್ನೆಲ್ಲ ಮಸ್ತ್ ಕೈತಾಲಾಯ ಒಂಜಿ ಖುಷಿ ತಿಕ್ಕಂಡು ಈ ದೇವಾಂಗ ಸಮಾಜ ಇಂಚನೆ ಉತ್ತರೋತ್ತರ ಅಭಿವೃದ್ಧಿ ಅವಡು ಬಂದು ಯಾನ ಶ್ರೀ ಚೀರುಂಬ ಭಗವತಿ ಅಮ್ಮಡ ನಟೊಂದುಲ್ಲೆ ಮಾತೆರೆಗ್ಲ ಸೊಲ್ಮೇಲು ಅತಿ ಪೊರ್ಲುದ ಪಾತೆರ ಕೊರ್ನ ಕಾಂತಾರದ ಡಯಲಾಗ್ ಬೋರ್ಡ್ಗೆ ಐಟು ಮಲ್ಲ ಡಯಲಾಗ್ ಬಂದು ಆಲಜ್ಜಿ ಬಾಂಬು ಏ ಪಳ್ಳಿಗೆ ಹೋಯ್ತಲ ಹೌದು ಇಪ್ಪೆಂದಿಲ್ಲ ಪಳ್ಳಿ ಆತಿ ಡಯಲಾಗ್ ಕೆಲವು ಅವು ಎದುರುಡರಿ ಇತ್ತು ನನ್ನ ಪಾತ್ರ ಹಾಕೊಂಡು ಡಯಲಾಗ್ ಓಕೆ ಥ್ಯಾಂಕ್ ಯು ತನ್ನ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಶ್ರೀ ಪುಷ್ಪರಾಜರವರು. ಧನ್ಯವಾದಗಳು ಪುಷ್ಪರಾಜರವರಿಗೆ. ಮುಂದೆ ಸುಪ್ರೀತ್ ರಾಜ್ ವೇದಿಕೆ ಬರಬೇಕು. ದಯವಿಟ್ಟು ಸುಪ್ರೀತ್ ರಾಜ್ ವೇದಿಕೆ ಬರ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆ ಸ್ವಾಗತಿಸಬೇಕು. ಸುಪ್ರೀತ್ ರಾಜ್ ಲಾಂಗ್ ಜಂಪ್ ರಾಷ್ಟ್ರೀಯ ಕ್ರೀಡಾಪಟು, ಹೈ ಜಂಪ್ ರಾಷ್ಟ್ರೀಯ ಕ್ರೀಡಾಪಟು. ಶ್ರೀ ಸುಪ್ರೀತ್ ರಾಜ್ ಇವರು ಮೂಲತಃ ಮಂಗಳೂರಿನ ಶ್ರೀಮತಿ ಪ್ರೀತಿ ಹಾಗೂ ದಿವಂಗತ ಸುಗದನ್ ಡಿ ದೇವಾಂಗ ಇವರ ಪುತ್ರ. ಇವರು ತಮ್ಮ ಪದವಿ ವಿದ್ಯಾಭ್ಯಾಸವನ್ನ ಮಂಗಳೂರಿನ ಪ್ರತಿಷ್ಠಿತ ಶ್ರೀ ಧರ್ಮಸ್ಥಳ ಮಂಜುನಾಥ ವಾಣಿಜ್ಯ ಕಾಲೇಜಿನಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ವಿಭಾಗದಲ್ಲಿ ಮುಗಿಸಿದ್ದಾರೆ. ಕ್ರೀಡೆಯ ಕಡೆಗೆ ಹೆಚ್ಚಿನ ಆಸಕ್ತಿ ತೋರಿ ಎತ್ತರ ನೆಗೆತ ಹೈ ಜಂಪ್ ಇದರಲ್ಲಿ ಹಲವಾರು ಸಾಧನೆಗೈದಿದ್ದಾರೆ. ಇವರು ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟದಲ್ಲಿ ಬಂಗಾರದ ಪದಕ, ಅಖಿಲ ಭಾರತ ಸಾರ್ವಜನಿಕ ವಲಯ ಕ್ರೀಡಾಕೂಟದಲ್ಲಿ ಬಂಗಾರದ ಪದಕ, ಅಂತಾರಾಷ್ಟ್ರೀಯ ವಲಯದ ಮಟ್ಟದ ಕ್ರೀಡಾಕೂಟದಲ್ಲಿ ಬಂಗಾರದ ಪದಕ, ಹಿರಿಯ ಫೆಡರೇಷನ್ ಕಪ್ನಲ್ಲಿ ಬೆಳ್ಳಿಯ ಪದಕವನ್ನು, ರಾಷ್ಟ್ರೀಯ ಮಟ್ಟದ ಮುಕ್ತ ಕ್ರೀಡಾಕೂಟದಲ್ಲಿ ಕಂಚಿನ ಹಾಗೂ 2010-2014ನೇ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಚಾಂಪಿಯನ್ಶಿಪ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಎತ್ತರದಲ್ಲಿ 2.06 ಮೀಟರ್ ಎತ್ತರಕ್ಕೆ ನೆಗೆದ ಸಾಧನೆಯನ್ನು ಮಾಡಿದ್ದಾರೆ. ಪ್ರಸ್ತುತ ಇವರು ಭಾರತದಲ್ಲಿ ಎತ್ತರ ನೆಗೆತದ ಕ್ರೀಡಾಪಟುಗಳಲ್ಲಿ 4ನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇವರು ನಮ್ಮ ದೇವಾಂಗ ಸಮುದಾಯದವರು ಎನ್ನಲು ನಾವು ಹೆಮ್ಮೆ ಪಡುತ್ತೇವೆ. ಇವರು ಈ ರೀತಿಯಲ್ಲಿ ಇನ್ನಷ್ಟು ಪ್ರಶಸ್ತಿ ಪಡೆದು ಮುಂದಿನ ಒಲಿಂಪಿಕ್ನಲ್ಲಿ ಸ್ಪರ್ಧಿಸಿ ಬಂಗಾರದ ಪದಕ ಗೆದ್ದು ಭಾರತದ ಕೀರ್ತಿ ಪತಾಕೆ ಹರಿಸಲಿ ಎಂದು ಹಾರೈಸುವ ಯುವ ದೇವಾಂಗದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಸುಪ್ರೀತ್ ರಾಜ್ ಇವರನ್ನು ವೇದಿಕೆಯಲ್ಲಿರುವ ಗಣ್ಯರು ಸನ್ಮಾನಿಸಬೇಕಾಗಿ ಕಳಕಳಿಯ ವಿನಂತಿ. ಚಪ್ಪಾಳೆ ಜೋರಾಗಿರಲಿ. ಸುಪ್ರೀತ್ ರಾಜ್ರವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಸುಪ್ರೀತ್ ರಾಜ್. इंक अकुल रेड जनरल का स्पीच कोर्रेगा आपुजी सो शॉर्ट एंड स्वीट दीप मस्त थैंक्स खुशी आपुंडु नम्मकुले नम्म अचीव्मेंट्स ರೆಕಗ್ನೈಸ್ ಮಲ್ಪನಾಗ ಆ್ಯಂಡ್
ಯಾನ್ಲ ಎಲ್ಲಿ ಹಿಡ್ದು ಯಾನ್ ಮಸ್ತ್ ಕ್ಷೇತ್ರ ಬರೋಂದಿತ್ತೆ ಪೂರ ನಮ್ಮ ಒಂಜಿ ಟೀಮ್ ಇತ್ತು ಯಂಗ್ ಟೀಮ್ ಇತ್ತು ಬಟ್ ಇಂಚಿಂತ ಟೀಮ್ ಉಂಡತೆ ಮಸ್ತ್ ಡೆಬೇಲೆ ಮಲ್ತುಂದಿಲ್ಲ ಯಾನ್ ನನ್ನ ಬೊಡೇದಿಗೆ ಪನ್ನೊಂದುಪ್ಪೆ ನನ್ನ ಅಜ್ಜರಿಗೆ ಪನ್ನೊಂದುಪ್ಪೆ ಖುಷಿ ಆಪುಂಡು ಫೇಸ್ಬುಕ್ ಎಪ್ಪಲ್ಲ ಒಂಜಿ ಅಪ್ಡೇಟ್ ಬರೋಂದುಪ್ಪುಂಡು ದಾದಾಂಡ್ಲ ಅವೊಂದುಪ್ಪುಂಡು ಸೊ ವೆರಿ ನೈಸ್ ಆ್ಯಂಡ್ ಒಂಜಿ ಎಂಚಿನ ಪಂಡ ಅಂದು ಬೇಜಾರಾಪುಂಡೆ ಪಂಡ ಯಾನ್ ಕುಡ್ಲಡಿಜ್ಜಿತ್ತೆ ಮೈಸೂಡುಲ್ಲೆ ಸೊ ನಿಕ್ಲಿನ ಪಾಠ ದುಪ್ಪರೆ ಗಾಪುಜಿ ಬಟ್ ದಾದಾಂಡ್ಲ ಹೆಲ್ಪ್ ಬೋಡಿತ್ತನೆ ಏನಡ ಪನ್ಲೆ ಇಂಕ ಆಯ್ನಾತ ಯಾನ್ ಹೆಲ್ಪ್ ಮಾಡ್ತಾನೆ ಥ್ಯಾಂಕ್ ಯು ಸೋ ಮಚ್ ಸಹಕಾರಕ್ಕೆ ಧನ್ಯವಾದಗಳು ಸುಪ್ರೀತ್ ರಾಜ್. ಮುಂದೆ ವಿದುಷಿ ಮಂಜುಶ್ರೀ ರಾಘವ್ ಭರತನಾಟ್ಯ ಕಲಾವಿದರು ದಯವಿಟ್ಟು ವೇದಿಕೆಗೆ ಬರಬೇಕು. ವಿದು ವಿದುಷಿ ಮಂಜುಶ್ರೀ ರಾಘವ ಇವರ ಕಿರುಪರಿಚಯ. ಸುಳ್ಯದ ಶ್ರೀಮಾನ್ ಹಾಗೂ ಶ್ರೀಮತಿ ರಾಘವ ಭಾರತಿ ಇವರ ದ್ವಿತೀಯ ಪುತ್ರಿಯಾಗಿ ಮಂಗಳೂರಿನಲ್ಲಿ ಜನಿಸಿರುವ ಈಕೆ BSc ಕಂಪ್ಯೂಟರ್ ಸೈನ್ಸ್ ಪದವಿಧರೆ. ಕಳೆದ 17 ವರ್ಷಗಳಿಂದ ಶ್ರೀಮತಿ ಗುರು ವಿದುಷಿ ವಿದ್ಯಶ್ರೀ ರಾಧಾಕೃಷ್ಣ ಇವರಲ್ಲಿ ಭರತನಾಟ್ಯವನ್ನ ಅಭ್ಯಾಸ ಪಡೆದಿದ್ದು, ಭರತನಾಟ್ಯದ ವಿದ್ವತ್ ಪರೀಕ್ಷೆಯನ್ನ ಮುಗಿಸಿ ವಿದುಷಿ ನಾಮ
ಅಪ್ಪನ ಆರ್ಟ್ಸ್ ಸಂಸ್ಥೆಯ ಹೆಮ್ಮೆಯನ್ನ ತಂದಿರುತ್ತಾರೆ. ಭರತನಾಟ್ಯ ಮಾತ್ರವಲ್ಲದೆ ಕಥಕ್ಕನ್ನು ಅಂತಾರಾಷ್ಟ್ರೀಯ ಕಲಾವಿದ ಗುರು ಸ್ವೀಕೃತ್ BP ಬೆಂಗಳೂರು ಇವರಲ್ಲಿ ಅಭ್ಯಾಸ ಪಡೆದಿದ್ದು, ಅಲ್ಲದೆ ಒಡಿಸ್ಸಿಯನ್ನು ತಮ್ಮ ಗುರು ವಿದ್ಯಶ್ರೀ ರಾಧಾಕೃಷ್ಣ ಹಾಗೂ ಗುರು ಮುದಾಲಿತ ಮೋಹಪಾತ್ರ ಇವರಲ್ಲಿ ಅಭ್ಯಾಸ ಪಡೆದಿರುತ್ತಾರೆ. ಬಹುಮುಖ ಪ್ರತಿಭೆಯಾಗಿರುವ ಈಕೆ ಹಲವು ನೃತ್ಯ ಸ್ಪರ್ಧೆಗಳನ್ನು ಗೆದ್ದು ಪ್ರಶಸ್ತಿಗಳನ್ನು ಬಗಲಿಗೆ ಹಾಕಿಕೊಂಡಿದ್ದು 2015-2016ನೇ ಸಾಲಿನ ಅಖಿಲ ಭಾರತೀಯ ಸಾಂಸ್ಕೃತಿಕ ಸಂಘ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಭರತನಾಟ್ಯ ಸ್ಪರ್ಧೆಯನ್ನು ಗೆದ್ದು ಹಾಂಗ್ಕಾಂಗ್ನಲ್ಲಿ ನಡೆದ ನೃತ್ಯೋತ್ಸವಕ್ಕೆ ಆಯ್ಕೆಯಾಗಿದ್ದು ಪ್ರಶಂಸನೀಯ. ಗಾನ ನೃತ್ಯ ಅಕಾಡೆಮಿಯ ಸದಸ್ಯೆಯಾಗಿ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿರುವ ಈಕೆ ಆಳ್ವಾಸ್ ನುಡಿಸಿರಿ, ಜಾಂಬೂರಿ, ಧರ್ಮಸ್ಥಳ ಲಕ್ಷದೀಪೋತ್ಸವ, ಕರಾವಳಿ ಉತ್ಸವ, ತಮಿಳುನಾಡಿನ ತಂಜಾವೂರು ಬೃಹದೀಶ್ವರ ದೇವಾಲಯ, ಸಿಂಗಾಪುರ ಮಂಜುಳಗಾನ, ದೂರದರ್ಶನ ಚಂದನದಂಥ ವೇದಿಕೆಗಳಲ್ಲಿ ಭರತನಾಟ್ಯ ಪ್ರದರ್ಶನವನ್ನು ನೀಡಿ ಅಂತಾರಾಷ್ಟ್ರೀಯ ಕಲಾವಿದೆಯಾಗಿ ಎನಿಸಿಕೊಂಡಿದ್ದಾರೆ. ವಿದೂಷಿ ಮಂಜುಶ್ರೀ ರಾಘವ ಇವರು ನಮ್ಮ ದೇವಾಂಗ ಸಮುದಾಯದವರು ಎನ್ನಿಸಿಕೊಳ್ಳಲು ನಮಗೆ ತುಂಬ ಸಂತೋಷದ ವಿಚಾರ. ಮಾತ್ರವಲ್ಲದೆ ತೀರ್ಪುಗಾರರಾಗಿ ತಾಲೂಕು ವಲಯ, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವ ಇವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ಹಾರೈಸುವ ದೇವಾಂಗ ಯುವ ವೇದಿಕೆಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಹರಿ ಓಂ. ಈ ಮಹಾ ಕಲಾವಿದೆಯನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸನ್ಮಾನಿಸುತ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿ. ವಿದೂಷಿ ಮಂಜುಶ್ರೀ ರಾಘವ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಯುವ ದೇವಾಂಗದ ಪರವಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತಸದ ಅಪೂರ್ವವಾದ ಕ್ಷಣ ಇದು ನನ್ನ ಲೈಫಲ್ಲಿ. ನಮ್ಮವರೇ ಆದ ದೇವಾಂಗ ಕಮ್ಯುನಿಟಿ ಇಷ್ಟು ಸ್ಟ್ರಾಂಗ್ ಅಂತ ಹೇಳುವ ವಿಷಯವೇ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಕ್ಯಾಸ್ಟ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಯುವ ದೇವಾಂಗ ಟೀಮ್ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಮ್ಯುನಿಟಿ ಅವರನ್ನು ರಿಕಗ್ನೈಸ್ ಮಾಡಿ ಅವರಿಗೆ ಒಂದು ಸನ್ಮಾನ ಅಂತ ಮಾಡ್ತಾ ಇದ್ದೀರಾ. ಇದು ತುಂಬ ಖುಷಿಯ ವಿಷಯ. ಹಾಗೆ ಇದಕ್ಕೆ ನಾನಿವತ್ತು ಇಲ್ಲಿ ನಿಲ್ಲಕ್ಕೆ ಕಾರಣರಾದಂಥ ನನ್ನ ಗುರುಗಳು ಹಾಗೂ ನನ್ನ ಹೆತ್ತವರಿಗೆ ಹಾಗೆ ನನಗೆ ಸಪೋರ್ಟ್ ಮಾಡ್ತಿರುವಂಥ ಸರ್ವರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಣ್ಣ ಒಂದು ಮೈಕ್ನ ಏನೋ ಒಂದು ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ. ಇನ್ನೋರ್ವ ಅದ್ಭುತ ಕಲಾವಿದೆ ನಮ್ಮಲ್ಲೇ ಇದ್ದು ಅನೇಕ ನಾಟಕ, ಚಿತ್ರರಂಗ ಹಾಗೂ ಯೂಟ್ಯೂಬ್ ಚಾನಲ್ ಮುಂತಾದ ಕಲಾರಂಗದಲ್ಲಿ ಅದ್ಭುತ ಪ್ರತಿಭೆ ತೋರಿಸುತ್ತಾ ನಮ್ಮವರೇ ಆದ ಶೋಭಾ ಶೆಟ್ಟಿ, ಲಕುಮಿ ತಂಡದ ಅದ್ಭುತ ಪ್ರತಿಭೆ
ಶೋಭಾ ಶೆಟ್ಟಿಯವರು ವೇದಿಕೆಗೆ ಬರಬೇಕು. ಶೋಭಾ ಶೆಟ್ಟಿ ಅವರನ್ನು ವೇದಿಕೆಯಲ್ಲಿರುವ ಗಣ್ಯರು ಶೋಭಾ ಶೆಟ್ಟಿ ಶ್ರೀಮತಿ ಪದ್ಮಾವತಿ ಶ್ರೀ ಸಂಜೀವ ದಂಪತಿಗಳ ಪುತ್ರಿಯಾಗಿ ಲಕುಮಿ ಪ್ರಶಾಂತಿ ರಸ್ತೆ ಶಕ್ತಿನಗರದಲ್ಲಿ ಜನಿಸಿದರು. ರಂಗಭೂಮಿಯಲ್ಲಿ 27 ವರ್ಷಗಳಿಂದ ಸೇವೆ, ಎಲ್ಲ ವಿಧಗಳ ಪಾತ್ರಗಳಲ್ಲಿ ಜೀವಕಳೆಯ ಅಭಿನಯ, ಮಣ್ಣದ ಮಗಲ್ ಅಬ್ಬಕ್ಕ, ನಂಕು ಮಾತೆರ್ಲಬೋಡು ಇತ್ಯಾದಿ ಅನೇಕ ತುಳು ನಾಟಕಗಳಲ್ಲಿ ಸತ್ವಪೂರ್ಣ ಅಭಿನಯ. ರಾಜ್ಯದ ಹೊರಭಾಗಗಳಲ್ಲದೆ ದುಬೈ, ಕತಾರ್, ಮಸ್ಕತ್ ಇತ್ಯಾದಿ ವಿದೇಶಿ ನೆಲದಲ್ಲಿಯೂ ನಾಟಕ ತಂಡಗಳೊಂದಿಗೆ ಅಭಿನಯ ನೀಡಿ ಮುಕ್ತ ಶ್ಲಾಘನೆ. ತುಳು ನಾಟಕ ವೇದಿಕೆಗಳಲ್ಲಿ ಹಲವು ಸನ್ಮಾನವನ್ನ ಪಡೆದಿದ್ದು, ಮುಂಬೈ ಕಲಾ ಪೋಷಕರು ನೀಡಿದ ಅಭಿನಯ ಶಾರದೆ, ಜಿಲ್ಲೆಯ ವಜ್ರದಿ ಮಠದಿಂದ ಪ್ರಧಾನವಾದ ರಂಗಮಿಂಚು ಇನ್ನಿತರ ಅಭಿಮಾನಪೂರ್ವಕವಾದ ಬಿರುದುಗಳು ಕಲಾ ಸಾಧನೆಗೆ ನೀಡಿದ ಗೌರವವೆನಿಸಿದೆ. ಪುಸ್ತಕ ಓದುವ ಹವ್ಯಾಸದ ಜೊತೆಗೆ ಸಂಘ ಸಂಸ್ಥೆಗಳ ವಿನಂತಿಯಂತೆ ಹಲವು ಕಿರು ದೊಡ್ಡ ನಾಟಕಗಳಲ್ಲಿಯೂ ನಿರ್ದೇಶನವನ್ನ ನೀಡಿದ್ದಾರೆ. ರೇಡಿಯೋ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಿ ಕೇಳುಗರಿಂದ ಗುರುತಿಸಲ್ಪಟ್ಟಿದ್ದಾರೆ. ತಾವು ದೇವಾಂಗ ಸಮುದಾಯದವರು ಎನ್ನಲು ನಮಗೆ ತುಂಬಾ ಸಂತೋಷವಾಗುತ್ತದೆ. ತಮ್ಮ ಕಲಾ ಜೀವನದಲ್ಲಿ ಇನ್ನಷ್ಟು ಹೆಸರು ಬರಲಿ ಅಂತ ಹಾರೈಸುವ ದೇವಾಂಗ ಯುವ ವೇದಿಕೆಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಶೋಭಾ ಶೆಟ್ಟಿ ಲಕುಮಿ ಇವರನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಜೋರಾದ ಚಪ್ಪಾಳೆ ಇರಲಿ. ಇನ್ನೂ ಇಬ್ಬರಿಗೆ ಸನ್ಮಾನ ಮಾಡಲಿಕ್ಕಿದೆ. ನಾಳೆಯ ವೇದಿಕೆಯಲ್ಲಿ ಅವರು ಸನ್ಮಾನಿತರಾಗಲಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಅರಳು ಹುರಿದಂತೆ ಮಾತನಾಡುವ ಶೋಭಾ ಶೆಟ್ಟಿ ಒಂದೆರಡು ಮಾತುಗಳನ್ನು ಸಭಿಕರನ್ನು ಉದ್ದೇಶಿಸಿ ಮಾತಾಡಬೇಕು. ಕಲಾಮಾತೆ ಶಾರದೆ, ಕುಲದೇವತೆ ಭಗವತಿ ಅಂಚೆನೆ ಜಾಗೇಡ್ ನೆಲೆಯನ ಮಾತಾ ದೈವದೇವರಿಗೆ ಅಡ್ಡ ಬೂರೊಂದು ವೇದಿಕೆಡಿತ್ತಿನ ಮಲಮಲ್ಲ ಬಿನ್ನೆರೆಗ್ ಎದುರುಡಿತ್ತಿನ ಎನ ಮೋಕೆದ ಬಂಧು ಮಿತ್ರರೆಗ್ ಉಡಲ್ದಿಂಜಿ ಸೊನ್ಮೆ ಸಂದ ಒಂದುಲ್ಲೆ. ಇನಿ ದೇವಾಂಗ ಸಮಾಜದ ಅಧ್ಯಕ್ಷರು ಅಂಚೆನೆ ಮಾತ ಸರ್ವ ಸದಸ್ಯರು ಸೇರಿದು ದೇವಾಂಗ ಯುವ ದೇವಾಂಗ ಪ್ರೀಮಿಯರ್ ಲೀಗ್ ಪನ್ಪುನ ಒಂಜಿ ಎಡ್ಡೆ ಕಾರ್ಯನ ಕಜ್ಜನ ಮಲ್ತೊಂದುಲ್ಲೇರು. ಐತ ಒಟ್ಟುಗು ಸಮಾಜದ ಸಾಧನೆ ಮಲ್ತಿನಂಚಿನ ಒಂಜಾತ ಕಲಾವಿದರಲ್ಲಿದ್ದದು ಅಕ್ಲೆಗೆ ತಮ್ಮನ ಬಲ್ಮನ ಮಲ್ಪುನ ಎಡ್ಡೆ ಬೇಲೆಣ್ಣೆ ಮಲ್ತೊಂದುಲ್ಲೇರು. ಸನ್ಮಾನ ಕಲಾವಿದರಿಗೊಂದು ಸಾಮಾನ್ಯ ಅಂಡ ಒಂಜಿ ಇಲ್ಲದಕ್ಕಲು ಮಾತ ಒಟ್ಟು ಸೇರ್ದು ಕುಟುಂಬದಕ್ಕಲು ಸೇರ್ದು ತನ್ನ ಇಲ್ಲದಕ್ಲೆಗೆ ಮಲ್ಪುನ ಈ ತಮ್ಮನ ಬಲ್ಮನ ಒಂದು ಮಸ್ತ್ ಖುಷಿ ಕೊಡ್ಪುನ ವಿಷಯ. ಅಂಚಿನ ಒಂಜಿ ತಮ್ಮನನು ಎಂಕಿನಿ ಮಾತ ಎನ್ನ ಇಲ್ಲದಕ್ಕಲು ಸೇರ್ದು ಮಲ್ತೊಂದುಲ್ಲೇರು. ಒಂದು ಎನ್ನ ಉಸುಲು ಉಪ್ಪು ನಡೆ ಮುಟ್ಟ ನೆಂಪು ದೀಪು ನಂಚಿನ ವಿಷಯ. ಇನಿತ ದಿನ ಯಾನೆಯನ್ನ ಲೈಫ್ ಲಾಂಗ್ ಮರೆಪೆರೆಜಿ ಸುರುಕು ಇಂಕ ದೇವಾಂಗ ಸಮಾಜಕ್ಕೆ ಬನ್ನಗ ಅವಕಾಶ ಮಲ್ತು ಕೊಡ್ತೀನಿ ಅಂಚಿನ ಎನ್ನ ಭಗವತಿ ಮಹಿಳಾ ವೇದಿಕೆದ ಮಾತ ಎನ್ನ ಅಕ್ಕ ಮೆಗ್ದಿನಕ್ಲೆಗ ಅಮ್ಮನಕ್ಲೆಗ ಯಾನ ತರೆತಗ್ಗಾದ ಸೊನ್ಮೆ ಸಂದ ಒಂದುಲ್ಲೆ ಅಂಚೆನೆ ದೇವಾಂಗ ಸಮಾಜದ ಮಾತ ಹಿರಿಯರಿಗೆ ಸೊನ್ಮೆ ಸಂದ ಒಂದುಲ್ಲೆ. ಇಂಕೊಂಜಾತ ನಾಟಕನ ನಿರ್ದೇಶನ ಮಲ್ಪುನಂಚಿನ ಎಡ್ಡೆ ಅವಕಾಶ ನಡಿಕುಲು ಕೊಡ್ತಾರೆ. ನನ್ನ ದುಂಬುಗ್ಲ ಇಂಚೆನೆ ಯುವ ದೇವಂಗದಕಲ್ನ ಕಾರ್ಯ ಮುಂದುವರಿಯಾಡು ನನ್ನಲಾತು ಎಡ್ಡೆ ಬೇಲೆನ ಮಲ್ಪುಲೆ ನಿಕುಲು ನಂಬಿಂಚಿ ದೈವ ದೇವರ ನಿಕ್ಲೆಗ್ ಆ ಯೋಗ ಭಾಗ್ಯನು ಕೊರಡು ಪಂಡದು
ಯಾನು ನಿಕ್ಕಳಕ್ಕೆ ಏನೊಂದು ರಡ್ಡು ಪಾದಿರೋಣ ಉಂತ ಒಂದುಲ್ಲೆ ಮಾತೆರೆಗ್ಲ ಉಡಲ್ ದಿಂಜಿ ಸೊಲ್ಮೇಲು ಇರ್ನ ಎಡ್ಡೆ ಪಾತ್ರೆಗೂ ತರೆತಗ್ಗವ ಶೋಭಕ್ಕ ಕುಡಂಜಿ ಸ್ಥಳೀಯರಾಯಿನ ಕುಮಾರಿ ನಿಹಾ ನವೀನ್ PHS ಸದಸ್ಯೆ ಮೇರ್ನ ಪರವಾದ ಅರ್ನ ಅಮ್ಮ ಶ್ರೀಮತಿ ವಿಮಲಾ ಉರ್ವ ಮೇರು ದಯಮಲ್ತ್ ವೇದಿಕೆ ತಂಚಿ ಬರೋಡು ಒಂಜಿ ಕಿರು ಸನ್ಮಾನ ಎಂಕಲ್ನ ಪರವಾದ ದೇತನೋಡು ಬಂದಕ್ಕೇನೊಂದಿಲ್ಲ. ಕುಮಾರಿ ನಿಹಾ ನವೀನ್ ಉರ್ವಾದಲ್ಲಿ ನೆಲೆಸಿದ್ದು ಶ್ರೀಮತಿ ವಿಮಲಾ ಮತ್ತು ದಿವಂಗತ ನವೀನ್ ಅವರ ಮೊದಲ ಮಗಳು. ಇವರ ಪ್ರಾಥಮಿಕ ಶಿಕ್ಷಣವನ್ನು ಇವರು ಸೇಂಟ್ ಅಲೋಷಿಯಸ್ಸಲ್ಲಿ ಮುಗಿಸಿರುತ್ತಾರೆ. ಇವರು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಕ್ರೀಡೆ ಸಾಂಸ್ಕೃತಿಕ ವಿಭಾಗಗಳ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 2010-11ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ ನಡೆದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಹಾಗೂ ಹಾಕಿ ಕ್ರೀಡೆಯಲ್ಲಿ ಭಾಗವಹಿಸಿ ಇವರ ಕ್ರೀಡಾ ಪ್ರತಿಭೆಯನ್ನು ಎತ್ತಿ ತೋರಿಸಿದ್ದಾರೆ. ಇವರು ಹಲವಾರು ಸ್ಟೇಟ್ ಲೆವೆಲ್ ಹಾಗೂ ನ್ಯಾಷನಲ್ ಲೆವೆಲ್ ಕ್ರೀಡೆಯಲ್ಲಿ ಭಾಗವಹಿಸಿರುತ್ತಾರೆ. ಇವರ ಒಂದು ಸಣ್ಣ ಪರಿಚಯ, ಕ್ರೀಡಾದ ಬಗ್ಗೆ ಸಣ್ಣ ಪರಿಚಯ. ದೆಹಲಿಯಲ್ಲಿ 2014-15ನೇ ಸಾಲಿನಲ್ಲಿ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ ಹಾಗೂ ಮೈಸೂರಿನಲ್ಲಿ 2014ನೇ ಸಾಲಿನಲ್ಲಿ ನಡೆದ 4ನೇ ಜೂನಿಯರ್ ನ್ಯಾಷನಲ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಇಂಥದ್ದು ಲಿಸ್ಟ್ ಹಲವಾರು ಇದೆ, ಆದರೆ ಇದರಲ್ಲಿ ಕೆಲವೊಂದನ್ನು ಮಾತ್ರ ಓದಿ ಹೇಳುತ್ತಿದ್ದೇವೆ. ಈ ಸಮಯದ ಅಭಾವವಿದ್ದ ಕಾರಣ ಇತ್ತೀಚೆಗಷ್ಟೇ 2021ರಲ್ಲಿ 11ನೇ ಹಾಕಿಯ ಸೀನಿಯರ್ ವುಮೆನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇದರಲ್ಲಿ ಭಾಗವಹಿಸಿರುತ್ತಾರೆ. ಆಂಧ್ರ ಪ್ರದೇಶದ ಕಾಶಿನಾಡಿನಲ್ಲಿ 13ನೇ ಮಹಿಳಾ ಸೀನಿಯರ್ ಹಾಕಿ ನ್ಯಾಷನಲ್ ಚಾಂಪಿಯನ್ಶಿಪ್ 2023 ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಾರೆ. ಇವರ ಈ ಕ್ರೀಡಾ ಕ್ಷೇತ್ರದ ಹಾದಿಯು ಇನ್ನಷ್ಟು ಅವಕಾಶವನ್ನು ಕಲ್ಪಿಸಿ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡಾಪಟುವಾಗಿ ಗುರುತಿಸಲ್ಪಡಬೇಕಾಗಿದೆ. ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಕುಮಾರಿ ನಿಹಾ ನವೀನ್ PHS ಸದಸ್ಯೆ ಮೇರ್ನ ಪರವಾದ ಅರ್ನ ಅಮ್ಮ ವೇದಿಕೆ ಕುಲ್ದೇರು ದಯಮಲ್ತದ ವೇದಿಕೆ ಮಾತಾ ಗಂಟನಕಲು ಸನ್ಮಾನ ಮಲ್ಪಡು ಪಂದಕ್ಕೆ ಏನೊಂದಿಲ್ಲ. ಕುಮಾರಿ ನೇಹಾ ನವೀನ್ ಅವರ ಫೋಟೋ ಓರ್ವ ಮಾರ್ಕೆಟ್ ಸರ್ಕಲ್ನ ಹತ್ರ ಹಾಗೂ ನಮ್ಮ ಹಾಲಿನ ಇದರ ಸಭಾಂಗಣದ ಮುಂದೆ ಕೂಡ ಹಾಕಿದ್ದಾರೆ. ಆ ಪುಟ್ಟ ಮಗುವನ್ನು ನಾವು ನೋಡ್ಬೋದು. ಇಲ್ಲೇ ಬೆಳೆದಂಥ ಆ ಪುಟ್ಟ ಮಗು ತಂದೆಯವರು ನಮ್ಮ ಅಡುಗೆ ಗ್ಯಾಸನ್ನು ವಿತರಣೆ ಮಾಡ್ತಾ ಇದ್ದಂಥ ಶ್ರೀಯುತ ನವೀನ್ ಅವರು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದುಕೊಂಡು ನಮ್ಮ ಎಲ್ಲರ ಒಡನಾಟದಲ್ಲಿದ್ದಾರೆ. ನಾವು ಅವರನ್ನು ಕಳ್ಕೊಂಡಿದ್ದೇವೆ. ಆ ಒಂದು ನವೀನ್ ಮತ್ತು ಶ್ರೀಮತಿ ವಿಮಲಾ ಅವರ ಸುಪುತ್ರಿಯಾದಂಥ ಕುಮಾರಿ ನೇಹಾ ಅವರ ಪರವಾಗಿ ಶ್ರೀಮತಿ ವಿಮಲಾ ಅವರು ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇದೀಗ ಸನ್ಮಾನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮುಖ್ಯ ಅತಿಥಿಗಳಲ್ಲಿ ಇನ್ನೊಂದು 2 ಜನ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದಾರೆ. ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೀಗ ಶ್ರೀಮತಿ ಮಲ್ಲಿಕಾ, ಅಧ್ಯಕ್ಷರು ಪರಿಶಿಷ್ಟ ಹಿತರಕ್ಷಣಾ ಸಂಘ, ಇವರಿಂದ 2 ಶುಭ ನುಡಿ. ಈ ಗ್ರೌಂಡಿನ ಮಾಲಕರು ಕೂಡ ಹೌದು. ವೇದಿಕೆ ಎಡುತ್ತಿನ ಮಾತಾ ಮಲ್ಲ ಬಿನ್ನೆರೆಗ್ಲ ಎನ್ನ ಕಡೆ ಹಿಡಿದು ಸೊಲ್ಮೇಲು ಅಂಚೆನೆ ಈ ಏರ್ಪುರ ಕ್ರಿಕೆಟ್ ಭಾಗವಹಿಸುವರು ಅಕ್ಲೆಗೆ ಎನ್ನ ಕಡೆ ಹಿಡ್ದು ಆಲ್ ದ ವೆರಿ ಬೆಸ್ಟ್. ಇಂಚೆನೆ ಪಾತೆ ರೇಂಕರ ಅವಕಾಶ ಮಲ್ತುಕೊರ್ನ ಯುವ ದೇವಾಂಗದ ಅಕ್ಲೆಗೆ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಮಲ್ಲಿಕಾ, ಪ್ರೆಸಿಡೆಂಟ್ PHS ಮೇರೆಗೆ. ಕಾರ್ಯಕ್ರಮದ ಕೊನೆಯ ಅಂಗ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂಥ
ಶ್ರೀಯುತ ದಯಾನಂದ ವಿಜಯ್ ಇಂಜಿನಿಯರ್ ಇವರಿಂದ ಶುಭ ನುಡಿ. ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ನೆರೆದಿರುವ ನಮ್ಮ ಸಮಾಜ ಬಾಂಧವರೇ, ಕ್ರೀಡಾ ಪ್ರೇಮಿಗಳೇ, ಯುವ ದೇವಾಂಗದ ವತಿಯಿಂದ ಹಮ್ಮಿಕೊಳ್ಳಲಾದ ಕ್ರಿಕೆಟ್ ಪಂದ್ಯಾಟ ಈಗ ತಾನೇ ಈ ವೇದಿಕೆಯಲ್ಲಿ ಉದ್ಘಾಟಿಸಲ್ಪಟ್ಟಿತ್ತು. ತುಂಬ ಸಂತೋಷ ವಿಷಯ. ಏಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಹೆಚ್ಚಿನವರು ತಮ್ಮ ಬಿಡುವಿಲ್ಲದ ವೇಳೆಯಲ್ಲಿಯೂ ಯಾಂತ್ರಿಕದ ಜೀವನವನ್ನು ನಡೆಸ್ತಾ ಬಂದಿದ್ದಾರೆ. ಯಾಕಂದರೆ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ, ಉದ್ಯೋಗವನ್ನು ಗಿಟ್ಟಿಸ್ತಾರೆ, ಮತ್ತು ಹಣ ಸಂಪಾದನೆ ಮಾಡೋದು, ಮತ್ತು ಒಂದು ಮೆಕ್ಯಾನಿಕಲ್ ಲೈಫ್. ಬಟ್ ಇದರ ಕ್ರೀಡೆಯ ಬಗ್ಗೆ ಆಸಕ್ತಿ ತೋರಿಸುವುದು ಬಹಳ ಕಡಿಮೆ. ಆದ್ದರಿಂದ ನಮ್ಮ ಯುವ ದೇವಾಂಗದ ವತಿಯಿಂದ ಇವತ್ತು ಆಯೋಜಿಸಲಾದಂಥ ಇಂಥ ಒಂದು ಕಾರ್ಯಕ್ರಮದಿಂದ ನಮ್ಮ ಸಮಾಜದ ಯುವ ಪೀಳಿಗೆಗೆ ಅದು ತುಂಬ ಸ್ಫೂರ್ತಿ ತುಂಬುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಮತ್ತು ಯುವ ದೇವಾಂಗದ ಮತ್ತೊಂದು ಕಾರ್ಯಕ್ರಮ ನನಗೆ ತುಂಬ ಸಂತೋಷವಾಯಿತು. ಇಲ್ಲಿ ನಮ್ಮ ಸಮಾಜದಲ್ಲಿರುವ ಕಲಾ ಪ್ರತಿಭೆ, ಕ್ರೀಡಾ ಪ್ರತಿಭೆ ಇವರನ್ನೆಲ್ಲ ಗುರುತಿಸಿ ಸನ್ಮಾನಿಸ್ತಾರೆ. ಇದು ತುಂಬ ಸಂತೋಷ ವಿಷಯ. ಅಂದ ಯುವ ದೇವಾಂಗದ ಟೀಮ್ ಲೀಡರ್ ಸುನಿಲ್ ಹಾಗೂ ತಂಡದವರನ್ನು ನಾನು ಪ್ರತ್ಯೇಕವಾಗಿ ಅಭಿನಂದಿಸ್ತೇನೆ. ಯಾಕೆಂದರೆ ಅವರಿಗೆ ತುಂಬ ಈ ಕಲಾವಿದರಿಗೆ ತುಂಬ ಪ್ರಚೋದನೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ನಾನು ತಿಳಿದ ಮಟ್ಟಿಗೆ ನಮ್ಮ ಯುವ ದೇವಾಂಗದವರು ಸಾಮಾಜಿಕ ಚಟುವಟಿಕೆಗಳಲ್ಲೂ ತುಂಬ ಕೈ ಜೋಡಿಸ್ತಾ ಇದ್ದಾರೆ ನಾನು ತಿಳಿದಿದ್ದೇನೆ. ಅದು ತುಂಬ ಸಂತೋಷ ವಿಷಯ. ಅದರಿಂದ ತಮ್ಮ ಮುಂದಿನ ಎಲ್ಲ ಚಟುವಟಿಕೆಗಳಿಗೂ ನನ್ನ ಪೂರ್ಣ ಬೆಂಬಲ ಹಾಗೂ ಸಹಕಾರದ ಭರವಸೆಯನ್ನು ನಾನು ನೀಡ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಬಹುಶಃ ರಾಜೇಶ್ ಸರ್ ಏನು ಮಾತಾಡೋದಿಲ್ಲ ಕಾಣಬೇಕು. ಎಲ್ಲರ ಶುಭಾಶಯಗಳು ಈ ಕಾರ್ಯಕ್ರಮದಲ್ಲಿ ಇದೆ. ವೇದಿಕೆಯಲ್ಲಿರುವ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶುಭ ಹಾರೈಸಿದ್ದಾರೆ. ಇದೀಗ ಧನ್ಯವಾದ ಸಮರ್ಪಣೆ ಕುಮಾರಿ ಸಾಧಿಕಾ ನಂದನಪುರ. ಯುವ ದೇವಾಂಗ ಮಂಗಳೂರು ಇವರು ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ಸಾರೀಸ್ ಮತ್ತು ರಾಜ್ ಫ್ರೆಶ್ ಫಿಶ್ ಇವರ ಸಹಭಾಗಿತ್ವದಲ್ಲಿ ನಡೆಸುವ ಯುವ ದೇವಾಂಗ ಪ್ರೀಮಿಯರ್ ಲೀಗ್ 2022-23 ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಶ್ರೀ ರಾಜೇಶ್ ಚೆಟ್ಟಿಯಾರ್ ರಾಜ್ ಫ್ರೆಶ್ ಫಿಶ್ ಇವರಿಗೆ ಯುವ ದೇವಾಂಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಸುನಿಲ್ ಯುವ ದೇವಾಂಗದ ಅಧ್ಯಕ್ಷರು ರಾಜೇಶ್ ರವರನ್ನು ಸ್ಮರಣಿಕೆ ಮೂಲಕ ಗೌರವಿಸಬೇಕು. ಶ್ರೀಮತಿ ಶಾಂತಾ ರವೀಂದ್ರ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಜಯಚಿತ್ರ ರಾಹುಲ್ ಇವರು ಶ್ರೀಮತಿ ಶಾಂತಾ ರವೀಂದ್ರ ಇವರನ್ನು ಸ್ಮರಣಿಕೆ ಮೂಲಕ ಗೌರವಿಸಬೇಕೆಂದು ಕೇಳಿಕೊಳ್ತಿದ್ದೇವೆ. ಹಾಗೂ ಶ್ರೀಯುತ ದುರ್ಗೇಶ್ ಚೆಟ್ಟಿಯಾರ್ ದೇವಾಂಗ ಸಮಾಜದ ಅಧ್ಯಕ್ಷರು ಇವರಿಗೂ ಧನ್ಯವಾದಗಳು. ಶ್ರೀಮತಿ ವಿನಯ ಇವರು ಶ್ರೀ ದುರ್ಗೇಶ್ ಶೆಟ್ಟಿಯಾರ್ ಅವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಸ್ಥಳೀಯರಾದ ಬಿಜಿ ಸುವರ್ಣ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಬಿಜಿ ಸುವರ್ಣ ಇವರನ್ನು ಚೇತನ ನಂದನಪುರ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಶ್ರೀಮತಿ ಸುಮತಿ ಯಾದವ್ ಕರಂಗಲ್ಪಾಡಿ ಸಾಯಿರಾಮ್ ಸೀ ಫುಡ್ಸ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಪ್ರಿಯಾಂಕಾ ದೇವಿ ಪ್ರಸಾದ್ ನಂದನಪುರ ಇವರು ದಯವಿಟ್ಟು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಶ್ರೀಯುತ ಗಣೇಶ್ ಕುಲಾಲ್ ಮಹಾನಗರ ಪಾಲಿಕೆ ಸದಸ್ಯರು ದೇರೆಬೈಲ್ ವಾರ್ಡ್ ನಂಬರ್ 26 ಇವರಿಗೂ ಹೃದಯಪೂರ್ವಕ ವಂದನೆಗಳು. ಶ್ರೀಮತಿ ಅಕ್ಷತಾ ಉರ್ವ ದಯವಿಟ್ಟು ಇವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಶ್ರೀಮತಿ ಮಲ್ಲಿಕಾ
ಉರುವ ಇವರಿಗೂ ಯುವ ದೇವಾಂಗದ ಪರವಾಗಿ ಧನ್ಯವಾದಗಳು. ಶ್ರೀಮತಿ ರಕ್ಷಿತಾ ಇವರು ಶ್ರೀಮತಿ ಮಲ್ಲಿಕಾ ಇವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಶ್ರೀ ದಯಾನಂದ ಬಿಜಯ್ ಇಂಜಿನಿಯರ್ ಮಂಗಳೂರು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ತಾರನಾಥ್ ಉರುವ ದಯವಿಟ್ಟು ಶ್ರೀ ದಯಾನಂದ ಬಿಜಯ್ ಅವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಗುರುಪ್ರಕಾಶ್ ಅಶೋಕ್ ನಗರ ಮಹಾಪಾಲಿಕೆಯ ಕಾಂಟ್ರಾಕ್ಟರ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ನಿಶಿತ್ ಕೊಡಿಕಲ್ ಇವರು ಶ್ರೀ ಗುರುಪ್ರಕಾಶ್ ಅಶೋಕ್ ನಗರ ಇವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಗುರುಪ್ರಕಾಶ್ ಯಾವುದೇ ಕೆಲಸ ನಿಮಿತ್ತ ಹೊರಗೆ ಹೋಗಿದ್ದಾರೆ. ಇಡೀ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀ ಸುನಿಲ್ ಕುಮಾರ್ ಅಧ್ಯಕ್ಷರು ಯುವ ದೇವಾಂಗ ಹಾಗೂ ಭರತ್ ಕುಮಾರ್ ಎಂಸಿ ಉಪಾಧ್ಯಕ್ಷರು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನೆರೆದಂತಹ ಎಲ್ಲರಿಗೂ ಯುವ ದೇವಾಂಗದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳನ್ನು ಹರಿ ಓಂ. ಧನ್ಯವಾದ. ಕೆಲಸವನ್ನು ಅತ್ಯಂತ ನಾಜೂಕಾಗಿ ನಿರ್ವಹಿಸಿದ ಕುಮಾರಿ ಸಾರಿಕಾನಂದನಪುರ ಇವರಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಿಂದ ಅತಿಥಿಗಳು ಕ್ರೀಡಾಂಗಣಕ್ಕೆ ಬಂದು ಮುಂದಿನ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಕಾಗಿ ವಿನಂತಿ. ಆಟದ ಉದ್ಘಾಟನೆ ಕ್ರೀಡಾಂಗಣದಲ್ಲಿ. ಹರಿ ಓಂ, ಹರಿ ಓಂ, ಹರಿ ಓಂ. ದಯವಿಟ್ಟು ಅತಿಥಿಗಳು ಕ್ರೀಡಾಂಗಣದತ್ತ ಬಂದು ಸೇರಬೇಕು. ಮೊದಲಿಗೆ ಕ್ರೀಡಾಂಗಣದ ಉದ್ಘಾಟನೆ ಹಿರಿಯರಾದ ಶ್ರೀ ಕ್ಷಿತಿಮಂಗಳೂರು ವೇದಿಕೆ ಬಂದಿದ್ದಾರೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕು. ಹಾಗೂ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ ನೇರವಾಗಿ. ದಯವಿಟ್ಟು ಎಲ್ಲರೂ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಕ್ರೀಡಾಂಗಣವನ್ನು ಡಾಕ್ಟರ್ ಶ್ರೀ BG ಸುವರ್ಣ ಇವರು ಟೇಪ್ ಕಟ್ಟಿಂಗ್ ಮೂಲಕ ನಿರ್ವಹಿಸಿದ್ದಾರೆ. ಈಗ ಹಿಂದೂ ಸಂಕೇತವಾದ ತೆಂಗಿನಕಾಯಿಯನ್ನು ಒಡೆದು ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಲಿ ಎಂದು ದೇವರ ಹತ್ರ ಬೇಡುತ್ತಾ ಶ್ರೀ ರಾಜೇಶ್ ರವರು ತೆಂಗಿನಕಾಯಿ ಹೊಡೆದಿದ್ದಾರೆ. ದಯವಿಟ್ಟು ಒಂದು ಬ್ಯಾಟ್ ತನ್ನಿ.
ಅತಿಥಿಗಳಿಂದ ಮೊದಲ ಆಟ ಪ್ರಾರಂಭವಾಗಲಿ. ದಯವಿಟ್ಟು ಕ್ರೀಡಾಂಗಣದಲ್ಲಿ ಇರುವ ಎಲ್ಲರೂ ಕ್ರೀಡಾಪಟುಗಳು ಸೇರಿದಂತೆ ಎಲ್ಲರೂ ಸ್ವಲ್ಪ ಬದಿಗೆ ನಿಂತು ಈಗ ಅತಿಥಿಗಳಿಂದ ಕ್ರೀಡೆಗೆ ಸಂಚಲನ. ಶ್ರೀ ರಾಜ್ ಫಿಶ್ ಇವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕ್ಷಿತಿ ಮಾಸ್ಟ್ರು ಬೌಲಿಂಗ್ ಮಾಡ್ತಾ ಕ್ಷಿತಿ ಮಾಸ್ಟ್ರು ವೀಕ್ಷಕರಾಗಿ ಕ್ರೀಡಾಂಗಣದಲ್ಲಿ ನಿಂತಿದ್ದಾರೆ. ಈಗ ಮೊದಲ ಶ್ರೀ ಗಣೇಶ್ ಕುಲಾಲ್ ರವರು ಒಂದೆರಡು ಬ್ಯಾಟಿಂಗ್ ಮಾಡಬೇಕು. ಡಾಕ್ಟರ್ BG ಸುವರ್ಣ ಇವರಿಂದ ಇನ್ನೊಮ್ಮೆ ಎಸೆತ ಸುಲಲಿತವಾಗಿ ಇನ್ನೊಂದು ಎಸೆತ ಡಾಕ್ಟರ್ BG ಸುವರ್ಣ ಇವರಿಂದ. ಬಾಲಿಗೆ ಈಚೆ ಬರಲಿಕ್ಕೆ ಧೈರ್ಯ ಇಲ್ಲ ಕಾಣಬೇಕು ಗಣೇಶ್ ಕುಲಾಲ್ ರವರನ್ನು ನೋಡಿ. ಅಷ್ಟೇ ಚೆನ್ನಾಗಿ ಹೊಡೆದಿದ್ದಾರೆ ಶ್ರೀ ಗಣೇಶ್ ಕುಲಾಲ್ ರವರು. ಮಹಿಳಾ ಪ್ರತಿನಿಧಿಯಾಗಿ ಶ್ರೀಮತಿ ಸುಮತಿ ಯಾದವ್ ಇದ್ದಾರೆ. ಒಂದು ಬ್ಯಾಟಿಂಗ್ ಆದ್ರೆ ಈಗ 6 ರನ್ ಹೊಡೆಯುವಂತ ತಾಕತ್ತಿರುವ ಶ್ರೀಮತಿ ಸುಮತಿ ಯಾದವ್ ರವರು ಒಂದು ಬ್ಯಾಟ್ ಮಾಡಬೇಕು ಅಂತ ಎಲ್ಲರ ಕೋರಿಕೆ. ಶ್ರೀಮತಿ ಸುಮತಿ ಯಾದವ್ ಡಾಕ್ಟರ್ ಮಹಿಳಾ ಪ್ರತಿನಿಧಿಯಾಗಿ ಶ್ರೀಮತಿ ಸುಮತಿ ಯಾದವ್. ಗಣೇಶನ್ನ ಅಂಚಪ ಅಲ್ಲೇ ದರ್ಪ್ಲಿ ಏಜಿ ಪಿರೋಗ ಒಂಜಿ ಹಾಕ್ಲಿ ಒಂಜಿ ಹಾಕನೇಟ ಬ್ಯಾಟಿಂಗ್ ಆಡ್ ಲೆಕ್ಕ. ಇತ್ತೆ ದರ್ಪ್ಲಿ ಇತ್ತಕ ಸಂತಕ ಕೊಬ್ಬರ ಅಲೆ ಬಾದ್ಶಾ 4 ನೆಟ್ಟ ಉಂಟೋಡಿರು. ಎಸ್, ಕಾರ್ಯಕ್ರಮ ನಿರ್ವಿಘ್ನವಾಗಿ ಪ್ರಾರಂಭವಾಗಿದೆ. ದಯವಿಟ್ಟು ಅತಿಥಿಗಳೆಲ್ಲರೂ ಪುನಃ ವೇದಿಕೆಯಲ್ಲಿ ಕೂತ್ಕೊಂಡು ಕ್ರೀಡಾಂಗಣದಲ್ಲಿ ನಡೆಯುವ ಈ ಅದ್ಭುತ ಕ್ರಿಕೆಟ್ ಪಂದ್ಯ ಅತಿಥಿಗಳಿಗೆ ಪುನಃ ಒಮ್ಮೆ ಸ್ವಾಗತ ವೇದಿಕೆಗೆ. ಡಾಕ್ಟರ್ BG ಸುವರ್ಣರವರು ನಿರ್ಗಮಿಸುತ್ತಿದ್ದಾರೆ. ಏನೋ ಬಹುಮುಖ್ಯ ಕಾರ್ಯಕ್ರಮದ ನಿಮಿತ್ತ ಡಾಕ್ಟರ್ BG ಸುವರ್ಣರವರು ಹಾಗೂ ಗಣೇಶ್ ಕುಲಾಲ್ ರವರು ಸಹ ಏನೋ ಕಾರ್ಯಕ್ರಮದ ನಿಮಿತ್ತ ಹೊರಗೆ ಹೋಗ್ತಿದ್ದಾರೆ. ಉಳಿದ ಅತಿಥಿಗಳು
ಥ್ಯಾಂಕ್ ಯು ಸೋ ಮಚ್ ಸರ್. ಅಂಚನೆ ಪೂರ ಪ್ಲೇ So the ಪ್ಲೇಯರ್ಸ್ ಬಿಡ್ದು ದಯಮಾಡ್ತದೆ
There's a wonderful tournament happening here. Yuva Devanga Premier League 2023, the first match of the day. Probably we have to finish 9 matches for the day. So we also thank all the spectators here, sponsors, supporters, owners and organizers for conducting such a beautiful tournament in this wonderful venue. So now the toss will be commencing between Devanga brothers and unbeatable Devanga. So Devanga brothers, I think Devanga brothers have won the toss. So we are waiting for your decision, sir. So for the first match between Devanga brothers and unbeatable Devanga, Devanga brothers have won the toss and elected to field first. So I request the batters of unbeatable Devanga, please be ready for the first match. The wonderful tournament will commence within a short while. I request the players to please be ready and the spectators to witness a wonderful match coming on your way. And the match is also live in V4 News in YouTube also. You can just put in as V4 News so that you can find the live coverage of this tournament happening in YouTube channels as well. Also request the players, please take the dugout for the first match. The officials are ready, the organizers, the supporters, everyone are ready. We request the players to take the field and give a wonderful start to this beautiful tournament. I also request the 8th man of both the teams. So Devanga brothers have won the toss and elected to field first. So wonderful match will commence within a short while. I request the players to please take the field as soon as possible. We'll start up the match because we have to finish probably 9 more matches for the day in the next 3 hours. So it's Mr. Sunil probably gonna start the innings to take the responsibility of the first over for team Devanga brothers. Sunil to start the proceedings, and we're waiting for the batters of unbeatable Devanga. We don't know their names. We're waiting for 2 strikers. That is probably Mr. Vaishak. It's Vaishak at the strikers end, Likit at the non-strikers end for team unbeatable Devanga, and it's Mr. Sunil to start the proceedings for team Devanga brothers. The match will commence within a short while. The first ball, the first legal delivery is in progress. Sunil to Vaishak, right move. And that's a wide call by the officials. 1+1. That's not a great way to start this innings by Mr. Sunil, but probably a favorism happened for team unbeatable Devanga. 2 runs added to the scorecard. And that's again a wide, +1. So 2 more runs again added to the scorecard. So now the scoreboard has moved up to 4 on the board without starting any legal delivery. So this is a great start probably for team unbeatable Devanga. Beautiful delivery that was. Sunil has come back really well after bowling 2 non-legal deliveries. And
And that's again a wide +1. So again 2 more runs added to the scorecard. I think the batters of unbeatable Devanga needn't do anything much. And this time I dotted delivery, a beautiful delivery that was well inside the wide line of the leg stump. So again a dotted delivery, 2 deliveries up, 6 on the board. Beautiful that was, and certainly fielded well, but that's a declared region again. Another single added to the scorecard. So another single added to the scorecard, and the score now moves on to 7 on the board. 3 balls up, 4th legal delivery in progress. Beautiful that was, pretty much onto the block hole. I think a White Shark not taking any sort of risk here, just trying to show some cricketing shots, and beautiful delivery again, pretty much onto the block hole. And White Shark wasn't able to deliver it much to his team. Again another dotted delivery. 2 back-to-back dotted deliveries, the last legal delivery in progress. And that's again a dotted delivery. So that's the completion of over number 1, and the score is just 7 on the board. I think they have certainly given away 6 extras. That is 1 + 1. So 6 extras, and just 1 run has been taken with the bat. So that was really, it's key run to bowl the second over for team Devanga brothers. That was a fumble by the fielder again, but straight to the fielder's hand. I think this is a very small ground, so the batters need to be little more quicker enough, or the quick singles need to be added to the scorecards. And that's again a fumble, possibly the deflection by the batter, adding a single to the scorecard. I think the score now moves on to 8 on the board after completion of 1.2 overs. It's key run for the 3rd time in the second over. Right arm over. He lost it well, and he is gone. It was a very good delivery, but unfortunately White Shark wasn't able to execute it well over the fence, and he has lofted it towards the region where he has to be going out of the ground. That is, he's been declared as out. So the first wicket down, the first breakthrough for team unbeatable Devanga, and a new man in comes in place of White Shark is Mr. Sagar in place of White Shark for team unbeatable Devanga. It's a 4th legal delivery in progress. And this time down the leg side, pretty much away from the leg stump. A wide call by the officials. Another one added to the scorecard. The score moves on to 9 on the board. Beautiful delivery that was, pretty much inside the line. The batsman wasn't able to connect it well. That's a dotted delivery straight to the fielder's hands at mid-wicket region. Beautiful delivery straight down to the fielder again. Chance for run out, but fortunately enough, the batters are not interested to take a single again. So after completion of 1.5 overs, the score is just at 9 on the board. And there's a chance of run out, and the fumble by the fielder, possibly there would have been an extra run, but fortunately enough, that's a completion of over number 2, and the score moves on to 10 on the board. I think Devanga brothers certainly gave away 7 extras. So in the 10 runs on the board, the 7 are the extras given by Devanga brothers. So it's Mr. Sunil taking the responsibility of the 3rd over for team Devanga brothers. After completion of 2 overs, the score moves on to 10 for the loss of 1. That's again a deflection of the bat, maybe an edge I can say, but fortunately enough, the ball just traveled towards the declared region. Another single added to the scorecard. It's 11 on the board. And lofted. There was a chance of a catch, but the fielder wasn't able to reach the ball, possibly. Another single added, but certainly there was a chance of a catch for the fielder at long off region. Another single added, and score was on to 12. Beautiful delivery that was, and that's a single declared region again. I think the scores are coming in for
Lofted straight to the hands of the fielder and gone. Lickett is walking back to the pavilion, lofting it, but unfortunately finding the fielder at mid-wicket region, and he has to walk back to the pavilion. So it's wicket number 2 gone for team unbeatable Devanga, and the score is at 13 on the board of the completion of 2.4 overs. 2 more illegal deliveries remaining. Beautiful delivery that was onto the block hole. I request the players in the 6th line to please come towards your dugout. Beautiful delivery well inside the line, and that's a dotted delivery. That's the completion. So that's the completion of over number 3, and the score moves on to 13 on the board. Still, it's a last over in progress. Last 6 more legal deliveries remaining for team unbeatable Devanga. So can we please know the bowler name? It's Prashant taking the last over for team brothers. Very well struck, straight down the field. There was a chance of a run out, but possibly the fielder wasn't able to throw it on time. So it's a single added to the total. And this time a wide call, a non-legal delivery by Mr. Prashant, adding a single to the scorecard, and the 15 comes up. 3.1 overs up. Beautiful delivery that was pretty much inside the white line, away from the off stump. The batsman wasn't able to drive it. Fortunately enough, a dotted delivery. This time a full toss delivery, and there was a chance of a run out as well, but the batter is well inside the crease. So another single added to the scorecard. Last 3 more legal deliveries remaining in this innings for team unbeatable Devanga. Can we see a big connect? This time down the leg side, another non-legal delivery. As I always say, the non-legal deliveries are a gift or a boon to the batters, because they needn't do much. The scores will definitely pour into the scorecard, and that's again a non-legal delivery. Wide +1, 2 more runs added to the scorecard, and now the score moves on to 19 on the board of the completion of 3.3 overs. Still 3 more legal deliveries remaining in the final over of the first innings. The score has already moved up to 19 on the board. 3 more to go. Can we see a big connect by the batters of unbeatable Devanga? And he connects it well, but straight to the hands of the fielder, and taken well. Sagar is walking back to the pavilion. So the new batter has to take the striker's end. So the rules will be same as the ICC. So 2 more legal deliveries remaining in the final over. 19 on the board. So the new man in comes is Mr. Sunil in place of Sagar. Last 2 more to go. 19 on the board. Can we see a big hit? And he loves it. High in the air. Chance of a catch, and fielder takes it well. Sunil has to depart in the very first legal delivery he faces. That's a golden duck for him. So it's the last legal delivery in progress for team unbeatable Devanga. 19 on the board for the loss of 4. Let's wait and watch in the last legal delivery. At least in the last legal delivery, can we see the first boundary or a maximum of this tournament? It's the last legal delivery in progress. And that's given. So that's a dotted delivery, and that's a completion of over number 4. 19 on the board. 20 is the target for team Devanga brothers in the next 24 legal deliveries. So I also request the captains of Devanga Weavers and Devanga Warriors
the captains of Devanga Weavers and Devanga Warriors. Please report at the commentator's desk for the toss for the second match. Also request the players of both the teams, that is Weavers and Warriors, please be ready so that once this match is concluded, we request your presence in the ground for the second match. That is between Devanga Weavers and Devanga Warriors. So 20 is the target, 24 legal deliveries to go. So let's wait and watch. Will it be the bowlers of unbeatable Devanga defending their total, or will it be the batters of Devanga brothers chasing it in ease to nominate their first win in this tournament? It's Sunil coming in to start the proceedings for team Devanga brothers. It's Sunil at the striker's end, Latish at the non-striker's end for team Devanga brothers. And it's possibly it's Mr. Vaishak to start the proceedings for team unbeatable Devanga. 20 is the target, 24 legal deliveries to go. Also request the captains of Devanga Weavers and Devanga Warriors. Can we please have your presence at the commentator's desk? We need to complete the tossing for the second match. So once this match is concluded, we request your presence in the ground within no time to play. One shot to Sunil. Is it the bowlers of unbeatable Devanga or the batters of Devanga brothers? 20 to get, 24 to go. As we always say, cricket is an unpredictable game. It's not over until it's completely over. So let's wait and watch how well the chase will go on. 20 to get, 24 to go. Vaishak to Sunil for the first time. Right arm over to the right-handed batter. Beautiful delivery that was. Beautiful delivery that was. Pretty much close to the off stump, I think. The keeper was expecting the ball to deflect the stance, but unfortunately, he was beaten and a single added to the scorecard. The second legal delivery in progress. This time again, a single added to the scorecard. Pretty much in-line bowling by Mr. Vaishak, well inside the wide lines, but unfortunately the keeper is fumbling and 2 more runs added to the scorecard. This time a wide call by the official. It's 1+1. So 2 more runs again added to the scorecard, and the score moves on to 4 on the board after completion of 2 legal deliveries. It's Vaishak for the third time to Mr. Sunil. Very good batting that was. Sensible play by Mr. Sunil. Just a gentle touch and run. So that is really important, and that will be really useful for team Devanga brothers, because they have already scored 5 runs in the first 3 legal deliveries. And lofted. Chance of run out. The fielders were expecting, the bowler was expecting a run out there, but unfortunately the fielder was not quick enough, and a single added to the scorecard, and the score moves on to 6 on the board after completion of first 4 legal deliveries. 2 more legal deliveries remaining in the first over, and they still need 14 runs in the next 20 legal deliveries. It's Vaishak to Sunil for the 5th time. And that was again a deflection, possibly pretty much away from the off stump. And another single added to the scorecard. It's the last legal delivery in progress. 7 on the board already. And given Sunil, who is walking back to the pavilion. That was an unfortunate way, because Sunil tried to step out, connect it for a big one maybe. But it was a very good delivery. It's a very good delivery by Mr. Vaishak, baiting the batter straight to the hands of the keeper, and that was a wonderful stumping taken. So another wicket, the first wicket down, the first breakthrough. So after the completion of the first over, the score is 7.
for the loss of 1. So the new man in comes. So the new man in comes is Mr. Kiran at the non-striker's end. It's Sagar to take the second over, the responsibility of the second over for team unbeatable Devanga. And the equation goes quite simple. 13 to get, 18 to go. 13 ಓಟ 18 ಎಸೆತಗಳ ಮುಂದೆ. So 18 to go, 13 to get, a pretty much easier task, but as we always say, it's definitely an unpredictable game. We cannot predict the result here. That was away from the leg stump. Pretty much away. Keeper wasn't able to collect it, and that's again a 1+1. White +1. So 2 more runs added to the scorecard, and now the equation turns out to be 11 required. And that's again a declared region. Another single added. It was a full toss delivery by Mr. Sagar. The batsman making no mistake. Latish. Again a full toss delivery. And that's again a single declared region. So 11 on the board, 9 required, 16 to go. Full toss delivery and that's gone. He definitely had a chance, Latish, but unfortunately the ball meets the batter and deflects the stump. The second wicket gone for team Devanga brothers. I think unbeatable Devanga still have a chance because 2 wickets down for 11 at the board, and they still need 19 more runs in the next 15 legal deliveries. I pardon, 9 more runs in the 15 legal deliveries. 15 ಎಸೆತ 9 ಓಟಗಳ ಗುರಿ. It's Sagar to Mr. And that was a deflection. That was a deflection, but how lucky is Prashant? How lucky is Mr. Prashant? After the deflection of the stumps, maybe the bells are not off. A single added to the scorecard, and the score was on to 12 on the board. 8 more required, 14 more to go. Saga for the 5th time. And another deflection there. Certainly trying to loft it over the covers. But fortunate enough, that's a dotted delivery for unbeatable Devanga, and it's a last legal delivery in progress. 8 more required, 13 more to go. Beautiful delivery that was. There's a chance of run out, and there was a chance of a run out, but the fielder wasn't able to collect it well. Certainly a single added to the scorecard, and that's a completion of over number 2, and the score moves on to 13 on the board, 12 more to go, 7 more to get. 12 to go, 7 to get. It's Bhavish taking the responsibility of the 3rd over. 12 to go, 7 to get. Bhavish to Prashant. Will it be the bowlers of unbeatable Devanga, or is it the batters of Devanga brothers? The chase is on. The chase is getting trickier, I can say. As we always say, cricket is an unpredictable game. It's not over until it's completely over. And let's wait and watch. In the next 12 legal deliveries, will the bowlers of unbeatable Devanga defend the total of 7 runs? It was a good delivery, but pretty much away from the off stump. It's a wide call by the official, so it's 1+1. So 2 more runs added to the scorecard, and they just need 5 more runs. And the 12 legal deliveries. And that's again a wide call by the official. So another single added to the scorecard. It's a wide call by the officials. I think the chase is definitely getting easier for team Devanga brothers because extras are definitely serving them in a full time. Just need 4 more runs. And that's wide plus. White +1, is it?
Yes, white +1. So 2 more runs added to the scorecard. And they just need 2 more runs. I repeat, just 2 runs required in the next 12 legal deliveries. Bhavesh to Prashant. And that's again a wide +1. So that's a completion. That's a conclusion. Devanga Weavers and Devanga Warriors. We don't have your captains, sir. Devanga Weavers and Devanga Warriors. We don't have your captains for the next match. We are waiting for you, sir. The toss has to be completed for the next match. So do we have the captains of both the teams? We have been calling you for a long time here. Because the play is off for Devanga Weavers and Devanga Warriors. So Devanga Weavers have won the toss and we are waiting for your decision, sir. I request the players of both the teams, please be ready. I request the players of both the teams, please be ready. So can we please take the field as soon as possible? A request, Devanga Weavers. So please take the field, sir. We have delayed it some time. Nickel toss late, so dayamaltadu. We don't have much time to spare, so it's a request. So the second match will gonna start in a short while. It's between Devanga Weavers and Devanga Warriors. So it's Manisha, the striker's end, to start the proceedings for team. So it's Manisha, the striker's end, Meghraj at the non-striker's end, and Mr. Yatish to start the proceedings for team Devanga Weavers. The first legal delivery in progress of the first over of the second match. Right arm over to Mr. Manisha.
And that's a wide call by the officials. Not a great way to start the innings, but fortunate enough for team of Devanga Warriors. A single added to the scorecard in the form of an extra. This time a beautiful delivery that was, but a fumble by the keeper. Definitely yes, that was a very good delivery inside the wide line, but the fumble by the keeper rewarded a run again to the batting team. So now the score moves on to 2 on the board of the completion of the first legal delivery. So it's again Mr. Yatish to Manish for the second time in the first over. And that's a wide. That's a non-legal delivery called by the officials. Another run added to the scorecard. I think the batters are pretty much in a relaxed mode here. The scores are just getting into the scorecard. And gone. That is a beach of a delivery by Mr. Yatish. And off cut to one. Turning towards the stumps. And Mr. Manish is walking back to the pavilion. The score now moves on to 3 on the board of the completion of the first 2 legal deliveries for the loss of 1. So the new man in comes is Mr. Prithviraj in place of Manish for team Devanga Warriors. It's Prithviraj at the striker's end. And that was again a beautiful delivery, a piece of a delivery and off cut to one. Again turning towards the stumps, but fortunate enough, the deflection of the bats has been saved, Mr. Prithviraj. And there was a chance of a catch again. There was definitely a deflection of the bats, but the keeper fumbled, a single added again. So now the score moves on to 3 on the board. And gone. That's a second wicket down. Prithviraj is walking back to the pavilion. A similar kind of delivery which was bowled to Mr. Manish. And another off cut to one. Reflecting the stumps. And Mr. Prithviraj is walking back to the pavilion. What a delivery that was again by Mr. Yatish. Taking 2 wickets. Giving away 3 runs in the first 5 legal deliveries. What a good start. A great start for team Devanga Weavers. And he lost it again, but that's a fumble. That is a fumble by the fielder at covers region. So 4 more runs added to the scorecard, and the score now moves on to I pardon. Pardon, the score moves on to 8 on the board. 8 on the board. It's Meghraj at the striker's end. It was wide delivery. And he lost it again. There's a chance of run out. But that was very good running between the wickets by the batters of Team Warriors. Certainly a single added to the scorecard. A wonderful delivery again by Mr. Bharat, beating Mr. Dhanush. Dotted delivery added to the scorecard. 10 on the board. Beautiful delivery. Beautiful leg cutter delivery that was by Mr. Bharat. The batsman is not able to connect it well, and that's a dotted delivery again. It's the 4th legal delivery in progress of the second over. Beautiful delivery. A wonderful fielding that was. Wonderful fielding that was again at the deep wicket region. Certainly saving 3 runs for his team. Very well struck by Mr. Dhanush as well. Last 2 more to go, so the score has already moved up to 11.
And this time a wide. This time a wide called by the officials, pretty much away from the wide line of the off stumps. 12 on the board, 2 more to go. And he loves it. That's a maximum. Very well struck by Mr. Prithviraj. The ball was certainly going away from the, Megharaj. The ball was just going away from the off stump. He loves it wonderfully towards the difficult region for a maximum. Another full toss. This time it's very well fielded. Certainly only a single added to the scorecard. And that's the completion of over number 2. And the score now moves on to so the score moves on to 19 on the board of the completion of first 2 overs. So it's Mr. Yatish taking the responsibility of the third over for team Devanga Weavers. Score moves on to 19 on the board. Beautiful delivery that was. The batsman was completely beaten. The ball just traveled straight to the keeper's hands. The second legal delivery in progress of the third over. And he lost it. High in the air. And that's a maximum. Wonderful connect that was again by Mr. Megharaj. Proving himself with 2 maximums for team Devanga Warriors. So now the score moves on to 25 on the board of the completion of 2.2 overs for the loss of 2. Megharaj has struck 2 maximums. It's really difficult to score big runs in this ground, and 2 maximum is definitely a big score, big ones for Team Warriors. He plays it well, again in the gap, certainly adding a single to the scorecard, and that's the score was on to 26 on the board at the completion of 2.3. Now in comes Dhanush at the striker's end. That's a wide. That's a wide call by the officials. A non-legal delivery away from the offline. Beautiful delivery, certainly the deflection, and a single added to the scorecard. I think the batters of Devanga Warriors are doing their job really well for them. And he lost it again, but straight to the hands of the fielder. Megharaj has certainly scored individual of 20 runs for his team. So that is definitely a big score on this ground. So the new man in comes is Mr. Tejas at the striker's end for team Devanga Warriors. The score has already moved up to 28 on the board of the completion of 2.5 overs. The last legal delivery in progress of the third over. Beautiful delivery that was. A deflection of the pads. It's a single added to the scorecard. There was a declared region. So that's a completion of over number 3. And the score was on to 29 on the board. It's the last over in progress. Last 6 more legal deliveries in progress. Let's wait and watch. Well, the batters of Devanga Warriors are putting still more a better performance because they've already scored a good run. A single again added to the scorecard. It's 30 on the board. Now the full toss delivery straight down to the field, a chance of run out, and that is a comfortable single added to the scorecard there by the batters of Devanga Warriors. They have a better total on board. Good one in the gap, and certainly a single. There was a good fielding effort by the fielder of Devanga Weavers. 3 more legal deliveries remaining in this innings. It's a wide. It's a wide call by the officials. A non-legal delivery again. That's well inside towards the block hole by Mr. Sahan. But certainly a single added. Full toss delivery again.
Another chance of a run out, but the batters of Warriors are making their job easier. Just a gentle play, and the singles have been added in regular intervals. The last legal delivery in progress. This is a beautiful delivery. This is a beautiful delivery, and given. That was a fumble by the bowler, but certainly that's a run out. So that's a dotted delivery as well. So that's a completion of over number 4. The score moves on to 35 on the board. 36 is the target in the next 24 legal deliveries for team Devanga Weavers. So request the players of both the teams to please take the field as soon as possible. 36 is the target. 24 legal deliveries to go. I also request the captains of Devanga Attackers and Devanga Eagles. I request the captains of Devanga Attackers and Devanga Eagles, please report at the commentators desk for the toss for the next match. So thank you so much. The next commentary opportunity is over to Mr. Suhas. ಧನ್ಯವಾದ ಶಶಾಂಕ್. ಉತ್ತಮವಾದಂತಹ ಪಂದ್ಯಾಕೂಟ ದೇವಾಂಗ ಯುವ ದೇವಾಂಗ ರಚಿಸಿಕೊಟ್ಟಿದೆ. ಈ ಒಂದು PHS ಮೈದಾನದಲ್ಲಿ ನಡೆಯುತ್ತಿದೆ ಈಗಿನ ಪಂದ್ಯಾಟ. ದೇವಾಂಗ ವಾರಿಯರ್ಸ್ ಅದೇ ರೀತಿಯಾಗಿ ದೇವಾಂಗ ವೀವರ್ಸ್ ಈ ಒಂದು ಪಂದ್ಯಾಟವನ್ನು ಜಯಬೇರಿ ಬಾರಿಸಲು ದೇವಾಂಗ ವೀವರ್ಸ್ ತಂಡಕ್ಕೆ 36 ರನ್ನಿನ ಗುರಿ ಬೆನ್ನಟ್ಟಬೇಕಾಗಿದೆ. 24 ಎಸೆತದ ಮುಂದೆ 36 ರನ್ನಿನ ಗುರಿ. ಸಾಧ್ಯವೋ ಅಸಾಧ್ಯವೋ ಎಂದು ಕಾದು ನೋಡೋಣ ವೀಕ್ಷಕರೇ. ಮೊದಲನೇ ಓವರ್ ಅನ್ನು ಎಸೆಯಲು ವಾರಿಯರ್ಸ್ ಕಡೆಯಿಂದ ನಿಹಾಲ್, ಅದೇ ರೀತಿಯಾಗಿ ವೀವರ್ಸ್ ಕಡೆಯಿಂದ ಸ್ಟ್ರೈಕರ್ ವಿಭಾಗದಲ್ಲಿ ಸೂರಜ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಯತೀಶ್. ಸ್ಟ್ರೈಕರ್ ನಲ್ಲಿ ಸೂರಜ್ ಕಂಡು ಬಂದರೆ ನಾನ್ ಸ್ಟ್ರೈಕರ್ ನಲ್ಲಿ ಯತೀಶ್. ಮೊದಲನೇ ಎಸೆತ ಅಲ್ಲಿ 1ಕ್ಕೆ 1, 1+1 ಮೊದಲನೇ ಎಸೆತ ಉಚಿತವಾಗಿ ನೀಡಿದ್ದಾರೆ. ಯಾವುದೇ ಒಂದು ಎಸೆತ ಎಸೆಯದೆ ಕೇವಲ ಉಚಿತ ಓಟದಿಂದ ಖಾತೆಯ ಪ್ರಾರಂಭ. 2 ಓಟ. ಮತ್ತೊಂದು ಬಲವಾದ ಹೊಡೆತ ಆಫ್ ಸೈಡ್ ಮುಖೇನ ನೋಡಿದಂತ ಚೆಂಡು ಕೇವಲ ಸಿಂಗಲ್ ಓಟಕ್ಕೆ ತೃಪ್ತಿ ಆಗ್ತಿದ್ದಾರೆ ಆಟಗಾರರು. ಈ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ 3, 1 ಎಸೆತದ ಮುಂದೆ 3 ಓಟವನ್ನು ಲಭಿಸಿದ್ದಾರೆ ಇಲ್ಲಿ ದೇವಾಂಗ ವೀವರ್ಸ್. ಸ್ಟ್ರೈಕರ್ ತುದಿಯಲ್ಲಿ ಯತೀಶ್. ಕಂಚಿನ 2ನೇ ಎಸೆತ ಬಲವಾದ ಹೊಡೆತಕ್ಕೆ ಮನವಿ. ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕೇವಲ 1 ಓಟ ಬಿಟ್ಟುಕೊಡದಲ್ಲೇ ದೇವಾಂಗ ವಾರಿಯರ್ಸ್ ಉತ್ತಮವಾದ ಕ್ಷೇತ್ರ ರಕ್ಷಣೆ ನಮಗೆ ಕಾಣಲು ಸಿಗುತ್ತಿದೆ ವೀಕ್ಷಕರೇ. ಅಡ್ಡ ಚೆಂಡು ಎಂದು ಅಂಪೈರ್ ತೀರ್ಮಾನ. ಅಂಕಿಅಂಶ ಪಟ್ಟಿಯಲ್ಲಿ 5, 2 ಎಸೆತದ ಮುಂದೆ 5 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ ದೇವಾಂಗ ವಾರಿಯರ್ಸ್. ಇನ್ನು 22 ಎಸೆತದ ಮುಂದೆ 31 ರನ್ನಿನ ಗುರಿ ಬೇಕಾಗಿದೆ. 3ನೇ ಎಸೆತ, ಕಂಚಿನ 3ನೇ ಎಸೆತ, ಮತ್ತೊಂದು ಉಚಿತ ಓಟ. ಬಹಳಷ್ಟು ಉಚಿತ ಓಟವನ್ನು ನೀಡುತ್ತಿದ್ದಾರೆ ಇಲ್ಲಿ ದೇವಾಂಗ ವಾರಿಯರ್ಸ್. ಅಂಕಿಅಂಶ ಪಟ್ಟಿಯಲ್ಲಿ 1 ರನ್ನಿನ ಸೇರ್ಪಡೆ 6. ಅಲ್ಲಿ ಬ್ಯಾಟ್ಸ್ಮನ್ ಸಿಂಗಲ್ಗೆ ತೃಪ್ತಿ ಆಗ್ತಿದ್ದಾರೆ ಸೂರಜ್. ಈ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ 7. ಲೆಗ್ ಸೈಡ್ ಹೊಡೆದಂತಹ ಚೆಂಡು ಡಿಕ್ಲೈನ್ ಮುಖೇನ 1 ಓಟ. ಈ ಬಾರಿ ಲೆಗ್ ಸೈಡ್ ಮುಖೇನ ಮತ್ತೊಮ್ಮೆ ಹೊಡೆತ, ಆದ್ರೆ ಈ ಸಿಂಗಲ್ಗೆ ತೃಪ್ತಿ. ಅಂಕಿಅಂಶ ಪಟ್ಟಿಯಲ್ಲಿ 8. ಕೊನೆಯ 2 ಎಸೆತ ಬಾಕಿ ಇದೆ. ಮೊದಲನೇ ಓವರ್ನ ಕೊನೆಯ 2 ಎಸೆತ. ನಿಹಾಲ್ ಕಂಚಿನ ಅಲ್ಲಿ ಬಲವಾದ ಹೊಡೆತ, ಆದರೆ ಯಾವುದೇ ಓಟವಿಲ್ಲ. ನಾಟ್ ಔಟ್ ಎಂದು ಅಂಪೈರ್ ತೀರ್ಮಾನ. ಉತ್ತಮವಾದ ರಕ್ಷಣೆ ದೇವಾಂಗ ವಾರಿಯರ್ಸ್ ಕಡೆಯಿಂದ. ಕೇವಲ 1 ಓಟವನ್ನು ಬಿಟ್ಟುಕೊಡ್ತಿದ್ದಾರೆ ಇಲ್ಲಿ. ಯತೀಶ್ ಅವರ ಹೊಡೆತಕ್ಕೆ ಸೂರಜ್ ಅವರ ಹಿಂಭಾಗ ಅಡ್ಡ ಆಯಿತು. ಅಲ್ಲಿ ಚುಕ್ಕಿ ಎಸೆತ, ಕೊನೆಯ ಎಸೆತ ಚುಕ್ಕಿ ಎಸೆತವಾಗಿ ಮಾರ್ಪಡಿಸಿದೆ. ಈ ನಿಟ್ಟಿನಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 1 ಓವರ್ನ ಮುಕ್ತಾಯಕ್ಕೆ 9. ಯಾವುದೇ ಹುದ್ದರಿಯ ಪತನವಿಲ್ಲ. ಇನ್ನುಳಿದ 18 ಎಸೆತದ ಮುಂದೆ
18 ಎಸೆತದ ಮುಂದೆ 27 ರನ್ನಿನ ಗುರಿ. ಹೊಸ ಎಸೆತಗಾರ ಮೋಹಿತ ಎರಡನೇ ಓವರನ್ನು ಎಸೆಯಲು ದೇವಾಂಗ ವಾರಿಯರ್ಸ್ ಕಡೆಯಿಂದ ಮೋಹಿತ್ ಕಂಡು ಬರ್ತಿದ್ದಾರೆ. ಸ್ಟ್ರೈಕರ್ ತುದಿಯಲ್ಲಿ ಯತೀಶ್. ಮೊದಲನೇ ಎಸೆತ, ಕಂಚಿನ ಮೊದಲನೇ ಎಸೆತ. ಎಲ್ಲಿ ಆಕಾಶದತ್ತ ಚೆಂಡು. ಅಂಡರ್ ಆರ್ಮ್ ವಿಭಾಗದಲ್ಲಿ ಓವರ್ ಆರ್ಮ್ ಕಾಣಲು ಸಿಗುತ್ತಿದೆ ನಮಗಿಲ್ಲಿ. ಯಾವುದೇ ಅಡ್ಡ ಚೆಂಡು ಇಲ್ಲ. ಉತ್ತಮವಾದಂತಹ ಚುಕ್ಕಿ ಎಸೆತ ಕಂಡು ಬರ್ತಿದೆ. ಈ ನಿಟ್ಟಿನ ಅಂಕಿಅಂಶ ಪಟ್ಟಿಯಲ್ಲಿ 10. ಬಲವಾದ ಹೊಡೆತಕ್ಕೆ ಮನವಿ. ಅಲ್ಲಿ ಕ್ಷೇತ್ರ ರಕ್ಷಣೆ ಅಷ್ಟೇ ಉತ್ತಮವಾಗಿ ಕಂಡು ಬರ್ತಿದೆ ವೀಕ್ಷಕರೇ. ರನ್ಔಟ್ ಸಾಧ್ಯತೆ ಇಲ್ಲ, ನಾಟ್ ಔಟ್. ಉತ್ತಮವಾದಂತಹ ತೀರ್ಪುಗಾರಿಕೆ ನಮ್ಮ ಬಳಿ ಇದ್ದಾರೆ. ಒಂದು ಕಡೆಯಲ್ಲಿ ತಿಲಕ್ ಆದ್ರೆ ಇನ್ನೊಂದು ಕಡೆಯಲ್ಲಿ ತ್ರಿಶಾಂತ್. ಬಹಳಷ್ಟು ಅನುಭವವಿಲ್ಲಂತಹ ತೀರ್ಪುಗಾರರು. ಇಬ್ಬರ ಮುಖದಲ್ಲಿ ಯಾವತ್ತು ಬೇಸರು ಕಂಡೇ ಬರಲಿಲ್ಲ. ನಗುಮುಖದ ತೀರ್ಪುಗಾರರು. ಒಂದು ಕಡೆಯಲ್ಲಿ ತ್ರಿಶಾಂತ್ ಆದ್ರೆ ಇನ್ನೊಂದು ಕಡೆಯಲ್ಲಿ ತಿಲಕ್. ಒಂದು ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 12. ಬಲವಾದ ಹೊಡೆತಕ್ಕೆ ಮನವಿ. ಅಲ್ಲಿ ಕ್ಷೇತ್ರ ರಕ್ಷಣೆ ಉತ್ತಮವಾಗಿ ಕಂಡು ಬರ್ತದೆ. ಯಾವುದೇ ಒಂದು ಬೌಂಡ್ರಿಯನ್ನು ಬಿಟ್ಟು ಕೊಡ್ತಿಲ್ಲ ದೇವಾಂಗ ವಾರಿಯರ್ಸ್ ತಂಡ. ಜಿದ್ದಾಜಿದ್ದಿಯಾಗುತ್ತದೆ ಈ ಒಂದು ಪಂದ್ಯಾಟ. ಮುಂದಿನ ಪಂದ್ಯಾಟದ ಈಗಲ್ಸ್ ತಂಡದ ಕಪ್ತಾನ ದಯಮಾಡಿ ಕಮೆಂಟ್ರಿ ಬಾಕ್ಸ್ ನ ಬಳಿ ಬರಬೇಕು. ಸಮಯದ ಅಭಾವ ನಮ್ಮನ್ನು ಈಗಾಗಲೇ ಕಾಡಿದೆ ವೀಕ್ಷಕರೇ. ರನ್ಔಟ್ ಸಾಧ್ಯತೆ ಆದರೆ ವಿಫಲತೆ ಕಂಡು ಬರ್ತಿದೆ. ಕೇವಲ ಒಂಟಿ ಓಟಕ್ಕೆ ತೃಪ್ತಿಯಾಗುತ್ತಿದ್ದಾರೆ ದೇವಾಂಗ ವ್ಯೂವರ್ಸ್. ಎರಡನೇ ಓವರ್ನ ಕೊನೆಯ ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದಿ ಸೆಕೆಂಡ್ ಓವರ್. ಸಿಂಗಲ್ಗೆ ಓಟಕ್ಕೆ ಅಲ್ಲಿ ಉದ್ದರಿಯ ಪತನ. ಬಹಳಷ್ಟು ನಿತ್ರಾಣವಾದ ಎಸೆತವಾಗಿತ್ತು. ಆದರೆ ವಿಕೆಟ್ ಅನ್ನು ಕಬಳಿಸಿದ್ದಾರೆ ದೇವಾಂಗ ವಾರಿಯರ್ಸ್ ತಂಡದ ಆಟಗಾರ. ಮೂರನೇ ಓವರ್ ಅನ್ನು ಎಸೆಯಲು ಪೃಥ್ವಿರಾಜ್. ಹೊಸ ಆಟಗಾರನಾಗಿ ಸ್ಟ್ರೈಕರ್ ತುದಿಯಲ್ಲಿ ಅನಿಲ್. ಸ್ಟ್ರೈಕರ್ ತುದಿಯಲ್ಲಿ ಅನಿಲ್. 12 ಎಸೆತದ ಮುಂದೆ ಬಹಳಷ್ಟು ಅಡ್ಡ ಅಲ್ಲ, ಅಡ್ಡ ದಿಡ್ಡಿ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 15. ಅಲ್ಲಿ ಷಟ್ಕ, ಸಿಕ್ಸರ್. ಬಲವಾದ ಹೊಡೆತಕ್ಕೆ ಮನವಿ. ಷಟ್ಕದ ಮುಖೇನ 6 ರನ್ನಿನ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 21. ಅನಿಲ್ ಅವರ ಸ್ಫೋಟಕ ಆಟ. ಮತ್ತೊಂದು ಉಚಿತ ಓಟ, ಅಡ್ಡ ಚೆಂಡು. ಬಹಳಷ್ಟು ದುಬಾರಿಯಾಗುತ್ತಿದೆ ಈ ಒಂದು ಓವರ್ ವೀಕ್ಷಕರೇ. ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ 9 ಮುಂದೆ ಬೇಕು 14. ಬಲವಾದ ಹೊಡೆತಕ್ಕೆ ಮನವಿ. ಅಲ್ಲಿ ಅನಿಲ್ ಅವರ ಭರ್ಜರಿಯಾದ ಹೊಡೆತ. ನೆಲ ಕಚ್ಚಿದಂತ ಚೆಂಡು ಮೇಲೇಳಲೇ ಇಲ್ಲ. ಹರಿದಾಡುವ ನಾಗ ಎಡಬಿಚ್ಚಿ ಒಡೆದನೀಗ. ಎಂಟರ ಮುಂದೆ ಬೇಕು 10. ಅಲ್ಲಿ +1.
ಒಂದು ಓಟ ಓವರ್ ಥ್ರೋ ಮುಖೇನ ಕೊಟ್ಟಿದ್ದಾರೆ ಇಲ್ಲಿ. ಅನಿಲ್ ಅವರ ಸ್ಫೋಟಕ ಹೊಡೆತದಿಂದ ಪಂದ್ಯದಲ್ಲಿ ತಿರುವನ್ನು ಕಂಡುಕೊಳ್ಳಿದೆ. ಅನಿಲ್ ಯಾನಿ ನಮ್ಮೆಲ್ಲರ ಭಾವ. ಓವರ್ ಸಮಾಪ್ತ. 6 ಮುಂದೆ ಬೇಕು. 7 ಎದ್ದೇಳು. ದೇವಾಂಗ ವಾರಿಯರ್ಸ್ ಎದ್ದೇಳು. 6 ಮುಂದೆ ಬೇಕು, ಇನ್ನು 7. 6 ಎಸೆತ 7 ಓಟ. ಸ್ಟ್ರೈಕರ್ ನಲ್ಲಿ ಸೂರಜ್, ನಾನ್ ಸ್ಟ್ರೈಕರ್ ನಲ್ಲಿ ಹೊಡಿಬಡಿ ದಾಂಡಿಗ ಅನಿಲ್. ಕೊನೆಯ ಓವರ್ ಅನ್ನು ಎಸೆಯಲು ಮೇಘರಾಜ್. 6 ಮುಂದೆ ಬೇಕು 7. 6 ಬಾಲ್ 7 runs required. And it's a catch drop. ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದೀರಿ. ಕ್ಯಾಚಸ್ ವಿನ್ಸ್ ದ ಮ್ಯಾಚ್, ನೆನಪಿಟ್ಟುಕೊಳ್ಳಿ. 5 ಮುಂದೆ ಬೇಕು 6. ಸ್ಟ್ರೈಕರ್ ತುದಿಯಲ್ಲಿದ್ದಾರೆ ಹೊಡಿಬಡಿ ದಾಂಡಿಗ. ಅಲ್ಲಿ ಚುಕ್ಕಿ ಆಗ್ತಿದೆ. 4 ಮುಂದೆ ಬೇಕು 6. 4 ಎಸೆತ 6 ಓಟ. ಅಲ್ಲಿ ಉದ್ದರಿಯ ಪತನವಾಗ್ತಿದೆ. ಈ ನಿಟ್ಟಿನಲ್ಲಿ ಪಂದ್ಯಾಟದಲ್ಲಿ ಕೊಂಚ ಮಟ್ಟಿನ ತಿರುವು ಸಿಗ್ತಿದೆ ವೀಕ್ಷಕರೇ. 3 ಎಸೆತ 6 ಓಟ. ಭರತ್ ಅವರ ಆಗಮನವಾಗ್ತಿದೆ. ತಂಡದ ಕಪ್ತಾನ ತನ್ನ ತಂಡದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಿಡಿದುಕೊಂಡು ಬರುತ್ತಿದ್ದಾರೆ. ಇಲ್ಲಿ ಭರತ್, ಗೆಲ್ಲಲೇಬೇಕಾಗಿದೆ, ನಿಮಗೆ ಅನಿವಾರ್ಯ ಅವಶ್ಯಕತೆ. ಮೂರರ ಮುಂದೆ 6. ಇಲ್ಲಿ ಗೆಲ್ಲವರಾರು. ಅಲ್ಲಿ ಚುಕ್ಕಿ ಎಸೆತವನ್ನು ಕೀಳಾಗಿ ನೋಡಬೇಡಿ. ಕೊನೆಗೆ ಅದು ನಮ್ಮನ್ನು ಚುಚ್ಚಿ ಸಾಯಿಸುತ್ತದೆ. 2 ಎಸೆತ 6 ಓಟ. Yes, it's a boundary. It's a boundary. ರೋಚಕವಾಗುತ್ತಿದೆ ಪಂದ್ಯಾಟ. 1 ಎಸೆತ 2 ಓಟ. 1 ball 2 run. ಇವರು ಬಿಡುವುದಿಲ್ಲ, ಅವರು ಕೊಡುವುದಿಲ್ಲ. 1ರಲ್ಲಿ ಬೇಕು 2. ಪಂದ್ಯಾಟವು ಟೈಯದಲ್ಲಿ 1 ಅಂಕ. ರೋಚಕವಾದ ಪಂದ್ಯಾಟ. ಅಲ್ಲಿ ಚುಕ್ಕಿ ಮಾಡಿದ್ದಾರೆ ದೇವಾಂಗ ವಾರಿಯರ್ಸ್. ವಾಟ್ ಎ ಬ್ಯೂಟಿ ಇಟ್ ವಾಸ್. ಸುಂದರವಾದ ಪಂದ್ಯಾಟ ಆಡಿದ್ದೀರಿ ನೀವು. ಜೋರಾದ ಕೈ ಚಪ್ಪಲಿ ನೀಡಬೇಕು ವೀಕ್ಷಕರೇ. ಇಟ್ ವಾಸ್ ಎ ಬ್ಯೂಟಿಫುಲ್ ಕ್ರಿಕೆಟ್ ಮ್ಯಾಚ್. ಸುಂದರವಾದಂತಹ ಕ್ರಿಕೆಟ್ ಮ್ಯಾಚ್ ಈ ಒಂದು ಮೈದಾನದಲ್ಲಿ ನಡೆದಿದೆ. ಅಭಿನಂದನೆಗಳು ದೇವಾಂಗ ವಾರಿಯರ್ಸ್. ಅದೇ ರೀತಿಯಾಗಿ ಧನ್ಯವಾದಗಳು ದೇವಾಂಗ ವ್ಯೂವರ್ಸ್. ಈ ಮುಂದಿನ ಪಂದ್ಯಾಟ ದೇವಾಂಗ ಟೈಗರ್ಸ್, ಅದೇ ರೀತಿಯಾಗಿ ದೇವಾಂಗ ಈಗಲ್ಸ್. ದೇವಾಂಗ ಈಗಲ್ಸ್ ನಾಣ್ಯ ಚಿಮುಕಿಯನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಳ್ಳಿದೆ. ಈ ಒಂದು ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಹೊರಹೊಮ್ಮಿದಂತ ಆಟಗಾರ ಮೇಘರಾಜ್. ಇವರಿಗೆ ಈ ಗುರು ಪ್ರಕಾಶ್ ಇವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ನೀಡಿ ಗೌರವಿಸಬೇಕು. ಜೋರದ ಕೈ ಚಪ್ಪಲಿ ನೀಡಬೇಕು ವೀಕ್ಷಕರೇ. 6 ಎಸೆತದ ಮುಂದೆ 7 ರನ್ ಅನ್ನು ನಿಲ್ಲಿಸಿದ್ದಾರೆ ಈತ. ಸುಂದರವಾದಂತಹ ಕ್ರಿಕೆಟ್ ಆಟ ಆಡಿದ್ದಾನೆ ಈತ. ಜೋರದ ಕೈ ಚಪ್ಪಾಳೆ. ಅಭಿನಂದನೆ ನಿಮಗೆ ಮೇಘರಾಜ್.
ಸುನಿಲ್ ದಯಮಾಡಿ ಒಮ್ಮೆ ಕಮೆಂಟ್ರಿ ಬಾಕ್ಸ್ನ ಬಳಿ ಬರಬೇಕು. ಸುನಿಲ್ ಈಗಾಗಲೇ ದೇವಾಂಗ ಅಟ್ಯಾಕರ್ಸ್ ಮ್ಯಾಚ್ ನೋಡಲು ಅಭಿಮಾನಿ ಸಂಘಗಳು ಕಾದು ಕುಳಿತಿದೆ. ದೇವಾಂಗ ಅಟ್ಯಾಕರ್ಸ್ ನ ಆಟಗಾರ ಅಂಕಣದ ಒಳಭಾಗದಲ್ಲಿ ಬರಲು ಕಾದು ಕುಳಿತಿದ್ದಾರೆ ಅಭಿಮಾನಿ ಸಂಘದವರು. ಸ್ಟ್ರೈಕರ್ ವಿಭಾಗದಲ್ಲಿ ರಾಜೇಶ್, ಅದೇ ರೀತಿಯಾಗಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಲತೀಶ್. ಮೊದಲನೇ ಓವರನ್ನು ಎಸೆಯಲು ದೇವಿ ಪ್ರಸಾದ್, ಸ್ಟ್ರೈಕರ್ನಲ್ಲಿ ರಾಜೇಶ್.
ಟಿವಿ ಪ್ರಸಾದ್ ಅವರ ಮೊದಲನೇ ಓವರ್ ಎಸೆಯಲು ಮೊದಲನೇ ಎಸೆತ ಸ್ಟ್ರೈಕರ್ ಹುದ್ದೆಯಲ್ಲಿ ರಾಜೇಶ್. ಸಿಂಗಲ್ಗೆ ತೃಪ್ತಿ ಆಗ್ತಿದ್ದಾರೆ ಆಟಗಾರರು. ಒಂಟಿ ಓಟದ ಸೇರ್ಪಡೆ, ಖಾತೆಯ ಪ್ರಾರಂಭ, ಒಂಟಿ ಓಟ, 1 runs on the board. ಪಂದ್ಯಾಟವು 4 ಓವರ್ಗಳಿಗೆ ಸೀಮಿತವಾಗಿರುತ್ತದೆ ವೀಕ್ಷಕರಿಗೆ, ನೆನಪಿಟ್ಟುಕೊಳ್ಳಿ. ಅಂಚಿನ ಎರಡನೇ ಎಸೆತ ಡಿವಿ ಪ್ರಸಾದ್ ಟು ರಾಜೇಶ್. ಒಂಟಿ ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ ಈ ಮೊದಲ ಎಸೆತದಿಂದ. ಎರಡನೇ ಎಸೆತ ರಾಜೇಶ್ ಇವರಿಗೆ. ಬಲವಾದ ಹೊಡೆತಕ್ಕೆ ಮನವಿ, ಆದರೆ ಯಾವುದೋ ಓಟವಿಲ್ಲ, ಕೇವಲ ಚುಕ್ಕಿ ಎಸೆತ. 2 ಎಸೆತದ ಮುಂದೆ ಒಂಟಿ ರನ್ ಮಾತ್ರ ದೇವಾಂಗ ವಾರಿಯರ್ಸ್ ತಂಡಕ್ಕೆ, ದೇವಾಂಗ ಅಟ್ಯಾಕರ್ಸ್ ತಂಡಕ್ಕೆ, ಕ್ಷಮಿಸಿ. ಅಲ್ಲಿ ಕ್ಯಾಚ್ ಔಟ್ ಸಾಧ್ಯತೆ ಇಲ್ಲ. ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದೀರಿ ನೀವು. ಈ ಮುಖೇನ ಒಂಟಿ ಓಟ ಮಾತ್ರ, 2 ಓಟ, 2 runs on the board. ಕಂಚಿನ 3 ಎಸೆತ ಬಾಕಿ ಇದೆ. ಮೊದಲನೇ ಓವರ್ನಲ್ಲಿ 3 ಎಸೆತ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಮಾತ್ರ. ಅಲ್ಲಿ ಸಿಂಗಲ್ಗೆ ತೃಪ್ತಿ ಆಗ್ತಿದ್ದಾರೆ ಲತೀಶ್. ಅಂಕಿಅಂಶ ಪಟ್ಟಿಯಲ್ಲಿ 3. ಕೊನೆ 2 ಎಸೆತ ಬಾಕಿ ಇದೆ. ಮೊದಲನೇ ಓವರ್ನ 2 ಎಸೆತ ಬಾಕಿ ಇದೆ. ದೇವಾಂಗ ಈಗಲ್ಸ್ ಒಂದು ಕಡೆ, ಎದುರೇ ದೇವಾಂಗ ಅಟ್ಯಾಕರ್ಸ್ ಇನ್ನೊಂದು ಕಡೆ. ಬಲವಾದ ಹೊಡೆತ, 4 ರನ್ನಿನ ಸೇರ್ಪಡೆ. 4 ರನ್ ಕಿಲಿಯ ಇಸ್ ಬಾರ್. ಲೆಗ್ ಸೈಡ್ ಮುಖೆ ನೋಡಿದಂತಹ ಚೆಂಡು 4 ರನ್ನಿನ ಸೇರ್ಪಡೆಯಾಗ್ತಿದೆ. ಅಂಕಿಅಂಶ ಪಟ್ಟಿಯಲ್ಲಿ 7. ಕೊನೆಯ ಎಸೆತ, ಮೊದಲನೇ ಓವರ್ನ ಕೊನೆಯ ಎಸೆತ ಬಾಕಿ ಇದೆ. ಲತೀಶ್ ಅವರ ಬಲವಾದ ಹೊಡೆತದಿಂದ 4 ರನ್ನಿನ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 7. ಯಾವುದೇ ಉದ್ದರಿಯ ಪತನವಿಲ್ಲ. ಅಲ್ಲಿ ಸಿಂಗಲ್ಗೆ ತೃಪ್ತಿಯಾಗ್ತಿದ್ದಾರೆ ಆಟಗಾರರು. ಈ ನಿಟ್ಟಿನಲ್ಲಿ ಮೊದಲ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 8 ವಿತೌಟ್ ಲಾಸ್ ಆಫ್ ಎನಿ ವಿಕೆಟ್. ಪಂದ್ಯಾಟವನ್ನು ಆದಷ್ಟು ಬೇಗ ನಡೆಸಿಕೊಳ್ಳಬೇಕು ನಿರ್ಣಾಯಕರಲ್ಲಿ ವಿನಂತಿ. ಇನ್ನು ಹಲವಾರು ಪಂದ್ಯಾಟ ಈ ಒಂದು ಮೈದಾನದಲ್ಲಿ ನಡೆಯಲಿಕ್ಕಿದೆ. ಬೌಲರ್ ನೇಮ್ ಪ್ಲೀಸ್. ಅಮಿತ್. ಎರಡನೇ ಓವರ್ ಅನ್ನು ಎಸೆಯಲು ನಮಿತ್, ಕ್ಷಮಿಸಿ, ಎರಡನೇ ಓವರ್ ಅನ್ನು ಎಸೆಯಲು ನಮಿತ್ ಅವರ ಆಗಮನವಾಗ್ತಿದೆ. ಸ್ಟ್ರೈಕರ್ ತುದಿಯಲ್ಲಿ ರಾಜೇಶ್. ಮೊದಲನೇ ಎಸೆತ, ಎರಡನೇ ಓವರ್ ಅಲ್ಲಿ ಉತ್ತಮವಾದಂತಹ ಸಿಂಗಲ್, ಚೀಕಿ ಶಾಟ್. ಸಿಂಗಲ್ಗೆ ತೃಪ್ತಿ ಆಗ್ತಿದ್ದಾರೆ ಆಟಗಾರರು. ಅಂಕಿಅಂಶ ಪಟ್ಟಿಯಲ್ಲಿ 9. ಅಡ್ಡ ಚೆಂಡು, ವೈಟ್ ಬಾಲ್, ಉಚಿತವಾದ ಓಟ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 10. ಮುಂದಿನ ಪಂದ್ಯಾಟ ಅನ್ಬೀಟೇಬಲ್ ದೇವಾಂಗ, ಅದೇ ರೀತಿಯಾಗಿ ರಾಯಲ್ ದೇವಾಂಗದ ನಡುವೆ. 2 ತಂಡದ ಆಟಗಾರರು ಆಟದ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ದಯಮಾಡಿ.
ಎರಡನೇ ಎಸೆತ ಚಾಲ್ತಿಯಲ್ಲಿದೆ. ಬಲವಾದ ಹೊಡೆತ, ಅಲ್ಲಿ 4 ರನ್ನಿನ ಸೇರ್ಪಡೆ. ಆಫ್ ಸೈಡ್ ಮುಖೇನ ಉತ್ತಮವಾದಂತಹ ದಾಂಡುಗಾರಿಕೆ ರಾಜೇಶ್ ಕಡೆಯಿಂದ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 14. ಉತ್ತಮವಾದಂತಹ ನಿಧಾನಗತಿಯ ಆಟವಾದರೂ ಕೂಡ ನೋಡಲಿಕ್ಕೆ ಬಹಳಷ್ಟು ಚಂದವಾಗ್ತಿದೆ ಈ ಒಂದು ಪಂದ್ಯಾಟ. ಅಂಕಿಅಂಶ ಪಟ್ಟಿಯಲ್ಲಿ 14. ಸ್ವೀಪಿಂಗ್ ಮುಖೇನ 1 ರನ್ನಿನ ಸಿಲ್ಲ. ಫೀಲ್ಡಿಂಗ್ ನಲ್ಲಿ 1 ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ ಇಲ್ಲಿ ದೇವಾಂಗ ಈಗಲ್ಸ್. ಅಲ್ಲಿ ಅಡ್ಡ ಚೆಂಡು, ಉಚಿತ ಓಟ. ಅಂಕಿಅಂಶ ಪಟ್ಟಿಯಲ್ಲಿ 15. ಇನ್ನು 3 ಎಸೆತ ಬಾಕಿ ಇದೆ. ಎರಡನೇ ಓವರ್ನ 3 ಎಸೆತ ಇನ್ನು ಬಾಕಿ ಇದೆ. ಬಹಳಷ್ಟು. ಮತ್ತೊಂದು ಅಡ್ಡ ಚೆಂಡು, ಇಟ್ಸ್ ಎ ಫ್ರೀ ಡೆಲಿವರಿ. 16 ಸಾಗಿ ಬರುತ್ತದೆ ಅಂಕಿಅಂಶ ಪಟ್ಟಿ. ಅಲ್ಲಿ ಉತ್ತಮವಾದಂತಹ ಕಂಬ್ಯಾಕ್ ಬೈಸ ಮುಖೇನ ಡಿಕ್ಲೇರ್ 20 ಓಟ ಲಭ್ಯ. 2 ಎಸೆತ ಬಾಕಿ ಇದೆ ಎರಡನೇ ಓವರ್ನ. ತಂಡದ ಮೊತ್ತ 17. ಅಲ್ಲಿ ನಿಧಾನಗತಿಯಲ್ಲಿ ಎಸೆಯಿರಿ. ನಮ್ಮ ಬಳಿ ಯಾವುದೇ ಹೆಲ್ಮೆಟ್ ಇಲ್ಲ, ಯಾವುದೇ ಇನ್ಶೂರೆನ್ಸ್ ಇಲ್ಲ. ನಾವು ಖಾಲಿ ಕಮೆಂಟೇಟರ್ಸ್ ಮಾತ್ರ. ಹತ್ತೊಂಬತ್ತು. ಸ್ಕೋರ್ ಮೂವ್ಸ್ ಆನ್ ಟು 19 ಆನ್ ದಿ ಬೋರ್ಡ್. ಲಾಸ್ಟ್ 2 balls to go. ಕೊನೆ 2 ಎಸೆತ ಬಾಕಿ ಇದೆ ಎರಡನೇ ಓವರ್ ಅನ್ನು ಮುಗಿಯಲು. ಅಲ್ಲಿ ಫೀಲ್ಡಿಂಗ್ ನಲ್ಲಿ ವಿಫಲತೆ. ಚಿಕ್ಕಿ ಶಾಟ್, 20 ಓಟ ಲಭ್ಯ. ಅಂಕಿಅಂಶ ಪಟ್ಟಿಯಲ್ಲಿ 20 ರನ್. ಕೊನೆಯ ಎಸೆತ ಬಾಕಿ ಇದೆ ಎರಡನೇ ಓವರ್ ಅನ್ನು ಮುಗಿಸಲು. ಬಲವಾದ ಹೊಡೆತಕ್ಕೆ ಮನವಿ. ಉತ್ತಮವಾದ ಕ್ಷೇತ್ರ ರಕ್ಷಣೆ, ಯಾವುದೇ ಓಟವಿಲ್ಲ. ಈ ನಿಟ್ಟಿನಲ್ಲಿ 2 ಓವರ್ನ ಮುಖ್ಯ ಅಂಕಿಅಂಶ ಪಟ್ಟಿಯಲ್ಲಿ 20, ಯಾವುದೇ ಉದ್ದರಿಯ ಪತನವಿಲ್ಲ. ಇನ್ನು 2 ಓವರ್ ಬಾಕಿ ಇದೆ. ಮೊದಲನೇ ಇನ್ನಿಂಗ್ಸ್ ನಲ್ಲಿ 2 ಓವರ್ ಬಾಕಿ ಇದೆ. ರಾಹುಲ್ 3ನೇ ಓವರ್ ಅನ್ನು ಎಸೆಯಲು ರಾಹುಲ್ ಅವರು ಇಲ್ಲಿ ಬರ್ತಿದ್ದಾರೆ. The next match, unbeatable Devanga and also Royal Devanga. I request both the captains to come near the commentary box for the toss. ರಾಹುಲ್ನ ಮೊದಲನೇ ಎಸೆತ, ಅಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದೀರಿ. ತಪ್ಪು ಮಾಡಿದ್ದೀರಿ ವಿನೋದ್ ರಾಜ್. ನೀವು ಕ್ಯಾಚ್ ಅನ್ನು ಕೈ ಚೆಲ್ಲಿ ತಪ್ಪು ಮಾಡಿದ್ದೀರಿ. ಬಲವಾದ ಹೊಡೆತ, ಸಿಂಗಲ್ಗೆ ತೃಪ್ತಿ ಆಗ್ತಿದ್ದಾನೆ ಆಟಗಾರ. 21. 1 ರನ್ನಿನ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 21. 21 ರನ್ಸ್ ಆನ್ ದಿ ಬೋರ್ಡ್. ಲಾಸ್ ಆಫ್ ನೋ ವಿಕೆಟ್. ಬಲವಾದ ಹೊಡೆತಕ್ಕೆ ಮನವಿ, ಆದರೆ ಅಲ್ಲಿ ಯಾವುದೇ ಓಟವನ್ನು ಬಿಟ್ಟು ಕೊಡ್ತಿಲ್ಲ ಇಲ್ಲಿ ದೇವಾಂಗ ಈಗಲ್ಲ. ಕಚ್ಚಿನ 3ನೇ ಎಸೆತ, 4ನೇ ಎಸೆತ. ಅಲ್ಲಿ ಎದ್ದು ಬಿದ್ದು ಕೀಪಿಂಗ್ ನಲ್ಲಿ 1 ಊಟ ಸ್ಥಗಿತ. ವೈಟ್ ಬಾಲ್ ನಂಬರ್ ತೀರ್ಮಾನ. 22. ಕೊನೆ 2 ಎಸೆತ ಬಾಕಿ ಇದೆ. 3ನೇ ಓವರ್ನ ಕೊನೆ 2 ಎಸೆತ ಬಾಕಿ ಇದೆ. 23 ಒಟ್ಟು ಮೊತ್ತ.
ಬಲವಾದ ಹೊಡೆತ, ಅಲ್ಲಿ ಅಲ್ಲಿ ಮತ್ತೊಮ್ಮೆ ವಿಫಲತೆ. ಮತ್ತೊಂದು ವಿಫಲತೆ. ಫೀಲ್ಡಿಂಗ್ ನಲ್ಲಿ ಬಹಳಷ್ಟು ವಿಫಲತೆಯನ್ನು ಮೂಡಿಕೊಳ್ತಿದೆ ಇಲ್ಲಿ ದೇವಾಂಗ ಈಗಲ್ಸ್. ಒಂಟಿ ಓಟ ಕೂಡ ಬಹಳಷ್ಟು ದೊಡ್ಡ ಓಟ, ನೆನಪಿಟ್ಟುಕೊಳ್ಳಿ. ಹನಿ ಹನಿ ಕೂಡಿದರೆ ಅದು ಹಳ್ಳ. ಕೊನೆಯ ಎಸೆತ, ಲಾಸ್ಟ್ ಬಾಲ್ ಆಫ್ ದಿ ಥರ್ಡ್ ಓವರ್. ಮೂರನೇ ಓವರ್ನ ಕೊನೆಯ ಎಸೆತ. ಅಲ್ಲಿ ಮತ್ತೊಮ್ಮೆ ವೈಟ್ +1, 1+1 ಓಟ. 25 ಒಟ್ಟು ಮೊತ್ತ. ಒಟ್ಟು ಮೊತ್ತ 25. ಲಾಸ್ಟ್ ಬಾಲ್ ಬ್ಯಾಕ್. ಮೂರು ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 25. ಕೊನೆಯ ಓವರ್ ಎಸೆಯಲು ದೇವಿ ಪ್ರಸಾದ್. ದೇವಿ ಪ್ರಸಾದ್ ಅಲ್ಲಿ ಕ್ಯಾಚ್ ಅನ್ನು ಮತ್ತೊಮ್ಮೆ ಕೈ ಚೆಲ್ಲಿದ್ದೀರಿ. ಪದೇ ಪದೇ ತಪ್ಪು ಮಾಡಬೇಡಿ ನೀವು. ಎರಡನೇ ಎಸೆತ, ಸ್ಟ್ರೈಕರ್ ನಲ್ಲಿ ರಾಜೇಶ್. ಬಲವಾದ ಹೊಡೆತ, ಯಾವುದೇ ಓಟವಿಲ್ಲ, ಕೇವಲ ಚುಕ್ಕಿ. ಉತ್ತಮವಾದಂತಹ ಪಾರ್ಟ್ನರ್ಶಿಪ್ ಎರಡು ಆಟಗಾರರ ನಡುವೆ ನಡುತ್ತಿದೆ ವೀಕ್ಷಕರೇ. 26 ರನ್, 26 ರನ್ ಅನ್ನು ಕಲೆ ಹಾಕಿದ್ದಾರೆ ಎರಡು ಆಟಗಾರರು. ಮೂರನೆಯ ಎಸೆತ, ಅಲ್ಲಿ ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆ, ಅಲ್ಲಿ ಉದ್ದರಿಯ ಪತನವಾಗುತ್ತಿದೆ. ರನ್ಔಟ್ ಮುಖೇನ ಉದ್ದರಿಯ ಪತನ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ. ಚಿತ್ರ ಅವರ ಬಲಶಾಲಿ ಎಸೆತದಿಂದ ರನ್ಔಟ್. ಅಲ್ಲಿ ಅಭಿಮಾನಿ ಸಂಘದ ಪ್ರೀತಿ, ಇಲ್ಲಿ ಕ್ರಿಕೆಟ್ನ ಮೇಲಿನ ಗೌರವ. ಅನಿಲ್ ಹೊಸ ಆಟಗಾರನ ಪರಿಚಯ. ನಾನ್ ಸ್ಟ್ರೈಕರ್ ತುದಿಯಲ್ಲಿ ಅನಿಲ್ ಅವರ ಆಗಮನ. ಮೊದಲ ಇನ್ನಿಂಗ್ಸ್ ನ ಕೊನೆಯ 3 ಎಸೆತ ಬಾಕಿ ಇದೆ. ನಾಲ್ಕನೇ ಎಸೆತ. ಅಲ್ಲಿ ಫೀಲ್ಡಿಂಗ್ ನಲ್ಲಿ ದೇವಿ ಪ್ರಸಾದ್ ಚೆಂಡನ್ನು ಕೈಯಿಂದ ಕೈ ಚೆಲ್ಲುತ್ತಿಲ್ಲ ಈ ಬಾರಿ. ಕೊನೆಯ 2 ಎಸೆತ ಬಾಕಿ ಇದೆ. ಉತ್ತಮವಾದಂತಹ ಕಂಬ್ಯಾಕ್ ದೇವಾಂಗ ಈಗಲ್ ಕಡೆಯಿಂದ. ಅಲ್ಲಿ ಈ ಬಾರಿ ಒಂಟಿ ಓಟ ಮಾತ್ರ. 27 ಓಟ, ಒಟ್ಟು ಮೊತ್ತ 27. ಕೊನೆಯ ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದಿ ಫಸ್ಟ್ ಇನ್ನಿಂಗ್ಸ್. ದೇವಿ ಪ್ರಸಾದ್
ಕೇವಲ 2 ಓಟ ಮಾತ್ರ ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ ದೇವಿ ಪ್ರಸಾದ್. ಕೊನೆಯ ಎಸೆತ ಬಾಕಿ ಇದೆ. ಕೊನೆಯ ಓವರ್ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆದಿದ್ದಾರೆ. ಅಲ್ಲಿ ಫುಲ್ ಟಾಸ್ ಅನಗತ್ಯ ಓಟ. ಈ ಮುಖೇನ ಕೇವಲ 3 ಓಟ ಮಾತ್ರ ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ ದೇವಿ ಪ್ರಸಾದ್. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ. ಈ ನಿಟ್ಟಿನಲ್ಲಿ 29 ರನ್ನಿನ ಗುರಿ ಬೇಕಾಗಿದೆ ದೇವಾಂಗ ಈಗಲ್ಸ್ ತಂಡಕ್ಕೆ ವಿಜಯಶಾಲಿಗೊಳಿಸಲು. ಈ ಮುಂದಿನ ಪಂದ್ಯಾಟ ಅನ್ಬೀಟೇಬಲ್ಸ್ ದೇವಾಂಗ, ಅದೇ ರೀತಿಯಾಗಿ ರಾಯಲ್ ದೇವಾಂಗ. ಅನ್ಬೀಟೇಬಲ್ಸ್ ದೇವಾಂಗ ನಾಣ್ಯ ಚಿಮ್ಮುಗೆಯನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಳ್ಳಿದೆ ವೀಕ್ಷಕರೇ. 29 ರನ್ನಿನ ಗುರಿ ಬೇಕಾಗಿದೆ ದೇವಾಂಗ ವಾರಿಯರ್ಸ್, ದೇವಾಂಗ ಈಗಲ್ಸ್ ತಂಡಕ್ಕೆ. ಜೋರಾದ ಕೈ ಚಪ್ಪಾಳೆ ಎರಡು ತಂಡಕ್ಕೆ ನೀಡಬೇಕು ವೀಕ್ಷಕರಿ. ಮೊದಲನೇ ಓವರ್ ಅನ್ನು ಎಸೆಯಲು ವಾರಿಯರ್ಸ್ ಕಡೆಯಿಂದ ರಾಜೇಶ್. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಸ್ಟ್ರೈಕರ್ ತುದಿಯಲ್ಲಿ ವಿನೋದ್ ಕಂಡು ಬಂದ್ರೆ, ನಾನ್ ಸ್ಟ್ರೈಕರ್ ತುದಿಯಲ್ಲಿ ಜಗದೀಶ್, ಬೌಲರ್ ನೇಮ್ ರಾಜೇಶ್. ಮೊದಲನೇ ಓವರ್ ಅನ್ನು ಎಸೆಯಲು ರಾಜೇಶ್. 29 ರನ್ನಿನ ಗುರಿ. 29 is a target for Devanga Eagles. ಮೊದಲನೆಯ ಎಸೆತ ರಾಜೇಶ್ ಕಡೆಯಿಂದ. ಅಲ್ಲೇ ಉದ್ದರಿಯ ಪತನ. ಮೊದಲನೇ ಎಸೆತ, ಮೊದಲನೆಯ ಉದ್ದರಿ. ಉತ್ತಮವಾದಂತಹ ಚೆಂಡು, ಆಯಾ ತಪ್ಪಿದಂತ ಹೊಡೆತ, ಜಾಲಿಗೆ ಸ್ಪರ್ಶ. ಈ ನಿಟ್ಟಿನಲ್ಲಿ ಉದ್ದರಿಯನ್ನು ಕಳೆದುಕೊಂಡಿದ್ದಾರೆ ದೇವಾಂಗ ಈಗಲ್ಸ್ ತಂಡ. ಸಂಕಷ್ಟಕ್ಕೆ ಸಿಲುಕಿದೆ. ಕಪ್ತಾನ ಸಮಿತವರ ಮುಖದಲ್ಲಿ ಮುಗುಳ್ನಗೆ. ಹೊಸ ಆಟಗಾರ ದೇವಿ ಪ್ರಸಾದ. ಶ್ರೇಖರ್ ತುದಿಗೆ ಆಗಮಿಸಿದರೆ ಇಲ್ಲಿ ದೇವಿ ಪ್ರಸಾದ. ರಾಜೇಶ್ ಅವರ ಕಂಚಿನ ಎರಡನೇ ಎಸೆತ. ಕಂಚಿನ ಎರಡನೇ ಎಸೆತ ರಾಜೇಶ್ ಟು ದೇವಿ ಪ್ರಸಾದ್. ಅಲ್ಲಿ ಸುಂದರತೆಯ ಎಸೆತ, ಕೀಪಿಂಗ್ ನಲ್ಲಿ ವಿಫಲತೆ. ಕೀಪಿಂಗ್ ನಲ್ಲಿ ವಿಫಲತೆ. ಒಂದು ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ ದೇವಾಂಗ ಅಟ್ಯಾಕರ್ಸ್. ಒಂದೇ ಓಟ. ಅಲ್ಲಿ ಬಲವಾದ ಹೊಡೆತಕ್ಕೆ ಮನವಿ. ಒಂದು ಓಟ. ಅಂಕಿಅಂಶ ಪಟ್ಟಿಯಲ್ಲಿ 2, ತಂಡದ ಮೊತ್ತ 2. 3 ಎಸೆತದ ಮುಂದೆ 2 ಓಟವನ್ನು ಬಿಟ್ಟುಕೊಟ್ಟು 1 ಉದ್ದರಿಯನ್ನು ಗಮನಿಸಿದ್ದಾರೆ ರಾಜೇಶ್. ಸ್ಟ್ರೈಕರ್ ತುದಿಯಲ್ಲಿ ಜಗದೀಶ್.
ಅಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದೀರಿ ರಾಜೇಶ್. ಉತ್ತಮವಾದಂತ ಎಫೋರ್ಟ್ ನಿಮ್ಮದಾಗಿತ್ತು. ಕೊನೆ 2 ಎಸೆತ ಬಾಕಿ ಇದೆ. ಮೊದಲನೇ ಓವರ್ನಲ್ಲಿ 2 ಓಟ ಬಿಟ್ಟು ಕೊಟ್ಟಿದ್ದೀರಿ ನೀವು. ಅಲ್ಲಿ ಅಡ್ಡ ಚೆಂಡು ಎಂದು ಅಂಪೈರ್ ತೀರ್ಮಾನ. ಗಾಳಿಯಲ್ಲಿ ತಿಲಕನ ಕೈ ಅಂದರೆ ಅದು ಅಡ್ಡ ಚೆಂಡು. ಅಲ್ಲಿ ಮತ್ತೊಮ್ಮೆ ರನ್ಔಟ್ ಸಾಧ್ಯತೆ. ಕೀಪಿಂಗ್ ನಲ್ಲಿ ಮತ್ತೊಮ್ಮೆ ವೈಫಲ್ಯತೆ. ಸಿಂಗಲ್ ಒಂಟಿ ಓಟ ಲಭಿಸಿದೆ. ಅಂಕಿಅಂಶ ಪಟ್ಟಿಯಲ್ಲಿ 4. ಕೊನೆಯ ಎಸೆತ ಬಾಕಿ ಇದೆ ಮೊದಲನೇ ಓವರ್ನಲ್ಲಿ. ಲಾಸ್ಟ್ ಬಾಲ್ ಆಫ್ ದಿ ಫಸ್ಟ್ ಓವರ್. ಅಂಕಿಅಂಶ ಪಟ್ಟಿಯಲ್ಲಿ 4. ಅಲ್ಲಿ ರನ್ಔಟ್. yes is gone. ಜಾನ್ಮೆ ಆಟ ಸಮೇತ ದೇವಿ ಪ್ರಸಾದ್ ಅವರ ವಿಕೆಟ್ ಅವರಿಗೆ ಬೇಕಿತ್ತು. ಆ ನಿಟ್ಟಿನಲ್ಲಿ ನೇರವಾಗಿ ನಾನ್ ಸ್ಟ್ರೈಕರ್ ತುದಿಗೆ ಚೆಂಡನ್ನು ಎಸೆದು ದೇವಿ ಪ್ರಸಾದ್ ಅವರ ವಿಕೆಟ್ ಅನ್ನು ಕಬಳಿಸಿದ್ದಾರೆ ಇಲ್ಲಿ ದೇವಾಂಗ ಅಟ್ಯಾಕರ್ಸ್ ತಂಡ. ಈ ನಿಟ್ಟಿನಲ್ಲಿ 1 ಓವರ್ನ ಮುಕ್ತಾಯಕ್ಕೆ 4 ಓಟ 2 ಉದ್ದರಿಯ ಪತನವಾಗಿದೆ. ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದೇವಾಂಗ ಈಗಲ್ಸ್ ತಂಡ. 18ರ ಮುಂದೆ ಬೇಕು 25. ಬೌಲಿಂಗ್ ನಲ್ಲಿ ರವಿ. ಹೊಸ ಆಟಗಾರ ರಾಹುಲ್. ಸ್ಟ್ರೈಕರ್ ತುದಿಯಲ್ಲಿ ಬೌಲರ್ ರವಿ. ಮೊದಲನೇ ಎಸೆತ 2ನೇ ಓವರ್. ಫುಲ್ ಟಾಸ್ ಮಾದರಿಯ ಚೆಂಡು ಸಿಂಗಲ್ಗೆ ತುತ್ತೆ. ಒಂಟಿ ಓಟ ತೃಪ್ತಿಯಾಗ್ತಿದ್ದಾರೆ ಇಲ್ಲಿ ರಾಹುಲ್. ಕೊಂಚ ಮಟ್ಟಿನ ಮಾತುಕತೆ ನಡೆಯುತ್ತಿದೆ ಇಲ್ಲಿ ರಾಜೇಶ್. ಅದೇ ರೀತಿಯಾಗಿ ರವಿಯವರ ಕಡೆಯಿಂದ ಫುಲ್ ಟಾಸ್ ಎಸೆತ ಬೇಡ ಎಂಬ ಒಂದು ಮಾತು. ಮತ್ತೊಂದು ಸಿಂಗಲ್ಗೆ ತೃಪ್ತಿ. ಒಂಟಿ ಓಟ ತಂಡದ ಒಟ್ಟು ಮೊತ್ತ 6. ಅಲ್ಲಿ ಉದ್ದಾರಿಯ ಪತನ. ಯಾವಾಗಲೂ ಒಂದೇ ಹೊಡೆತದಿಂದ ಲಾಭವಾಗುವುದಿಲ್ಲ, ಅದರಲ್ಲಿ ನಷ್ಟವೂ ಕೂಡ ಇದೆ ಎಂದು ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ರವಿ. ಈ ನಿಟ್ಟಿನಲ್ಲಿ 1 ವಿಕೆಟ್ ಅನ್ನು ಕಬಳಿಸಿದ್ದಾರೆ ದೇವಾಂಗ ಅಟ್ಯಾಕರ್ಸ್ ತಂಡ. ಅಂಕ 6ರಲ್ಲಿ ಕುಸಿದು ಬಿದ್ದಿದೆ. ಹೊಸ ಆಟಗಾರ ಸ್ಟ್ರೈಕರ್ ತುದಿಯಲ್ಲಿ ನಮಗಿತ್ತ. ಈ ಬಾರಿ ಜಾನ್ಮೆಯ ಚೆಂಡು ಲೆಗ್ ಸ್ಪಿನ್ ಮಾಂತ್ರಿಕ ಚೆಂಡು. ಕೊನೆ 2 ಎಸೆತ ಬಾಕಿ ಇದೆ. ಅಲ್ಲೇ ಉದ್ದಾರಿಯ ಮತ್ತೊಂದು ಪತನ. ಈ ನಿಟ್ಟಿನಲ್ಲಿ ಮತ್ತೊಂದು ಉದ್ದರಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ದೇವಾಂಗ ಅಟ್ಯಾಕರ್ಸ್ ತಂಡ. ಸ್ಕೋರ್ 6ರಲ್ಲಿ ಕುಸಿದು ಬಿದ್ದಿದೆ. ಉದ್ದರಿ ಮಾತ್ರ 4 ಉರುಳಿದೆ. ಕೊನೆಯ ಎಸೆತ ಬಾಕಿ ಇದೆ. 2ನೇ ಓವರ್ನ ಕೊನೆಯ ಎಸೆತ. ಉತ್ತಮವಾದಂತಹ ಆಟ ಆಡುತ್ತಿದ್ದೀರಿ ದೇವಾಂಗ ಅಟ್ಯಾಕರ್ಸ್. ಪ್ರಕಾಶ್
ಅಲ್ಲಿ ಚುಕ್ಕಿ ಎಸೆತ ಈ ನಿಟ್ಟಿನಲ್ಲಿ 2 ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 6, 4 ಉದ್ದರಿಯ ಪತನ. ಹನ್ನೆರಡರ ಮುಂದೆ ಬೇಕು 23. ಅಸಾಧ್ಯವಂತೂ ಅಲ್ಲ, ಇಲ್ಲಿ ಎಲ್ಲವೂ ಸಾಧ್ಯ, ಏಕೆಂದರೆ ಇದು ಕ್ರಿಕೆಟ್. ಕಂಚಿನ ತಮ್ಮ 2ನೇ ಓವರ್ ಅನ್ನು ಎಸೆಯಲು ರಾಜೇಶ್ ಅವರ ಆಗಮನವಾಗ್ತಿದೆ. ತಂಡದ 3ನೇ ಓವರ್ ಆಗಿರ್ಬೋದು, ಆದರೆ ಅವರ 2ನೇ ಓವರ್. ಮೂರನೇ ಓವರ್ನ ಮೊದಲನೇ ಎಸೆತ. ಬಲವಾದ ಹೊಡೆತ, ಒಂಟಿ ಓಟ ಮಾತ್ರ. ಸಿಂಗಲ್ ಹ್ಯಾಂಡೆಡ್ ಟು ದಿ ಸ್ಕೋರ್. ಸ್ಕೋರ್ ಮೂವ್ಸ್ ಆನ್ ಟು 7 on the board. Second ball at Rajesh Prakash this time. Yes, ಇನ್ನೊಮ್ಮೆ ಕ್ಯಾಚ್ ತೆಗೆದಿರಿ. ಅಲ್ಲಿ ಕೊಂಚ ಮಟ್ಟಿನ ಅವಸರ ಮಾಡಬೇಡಿ. ಅವಸರವೇ ಅಪಘಾತಕ್ಕೆ ಕಾರಣ. ನೆನಪಿಟ್ಟುಕೊಳ್ಳಿ, ಪಂದ್ಯಾಟ ನಾಳೆ ಕೂಡ ಇದೆ. ರಾಜೇಶ್ ಮತ್ತೊಮ್ಮೆ ಅಡ್ಡ ಚೆಂಡು. ಎಸ್, ವೈಡ್ ಬಾಲ್. ಉಚಿತ ಓಟ. ಅಂಕಿಅಂಶ ಪಟ್ಟಿಯಲ್ಲಿ 8. ಉತ್ತಮವಾದ ಹೊಡೆತ ಲೆಗ್ ಸೈಡ್ ಬಗ್ಗೆ, ಅಲ್ಲಿ ರನ್ ಔಟ್ ನ ಸಾಧ್ಯತೆ. ಎಸ್, ಇಸ್ ಗಾನ್. ಉದ್ದರಿಯ ಪತನವಾಗ್ತಿದೆ. ಈ ನಿಟ್ಟಿನಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಯಾವುದೇ ಸೇರ್ಪಡೆಯಾಗ್ತಿಲ್ಲ. ಈ ಮುಖೇನ ಉದ್ದರಿಯ ಪತನವಾಗ್ತಿದೆ. 5 ಉದ್ದರಿಯನ್ನು ಕಳೆದುಕೊಳ್ಳಿದೆ. ಕೊನೆಯ 3 ಎಸೆತ ಬಾಕಿ ಇದೆ. ರಾಜೇಶ್ ಅವರ ಓವರ್ನಲ್ಲಿ ಕೊನೆಯ 3 ಎಸೆತ ಬಾಕಿ ಇದೆ. ನಿಹಾಲ್, ದ ಲೋಕಲ್ ಬಾಯ್. ಅಲ್ಲಿ ಬಲವಾದ ಹೊಡೆತ, ಆದರೆ ಯಾವುದೇ ಓಟ ಬೇಡ ಎಂದು ನಿಹಾಲ್ ಅವರ ಹೇಳಿಕೆ. ಈ ಮುಖೇನ ಚುಕ್ಕಿ ಎಸೆತ. ಲಾಸ್ಟ್ 2 balls ಗೋ. ಕೊನೆ 2 ಎಸೆತ ಬಾಕಿ ಇದೆ ರಾಜೇಶ್ ಈ ಬಾರಿ ನಿಹಾಲ್ ಇವರಿಗೆ. ಬಲವಾದ ಹೊಡೆತಕ್ಕೆ ಮನವಿ, ಆದರೆ ಯಾವುದೇ ಓಟವಿಲ್ಲ, ಕೇವಲ ಸಿಂಗಲ್ ಮಾತ್ರ. ಮಿಸ್ ಕೀಪಿಂಗ್ ಬೈ ಸಮೀತ್. ಕೊನೆಯ ಎಸೆತ, ಲಾಸ್ಟ್ ಬಾಲ್ ಆಫ್ ದಿ 3rd ಓವರ್. ಅಂಕಿಅಂಶ ಪಟ್ಟಿಯಲ್ಲಿ 9. ಬಲವಾದ ಹೊಡೆತಕ್ಕೆ ಮನವಿ, ಆದರೆ ಚುಕ್ಕಿ ಎಸೆತ. ಅಲ್ಲಿ ಮತ್ತೊಮ್ಮೆ ವಿಫಲತೆ ಕಂಡು ಬರ್ತಿದೆ. ಕೀಪಿಂಗ್ ನಲ್ಲಿ ಬಾಲ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಸಮೀತ್. ಅಂಕಿಅಂಶ ಪಟ್ಟಿಯಲ್ಲಿ 10. ಇನ್ನುಳಿದ 6 ಎಸೆತದ ಮುಂದೆ 19 ರನ್ನಿನ ಗುರಿ. 6 ball 19 runs required. ಅನಿಲ್ ಟು ಬಾಲ್ ದಿ ಲಾಸ್ಟ್ ಓವರ್. ಸ್ಟ್ರೈಕ್ ತುದಿಯಲ್ಲಿ ಜಗದೀಶ್. ಅನಿಲ್ ಕೊನೆಯ ಓವರ್ ಅನ್ನು ಎಸೆಯಲು ಅನಿಲ್ ಅವರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. 6ರ ಮುಂದೆ ಬೇಕು 19. 6 balls 19 runs required. 5 ಉದ್ದರಿಯನ್ನು ಈಗಾಗಲೇ ಕಳೆದುಕೊಂಡಿದ್ದಾರೆ. ಲೆಗ್ ಸ್ಪಿನ್. ಅಡ್ಡ ಚೆಂಡು ಎಂದು ಅಂಪೈರ್ ತೀರ್ಮಾನ. ಉಚಿತ ಓಟ ಲಭ್ಯ. 6ರ ಮುಂದೆ ಬೇಕು 18. 6ರ ಮುಂದೆ ಬೇಕು 18. ಈ ಬಾರಿ ಮತ್ತೊಮ್ಮೆ ಅಡ್ಡ ಚೆಂಡು ಎಂದು ಅಂಪೈರ್ ತೀರ್ಮಾನ. ಇಟ್ಸ್ ಎ ವೈಟ್ ಬಾಲ್. ಒನ್ಸ್ ಅಗೇನ್ ಇಟ್ಸ್ ಎ ವೈಟ್ ಬಾಲ್. 6ರ ಮುಂದೆ ಈಗ ಬಂತು 17.
ಭಾರಿ ಬಲವಾದ ಹೊಡೆತ, ಉತ್ತಮವಾದಂತಹ ಕಂಬ್ಯಾಕ್, ಸಿಂಗಲ್ಗೆ ತೃಪ್ತಿ. 5ರ ಮುಂದೆ 16. 4 ಬೌಂಡರಿಯ ಆಟ ನೆನಪಿಟ್ಟುಕೊಳ್ಳಿ. 5ರ ಮುಂದೆ 16. ಬಲವಾದ ಹೊಡೆತ, ಅಲ್ಲಿ ಕ್ಯಾಚ್ ಔಟ್. ಈ ಬಾರಿ ಆರು ವಿಕೆಟ್ ಅನ್ನು ಕಳೆದುಕೊಳ್ಳಿದೆ ಇಲ್ಲಿ ದೇವಾಂಗ ಈಗಲ್ಸ್. 4ರ ಮುಂದೆ ಬೇಕು. 4ರ ಮುಂದೆ ಬೇಕು 16. ಹೊಸ ಆಟಗಾರ್ತಿ ಚಿತ್ರ, ಸ್ಟ್ರೈಕರ್ ತುದಿಯತ್ತ ಚಿತ್ರ ಅವರ ಆಗಮನವಾಗ್ತಿದೆ. ಈ ಬಲವಾದ ಹೊಡೆತ, ಉತ್ಸವವಾದ ಹೊಡೆತ, ಅಲ್ಲಿ ಸಿಂಗಲ್ ಓಟವನ್ನು ದೊರಕಿಸಿದ್ದೀರಿ ನೀವು. There was a beautifully played from Mr. ಚಿತ್ರ. ಎರಡರ ಮುಂದೆ ಬೇಕು 15. ಅಡ್ಡ ಚೆಂಡು. 2ರ ಮುಂದೆ ಬೇಕು 14. ನಿಹಾಲ್ ಸ್ಟ್ರೈಕರ್ ತುದಿಯಲ್ಲಿ. ಈ ಬಾರಿ ಇಟ್ಸ್ ಎ ಡಾಟ್ ಬಾಲ್. ನಿಧಾನಗತಿಯಿಂದ ಮ್ಯಾಚ್ ಅನ್ನು ಕೈ ಚೆಲ್ಲುತ್ತಿದ್ದಾರೆ ದೇವಾಂಗ ಈಗಲ್ಸ್ ತಂಡ. ಅಲ್ಲಿ ಬಲವಾದ ಹೊಡೆತ, ಅಲ್ಲಿ ಫ್ಲೈಯಿಂಗ್ ಮ್ಯಾನ್, ವಾರಿಯರ್ಸ್ ತಂಡದ ಫ್ಲೈಯಿಂಗ್ ಮ್ಯಾನ್. ಈ ನಿಟ್ಟಿನಲ್ಲಿ ಪಂದ್ಯಾಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ದೇವಾಂಗ ಟೈಗರ್ಸ್. ಅಭಿನಂದನೆಗಳು ನಿಮಗೆ. ಅದೇ ರೀತಿಯಾಗಿ ಧನ್ಯವಾದಗಳು ದೇವಾಂಗ ಈಗಲ್ಸ್.
ಈ ಮೊದಲ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ರಾಜೇಶ್ ಇವರಿಗೆ ಸೇರತಕ್ಕದ್ದು. ಇವರಿಗೆ ಚಂದ್ರಮೋಹನ್ ಇವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸ್ಟ್ರೈಕರ್ ತುದಿಯಲ್ಲಿ ದೇವಿ ಪ್ರಸಾದ್, ನಾನ್ ಸ್ಟ್ರೈಕರ್ ನಲ್ಲಿ ಅಡ್ಡ ಚೆಂಡು, ಮೊದಲನೆಯ ಚೆಂಡು ಅಡ್ಡ ಚೆಂಡು, ಉಚಿತ ಓಟ. ಬಹಳಷ್ಟು ಉನ್ನತವಾದಂತಹ ಪಂದ್ಯಾಟ ಇದಾಗಲಿದೆ. ಲೋಕಲ್ ಬಾಯ್ ವೈಶಾಖ್ ಅವರ ಅಭಿಮಾನಿಗಳ ಸಂಘ ಈಗಾಗಲೇ ನಮ್ಮ ಬಳಿ ಇದೆ. ಅವರ ಒಂದು ಕೂಗು ನಿಮಗೆ ಕೇಳಿಸಬೇಕಾದರೆ ದಯಮಾಡಿ ಅಭಿಮಾನಿಗಳೇ, ವೈಶಾಖ್ ಅವರ ಅಭಿಮಾನಿಗಳೇ, ಮನಮೋಹನ್ ಇವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ರಾಜೇಶ್ ಅವರಿಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅಂಕಿಅಂಶ ಪಟ್ಟಿಯಲ್ಲಿ 4, ಅಲ್ಲಿ ಉತ್ತಮವಾದಂತಹ ಚುಕ್ಕಿ ಎಸೆತ. ಬಾರಿ 1+1 ಮತ್ತೊಮ್ಮೆ ಅಡ್ಡ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ ಯಾರು? ಈ ಒಂದು ಪಂದ್ಯಾಟದಲ್ಲಿ ಯಾರೆಲ್ಲ ಸಿಕ್ಸರ್ ಬಾರಿಸ್ತಾರೋ ಅವರಿಗೆ 100 ರೂಪಾಯಿಗಳ ಬಹುಮಾನ ಇದೆ. ಚಂದ್ರಮೋಹನ್ ಇವರ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಈ ಒಂದು ಕೊಡುಗೆ ಯುವಕರಲ್ಲಿ ಹುರಿದುಂಬಿಸುತ್ತದೆ, ಅದೊಂದು ಗ್ಯಾರಂಟಿ. ಪಂದ್ಯಾಟದಲ್ಲಿ ಯಾರಾದರೂ ಸಿಕ್ಸರ್ ಬಾರಿಸಿದಲ್ಲಿ ಪ್ರತಿ ಸಿಕ್ಸರ್ಗೆ 100 ರೂಪಾಯಿಗಳ ಬಹುಮಾನ. ಯಾರಿಗುಂಟು ಯಾರಿಗಿಲ್ಲ? ಎರಡು ಎಸೆತದ ಮುಂದೆ ಈಗಾಗಲೇ 8 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. ಸುಂದರವಾದಂತಹ ಕಂಬ್ಯಾಕ್, ನೆಲ ಕಚ್ಚಿದಂತಹ ಚೆಂಡು, ಕೇವಲ 1 ಓಟ ಲಭ್ಯ. ಅಂಕಿಅಂಶ ಪಟ್ಟಿಯಲ್ಲಿ 9. ಅಲ್ಲಿ ದಯಮಾಡಿ 6 ಲೈನ್ನಿಂದ ಎದ್ದೇಳಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕೊಂಚ ಮಟ್ಟಿನ ಕನ್ಫ್ಯೂಷನ್ ಆಗುತ್ತದೆ, ದಯಮಾಡಿ ಅದು 6 ಲೈನ್. ಸಬಾಯಿಸ ಮುಖೇನ ಅಧಿಕ್ಲಾ 2 ಓಟ. ಮತ್ತೊಂದು 1 ಓಟಕ್ಕೆ ಲಭ್ಯ. 1 ಓಟಕ್ಕೆ ತೃಪ್ತಿಯಾಗಿಸುತ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ 11. ಕೊನೆಯ ಎಸೆತ ಈಗಾಗಲೇ 11 ರನ್ ಬಿಟ್ಟುಕೊಟ್ಟಿದ್ದಾರೆ. ಈ ಮುಖೇನ ಕೇವಲ ಸಿಂಗಲ್ಗೆ ತೃಪ್ತಿ. 1 ಓವರ್ನ ಮುಕ್ತಾಯಕ್ಕೆ ಬರೋಬ್ಬರಿ 12 ರನ್, ಅದರಲ್ಲಿ 8 ವೈಡ್ ಬಾಲ್. ಎರಡನೇ ಓವರ್ ಎಸೆಯಲು ವೈಶಾಖ್, ದ ಲೋಕಲ್ ಬಾಯ್. ವೈಶಾಖ್ ಅವರ ಅಭಿಮಾನಿ ಸಂಘ ಈಗಾಗಲೇ ನಮ್ಮ ಮಧ್ಯೆ ಇದ್ದಾರೆ. ಎಸ್, ನಿಮಗಾಗಿ ಕಾದು ಕುಳಿತಿದ್ದಾರೆ.
ನಿಮಗೋಸ್ಕರ ಅಲ್ಲ, ನಿಮ್ಮ ಅಭಿಮಾನಿಗೋಸ್ಕರ ಆಡಿ ವೈಶಾಖ್. ಅಭಿಮಾನಿಗಳೇ ದೇವರು. ಒಂಟಿ ಓಟ ಸಿಂಗಲ್ಗೆ ತೃಪ್ತಿ ಆಗ್ತಿದ್ದಾರೆ. ಟಾಸ್ ಮಾದರಿ ಎಸೆತ. ಸಿಂಗಲ್ಗೆ ತೃಪ್ತಿ ಆಗ್ತಿದ್ದಾರೆ ಆಟಗಾರರು. ಅಂಕಿಅಂಶ ಪಟ್ಟಿಯಲ್ಲಿ 14. ಅಡ್ಡ ಚೆಂಡು, ವೈಟ್ ಬಾಲ್. ವೈಶಾಖ್ ಅವರ 3ನೇ ಎಸೆತ. ವೈಶಾಖ ಮತ್ತೊಮ್ಮೆ ವೈಡ್. ಈ ಬಾರಿ 1+1, 1ಕ್ಕೆ 1 ಉಚಿತ ನೀಡಿದ್ದಾರೆ ವೈಶಾಖ್. ಅಂಕಿಅಂಶ ಪಟ್ಟಿಯಲ್ಲಿ 17. ಬಹಳಷ್ಟು ದುಬಾರಿ ಆಗ್ತಿದೆ ಈ ಒಂದು ಪಂದ್ಯಾಟ. ಉತ್ತಮವಾದ ಕ್ಷೇತ್ರ ರಕ್ಷಣೆ, ಯಾವುದೇ ಓಟ ಬಿಟ್ಟುಕೊಡ್ತಿಲ್ಲ ಇಲ್ಲಿ. ಕೊನೆಯ 3 ಎಸೆತ ಬಾಕಿ ಇದೆ. ಅಲ್ಲಿ ಮಿಸ್ ಫೀಲ್ಡ್. ಅನ್ಯಾಯವಾಗಿ 4 ರನ್ನಿನ ಸೇರ್ಪಡೆ. 4 runs के लिए. ಕೊನೆ 2 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಅಡ್ಡ ಚೆಂಡು, ದುಬಾರಿ ಆಗ್ತಿದೆ ವೈಶಾಖ್ನ ಓವರ್. ಚುಕಿ ಎಸೆತ. ಬಹುಮಾನಗಳಲ್ಲಿ ಬದಲಾವಣೆ. 4 ರನ್ ಬಾರಿಸಿದಲ್ಲಿ 100, ಸಿಕ್ಸರ್ ಬಾರಿಸಿದಲ್ಲಿ 500. ಈ ನಿಟ್ಟಿನಲ್ಲಿ ಓವರ್ ಸಮಾಪ್ತ. ಅಂಕಿಅಂಶ ಪಟ್ಟಿಯಲ್ಲಿ 23. 2 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 23. ಸಾಗರ್ ಗಂಜಿನ 3ನೇ ಓವರ್ ಅನ್ನು ಎಸೆಯಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. 23 on the board. ಸಾಗರ ಮೊದಲನೇ ಎಸೆತ. ಉತ್ತಮವಾದಂತ ಆಫ್ ಕಟಾರ್. ಯಾವುದೇ ಊಟವನ್ನು ಬಿಟ್ಕೊಡ್ತಿಲ್ಲ. ಚುಕ್ಕಿ ಎಸೆತವಾಗಿ ಮಾರ್ಪಡಿಸಿದ್ದಾರೆ ಇಲ್ಲಿ ಸಾಗರ್. ಬಲವಾದ ಹೊಡೆತಕ್ಕೆ ಮನವಿ, ಅಲ್ಲಿ ಸಿಂಗಲ್ ಮಾತ್ರ. ಅಲ್ಲಿ ಕ್ಲೀನ್ ಬೌಲ್ಡ್. Revenge has been taken. Partnership has been broken. ಈ ನಿಟ್ಟಿನಲ್ಲಿ ಮೊದಲನೇ ಹುದ್ದರಿಯ ಪತನವಾಗ್ತಿದೆ ಈ ರಾಯಲ್ ದೇವಂಗ ಕಡೆಗೆ. ವಿವೇಕ್ ಹೊಸ ಆಟಗಾರನ ಪರಿಚಯವಾಗ್ತಿದೆ ಈ ಶ್ರೇಖರ್ ತುದಿಯಲ್ಲಿ. ವಿವೇಕ್, ಸಾಗರ್ ಮತ್ತೊಮ್ಮೆ ವಿವೇಕ್ ಇವರಿಗೆ. ಅಲ್ಲಿ ಬಲವಾದ ಹೊಡೆತ, ಬ್ಯೂಟಿಫುಲ್ ಸ್ವೀಪನ್. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಒಂಟಿ ಓಟ. ಕೊನೆ 2 ಎಸೆತ ಬಾಕಿ ಇದೆ. ಅಲ್ಲಿ ಮತ್ತೊಮ್ಮೆ ಅದೇ ಹೊಡೆತಕ್ಕೆ ಪ್ರಯತ್ನದಲ್ಲಿ ವಿಫಲತೆ. ಕೊನೆಯ ಎಸೆತ.
ಫುಲ್ ಟಾಸ್ ಮಾದರಿಯಲ್ಲಿ ಉದ್ದರಿಯ ಪತನ. ಉದ್ದರಿಯ ಪತನವಾಗ್ತಿದೆ. ವಿವೇಕ್ ಅವರ ಉದ್ದರಿ ಕಳೆದುಕೊಳ್ತಿದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 25. ಚೇತನ್ ಅವರ ಆಗಮನವಾಗ್ತಿದೆ. ಈ ತಂಡದ ನಾಯಕ ವೈಶಾಖ. ಕಂಚಿನ 4ನೇ ಓವರ್ ರನ್ ಎಸೆಯಲು ವೈಶಾಖ್ ಅವರ ಆಗಮನ. ಈ ಮೊದಲು ಬರೋಬ್ಬರಿ 12 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ ವೈಶಾಖ್. ಕಾದು ನೋಡೋಣ ಯಾವ ಮಟ್ಟಿಗೆ ಕೊನೆಯ ಓವರ್ ಎಸೆಯುತ್ತಾರೆ ಎಂದು. ಹೌದು, ಚೊಕ್ಕೆ. ಸಿಂಗಲ್. ವೈಶಾಖ್ ವಿಕೆಟ್ ಪಡೆದಲ್ಲಿ 500 ರೂಪಾಯಿಗಳ ಬಹುಮಾನ ಸಂತು ಕಡೆಯಿಂದ. ರನ್ ಔಟ್. ಚೇತನ್ ಅವರ ಸ್ಟ್ರೈಕರ್ ವಿಭಾಗದಲ್ಲಿ ಆಗಮನವಾಗ್ತಿದೆ. ಈ 26. ಮಿಥುನ್ ನಾನ್ ಸ್ಟ್ರೈಕರ್ ನಲ್ಲಿ ಮಿಥುನ್. ವೈಶಾಖ್ ಅವರ ಉತ್ತಮವಾದಂತಹ ಕಂಬ್ಯಾಕ್. ಅಭಿಮಾನಿಗಳಿಗೋಸ್ಕರ ಆಟದಲ್ಲಿ ಕೊಂಚ ಮಟ್ಟಿನ ಪಾಠ. ಅಲ್ಲೇ ಸಿಂಗಲ್. ಯಾವುದೇ ಉದ್ದರಿಯ ಪತನವಿಲ್ಲ, ಸಿಂಗಲ್ ಮಾತ್ರ. ಅಂಕಿಅಂಶ ಪಟ್ಟಿಯಲ್ಲಿ 27. ಕೊನೆಯ ಎಸೆತ ವೈಶಾಖ್ ಕಡೆಯಿಂದ. ಸ್ಟ್ರೈಕರ್ ನಲ್ಲಿ ಚೇತನ್. ವಿಕೆಟ್ ಕಬಳಿಸಿದರೆ 500 ರೂಪಾಯಿಗಳ ಬಹುಮಾನ. ಅಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದೀರಿ ನೀವು ಸಂತು ಅವರೇ. 500 ರೂಪಾಯಿಗಳನ್ನು ಮಡಚಿ ಕಿಸೆಯೊಳಗೆ ಇಟ್ಟುಕೊಳ್ಳಿ. ನಿಮ್ಮ 500 ರೂಪಾಯಿ ಸೇಫ್. ಈ ನಿಟ್ಟಿನಲ್ಲಿ ಓವರ್ ಸಮಾಪ್ತ. 30 ರನ್ನಿನ ಗುರಿ ಬೇಕಾಗಿದೆ. ರನ್ನಿನ ಗುರಿ ಬೇಕಾಗಿದೆ ಈ ಅನ್ಬೀಟೇಬಲ್ ದೇವಾಂಗ ತಂಡಕ್ಕೆ. ಮುಂದಿನ ಪಂದ್ಯಾಟ ದೇವಾಂಗ ಬ್ರದರ್ಸ್, ಅದೇ ರೀತಿಯಾಗಿ ದೇವಾಂಗ ವಿವರ್ಸ್. 2 ತಂಡದ ಕಪ್ತಾನರು ನನ್ನ ಚಿಮ್ಮಿಕೆಗಾಗಿ ಕಮೆಂಟ್ರಿ ಬಾಕ್ಸ್ ನ ಬಳಿ ಬರಬೇಕು. ದಿಸ್ ಇಸ್ ಅ ಫಸ್ಟ್ ಕಾಲ್ ಫಾರ್ ಯು. ಮೊದಲನೆಯ ಕರೆ. ವಿವರ್ಸ್ ತಂಡದ ಕಪ್ತಾನ, ನಿಮಗಾಗಿ ಬ್ರದರ್ಸ್ ತಂಡದ ಕಪ್ತಾನ ಕಾದು ಕುಳಿತಿದ್ದಾರೆ. ಓಪನಿಂಗ್ ನಲ್ಲಿ ಸಾಗರ್ ಕೊಂಡು ಬಂದ್ರೆ ನಾನ್ ಸ್ಟ್ರೈಕರ್ ನಲ್ಲಿ ವೈಶಾಖ್.
ಅಡ ಚೆಂಡು ಮೊದಲನೇ ಯಾವುದೇ ಓಟವನ್ನು ಬಿಟ್ಕೊಡ್ತಿಲ್ಲ ಇಲ್ಲಿ ಚೇತನ್ ಈ ನಿಟ್ಟಿನಲ್ಲಿ ಅಂಗಾಂಶ ಪಟ್ಟಿಯಲ್ಲಿ ಕೇವಲ 1. ಅಲ್ಲಿ ಉದ್ದರಿಯ ಪತನ ಅವಸರ ಮಾಡಿ ನಿಧಾನಗತಿಯಲ್ಲಿ ಆಡಿದ್ದರೆ ಅವಕಾಶವಿತ್ತು, ಆದರೆ ಅವಸರ ಮಾಡಿದ್ದೀರಿ ನೀವು. ಈ ನಿಟ್ಟಿನಲ್ಲಿ ಹುದ್ದರಿಯನ್ನು ಕಳೆದುಕೊಂಡಿದ್ದೀರಿ. 1 ಓಟ 1 ಹುದ್ದರಿಯ ಪತನ. ಅಡ್ಡ ಚೆಂಡು ಡಗೌಟ್ನಲ್ಲಿ ದಯಮಾಡಿ ಆಟಗಾರರು ಮಾತ್ರ ಕುಳಿತುಕೊಳ್ಳಬೇಕು. ವೀಕ್ಷಕರು ದಯಮಾಡಿ ಇಲ್ಲಿ ನಿಮಗಾಗಿ ಇಲ್ಲಿ ಕೂರುವ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಈ ಬದಿ ಬಂದು ಕೂರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಡಗೌಟ್ನಲ್ಲಿ ಕೇವಲ ಆಟಗಾರರಿಗೆ ಮಾತ್ರ ಕೂರಲು ಅವಕಾಶ. ಪಂದ್ಯದ ಚೆಂಡನ್ನು ಯಾರು ಸ್ಪರ್ಶಿಸಕೂಡಬಾರದು. ಪಂದ್ಯಾಟಕ್ಕೆ ಅದು ತೊಂದರೆಯನ್ನು ಉಂಟು ಮಾಡುತ್ತದೆ. ಮತ್ತೊಂದು ಆದ ಚೆಂಡು ಅಂಕಿಅಂಶ ಪಟ್ಟಿಯಲ್ಲಿ 4. ಅಗಲವಾದ ಚೆಂಡು, ಅಡ್ಡ ಚೆಂಡು. ಮತ್ತೊಂದು ಅಡ್ಡ ಚೆಂಡು. ಬಹಳಷ್ಟು ಉಚಿತ ಓಟ ಲಭ್ಯವಾಗುತ್ತಿದೆ. ಮೂರು ಎಸೆದ ಮುಂದೆ 6 ಓಟವನ್ನು ಬಿಟ್ಟುಕೊಟ್ಟಿದ್ದೀರಿ. ಅದರಲ್ಲಿ 5 ಅಡ್ಡ ಚೆಂಡು. ಈ ಬಾರಿ ಬಲವಾದ ಹೊಡೆತ, ಸಿಂಗಲ್ಗೆ ತೃಪ್ತಿ. ಒಟ್ಟು ಮೊತ್ತ 7. ಲಾಸ್ಟ್ 2 ಬಾಲ್ ಟು ಗೋ. ಕೊಂಚ ಮಟ್ಟಿನ ವಿಫಲತೆ. ಲಿಖಿತ್ ಅವರ ಅಡ್ಡ ಚೆಂಡು ಎಂದು ಅದನ್ನು ಬಿಟ್ಟಿದ್ರು, ಆದರೆ ಅದೊಂದು ಚುಕ್ಕಿ ಎಸೆತವಾಗಿ ಮಾರ್ಪಡಿಸಿದೆ. ಬರೀ ಬಲವಾದ ಹೊಡೆತ, ಸಿಕ್ಸರ್. 500 ರೂಪಾಯಿಗಳ ಬಹುಮಾನ ಲಿಖಿತ್ ಅವರ ಜೋಬಿಗೆ. ಅಂದ್ರು ನೋಡಿ ವೈಶಾಖ್. KGF ನಲ್ಲಿ ರಾಕಿಂಗ್ ಸ್ಟಾರ್, NFC ಮೈದಾನದಲ್ಲಿ ವೈಶಾಖ್ ಸ್ಟಾರ್. ಮಂಜುನಾಥ್ ಕಿರಣಿ ಅವರನ್ನು ಸಲ ಅಲ್ಲಿ ಅಡ್ಡ ಚೆಂಡು. ವೈಶಾಖ್ ಅವರ ಮೇಲೆ ಅಭಿಮಾನಿಗಳ ಪ್ರೀತಿ ಅಪಾರ. ಮತ್ತೊಂದು ಅಡ್ಡ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 15.
ಅಲ್ಲಿ ಯಾವುದೇ ಓಟ ಇಲ್ಲ, ಸಿಂಗಲ್ಗೆ ತೃಪ್ತಿ ಆಗ್ತದೆ ಆಟಗಾರ. ಈಗಾಗಲೇ ಷಟ್ಕ ಬಾರಿಸಿ 500 ರೂಪಾಯಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಲಿಖಿತ್. ಆ ಒಂದು ಖುಷಿಯಲ್ಲಿದ್ದಾರೆ ಈ ಲಿಖಿತ್. ಇನ್ನೊಂದು 500 ರೂಪಾಯಿ ಬೇಕಾದ್ರೆ ಮತ್ತೊಂದು ಷಟ್ಕ. ಆನಂತರ ಸೋಮವಾರ ಕೆಲಸಕ್ಕೆ ರಜೆ. ಅಲ್ಲಿ ಒಂದು ಓಟ, ಹೌದು ಒಂದು ಓಟ. ಅಂಕಿಅಂಶ ಪಟ್ಟಿಯಲ್ಲಿ 17, 15ರ ಮುಂದೆ 13. 15 ಬಾಲ್. ಅಂಡರ್ ಆರ್ಮ್ ಶೈಲಿ ಕ್ರಿಕೆಟ್ನಲ್ಲಿ ಓವರ್ ಆರ್ಮ್ ಬೌಲಿಂಗ್, ವಿಶೇಷವಾದಂತಹ ಬೌಲಿಂಗ್ ಕಾಣಲು ಸಿಗುತ್ತಿದೆ ಈ ಒಂದು ಮೈದಾನದಲ್ಲಿ. ಅಲ್ಲಿ ಬಲವಾದ ಹೊಡೆತಕ್ಕೆ ಮನವಿ, ಉತ್ತಮ ಕ್ಷೇತ್ರರಕ್ಷಣೆ. ಹದಿನಾಲ್ಕರ ಮುಂದೆ 11. ಲಿಖಿತ್ ಅವರ ಜಾಣ್ಮೆಯ ಆಟ ನಡೆಯುತ್ತಿದೆ. ಸಂತಸದಲ್ಲಿದ್ದಾರೆ ಲಿಖಿತ್. ಅಲ್ಲಿ ಸಿಂಗಲ್ಗೆ ತೃಪ್ತಿ ಆಗ್ತಿದ್ದಾನೆ. ಈ ನಿಟ್ಟಿನಲ್ಲಿ 12 ಎಸೆತದ ಮುಂದೆ ಇನ್ನೂ ಬೇಕು 9. ವೈಶಾಖ್ ಅವರು ಕೊನೆಯ ಓವರ್ 12 ಎಸೆತದ ಮುಂದೆ ಬೇಕು 9 ರನ್ನಿನ ಗುರಿ. 12 ಬಾಲ್ 9 ರನ್ಸ್ ರಿಕ್ವೈರ್ಡ್. ಒಂಟಿ ಓಟ ಮಾತ್ರ ಅವಶ್ಯಕತೆ. ಅಲ್ಲಿ ರನ್ಔಟ್ ಸಾಧ್ಯತೆ ಇಲ್ಲ. ಅಲ್ಲಿ ಕೊಂಚ ಮಟ್ಟಿನ ವಿಫಲತೆ ಆಗ್ತಿದೆ. ಈ ವೈಶಾಖ್ ಅವರ ಕೊಂಚ ಮಟ್ಟಿನ ಇಂಜುರಿಯನ್ನು ಕಂಡುಕೊಳ್ತಿದ್ದಾರೆ. ಏಳು ರನ್ನಿನ ಅವಶ್ಯಕತೆ ಇದೆ. 10 ಎಸೆತದ ಮುಂದೆ 7 ರನ್ನಿನ ಅವಶ್ಯಕತೆ. ಸಿಂಗಲ್ಗೆ ತೃಪ್ತಿ. ಒಂಬತ್ತು ಎಸೆತ 6 ಓಟ. ಇಟ್ಸ್ ಎ ವೈಟ್ ಬಾಲ್. ಒಂಬತ್ತು ಎಸೆತ 5 ಓಟ ಲಭ್ಯ. ಉತ್ತಮವಾದ ಚೇಂಜ್ ಆಫ್ ಫೇಸ್, ಚೇಂಜ್ ಆಫ್ ಬೌಲಿಂಗ್. 8 ಎಸೆತ 5 ಓಟ. 8ರ ಮುಂದೆ 5. 8 ball 5 runs required. Vaishak at the striker's end. This time single.
7ರ ಮುಂದೆ 4 ಅಲ್ಲಿ ಅಡ್ಡ ಚೆಂಡು. 7ರ ಮುಂದೆ ಬೇಕು 3. ಏಳರ ಮುಂದೆ 3. ನಮ್ಮ ಮೇಲೆ ಕೋಪ ಇದ್ದರೆ ಬದಿಯಲ್ಲಿ ಕೂತು ಮಾತಾಡೋಣ, ಚೆಂಡಿನಲ್ಲಿ ಮಾತುಕತೆ ಬೇಡ. ಏನಿದ್ದರೂ ಪಂದ್ಯ ಮುಗಿಯಲಿ. ಆರರ ಮುಂದೆ ಬೇಕು ಕೇವಲ 1 ಓಟ. ಸ್ಟ್ರೈಕರ್ ತುದಿಯಲ್ಲಿ 6 ಮ್ಯಾನ್ ಲಿಖಿತ್. 6 ಅನ್ನು ಯೋಚಿಸಿ ನಗಡುತ್ತಿದ್ದಾರೆ ಇಲ್ಲಿ ಲಿಖಿತ್. ಅಲ್ಲಿ ದ ಮ್ಯಾಚ್ ಫಿನಿಶಸ್ ಆಫ್ ಇನ್ ಸ್ಟೈಲ್. ಬೌಂಡ್ರಿ ಮುಖೇನ ಪಂದ್ಯಾಟವನ್ನು ಸಂಪೂರ್ಣವಾಗಿ ತಮ್ಮದಾಗಿಸಿಕೊಂಡಿದ್ದಾರೆ ದೇವಾಂಗ. ಈ ಮುಂದಿನ ವೀಕ್ಷಕ ವಿವರಣೆ ಶಶಾಂಕ್ ಅವರು ಮಾಡಬೇಕಾಗಿ ವಿನಂತಿಸುತ್ತದೆ. ಧನ್ಯವಾದ. Request Devanga brothers and Devanga viewers. So can we please take the field as soon as possible? The 5th match of the day. I request the players of both the teams, please take the field as soon as possible. Devanga viewers have won the toss and elected to field first. Thank you so much, Suhas. Request Devanga viewers and Devanga brothers, please take the field as soon as possible. I request Likith, please come in and collect a man of the match award from Mr. Dayanand Akash Bhavana. I request Dayanand Akash Bhavana. Dayamaltudu man of the match award in Likith mere korodun kenandula. I request Mr. Likith, please come in and collect a man of the match award. And I also request the players of Devanga viewers and Devanga brothers, please take the field as soon as possible. This is the 5th match of the day. Anchane 6 hakinek amount la tikondundarega. A big congratulations, Mr. Likith. A wonderful performance with the bat for team unbeatable Devanga. I request the players of both the teams, please take the field as soon as possible. We are running short of time. It's already 11 o'clock. We have just completed 4 matches for the day, so still many more matches to go on your way. So I request both the team players, please take the field as soon as possible. The 5th match of the day between Devanga brothers and Devanga viewers. It's Sunil at the striker's end. And Latish at the non-striker's end for team Devanga brothers. It's Yatish to start the proceedings for team Devanga viewers. It's Yatish to Mr. Sunil for the first time. Right over the 5th match of the day between
Devanga Brothers versus Devanga Weavers. Because officials, please continue the match as soon as possible. The fifth match of the day. We are already at 11 o'clock. We have to finish a lot more matches for the day. So it's Yatish to Sunil for the first time. Right to move. Wonderful delivery that was, but Sunil wasn't able to drive it towards the gap, I believe. Just strikes it straight to the hands of the bowler himself. And that's again a beautiful delivery. A very good fielding effort by the fielder of Devanga Weavers, certainly. But wasn't able to hold on to the delivery, hold on to the ball. And that's a single added to the scorecard. After the completion of first two legal deliveries, the score is just 1 on the board. For the loss of none, the third legal delivery in progress. Right over to Mr. Sunil. Beautiful delivery. That was well inside the wide line of the leg stump. Beautiful delivery straight to the hands of the fielder. Certainly had a chance of a run out and fumble by the fielder. But that's just a single added to the scorecard of the completion of first 4 legal deliveries. The score is just 2 on the board. It's Latish back on strike to face the 5th legal delivery of the first over. So it's again a dotted delivery. It's a last legal delivery in progress. And he plays it well in the gap, certainly, but the field collects a fumble, maybe a single added to the scorecard, and that's a completion of over number 1, and the score is just 3 on the board for the loss of none. So it's Mr. Sahan to bowl the second over for Team Weavers. Beautiful delivery, but that's a wide call by the officials, pretty much away from the leg stump. A wide call by the officials. So 1 + 1, 2 more runs added. It's a run again. And the batsman strikes it well. It's on the front out end. That was a deflection. Just a single. Just a single added to the scorecard. That was a deflection of the batter, probably. Just a single added to the scorecard there, and the score now moves on to 6 on the board. Beautiful delivery by Mr. Sahan onto the block hole, disturbing the stance and sending back Sunil to the pavilion, and that's definitely a very big wicket for team Devanga Weavers there. Sunil is back to the pavilion. It's Kiran. Plays it well, just a gentle touch, another single added. The completion of 3 legal deliveries in the second over. The score moves on to 7. Certainly a very good delivery that was. There was a chance of a run out as well, but fortunately enough, Latish is back on strike. That's again a single added towards the declared reach in. That's again a wide, again a non-legal delivery.
There's a fumble by the keeper and white +1. The extra runs are definitely pouring into the scorecard. I think the score was on to 12 for Team Devanga Brothers. Plays it well, drives it well, a wonderful connect towards the covers region for a boundary. So 4 more runs added to the scorecard, and now the score moves on to 16 on the board of the completion of the 2 overs. So that's the completion of the second over, and the score is at 16 on the board. Certainly a very good run has put up by the batters of Devanga Brothers of the completion of 2 overs. We need to wait and watch how well in the next 2 overs the batters of Devanga Brothers can accelerate themselves and put up a better total on board. So it's Mr. Yatish to bowl the second over, the third over for Team Devanga Weavers. Beautiful, beautiful delivery that was. Kiran trying to play some gentle play, a cheeky shot, but unable to connect that, and that's a dotted delivery straight to the keeper's hands. Beautiful, beautiful delivery, certainly towards the back end. They definitely had a chance of an out, but the batsman was well inside the line. This is turning out to be a decent innings coming up from the batters of Devanga Brothers. It's time down the leg side, but well inside the white line. And that's definitely a dotted delivery straight to the hands of the keeper again. Yatish to Mr. Latish. And he was it. High in the air. And that's a maximum. A fumble by the fielder. Definitely a fumble by the fielder, adding 6 more runs to the scorecard of Devanga Brothers. This is definitely a very good boost to the batters of Devanga Brothers, because now the score moves on to 23 on the board. 2 more to go. He plays it well, but an inside edge wasn't able to middle the ball. And that's a dotted one. Last legal delivery in progress of the third over. Yatish to Latish. Beautiful delivery, and there was a chance of a stump out, but certainly the keeper was unaware of that, and that's a life given to Mr. Latish. And that's a completion of over number 3, and the score was on to 23 on the board. (23) on the board of the completion of 3 overs. It's Mr. Bharat. It's Mr. Bharat to bowl the final over of number 6 line. The Pira untu dinagal Diamaltadi unchurinchi bale. It's a request. Nikleginde mulkulere chairs ditere, so height batkulloli. Very well struck straight towards the bowler's region, but unfortunately wasn't able to collect it, and that's again a single added towards the long on region there. And that's gone. Latish is walking back to the pavilion. Certainly a leg spin delivery pretty much to down the leg side, and Latish nicks it towards the deep into get region. But unfortunately he has to walk back to the pavilion, and the new man in comes in place of Latish. At the striker's end is Prashant. And that's a fumble. That is a fumble by the fielder. Certainly the ball just travelled down the hands of the fielder at deep into region, and that's a boundary added to the scorecard, and the score moves on to 28 on the board. Still 3 more legal deliveries remaining in the final over. He lost it well. Strikes it well. That's a bulleting shot by Mr. Prashant. And that's again a boundary added to the scorecard. 2 back-to-back boundaries, definitely adding better total, better scorecard for Team Devanga Brothers. Score moves on to 32 on the board. Still 2 more legal deliveries remaining.
a certain field change is happening. And he loves it again, but this time straight to the hands of the field, a chance of run out, and the fumble by the fielders, and given. Kiran has to depart, but fortunate enough, Prashant gets back the strike to face the final delivery of this innings, and a single also added to the scorecard. 33 on the board. It's the last legal delivery in progress. Mr. Prashant at the strike is in to face the final delivery by Mr. Bharat. Right over for the final time. It's Vinny that the striker's in, a non-striker's in, pardon. It's a final legal delivery in progress. And he plays it well, strikes it well, but fortunately enough, very well fielded by Mr. Bharat. So certainly that's a completion of over number 4. The first innings has been completed and the score moves on to 34 on the board. 35 is the target in the next 24 legal deliveries. So I request the captains of Devanga Warriors and Devanga Attackers. I request the captains of Devanga Warriors and Devanga Attackers. Please come in and report at the commentator's desk for the toss. Devanga Warriors and Devanga Attackers. It's Sunil to start the proceedings for Devanga Brothers. Sunil at the strike's end. And that was a full toss delivery. The deflection of the bats saved Mr. Anil, I can say, or else he would have been departed. The ball was definitely angled towards the stumps. It's again a dotted delivery straight to the hands of the bowler himself. 2 back-to-back dotted deliveries will definitely help Brothers. Another full toss delivery straight to the hands of the fielder. There was a chance of a run out, but the fumble certainly gave away an extra run to Devanga Weavers. But adding on to that, the score now moves on to 1 on the board of the completion of 3 legal deliveries. The chance of a run out again and gone. Yatish, who is walking back to the pavilion. So that was an unfortunate way. And the 4th legal delivery, just facing a single delivery, and he is walking back to the pavilion. The score just moves on to 1 on the board of the completion of first 4 legal deliveries. And that's a fumble. That's a fumble by the fielder again. It's Suraj at the non-striker's end. Beautiful, beautiful delivery by Mr. Sunil. Pretty much onto the block hole. I think a shorter one, but Anil wasn't able to strike it well, and that's a dotted delivery. So that's a completion of over number 1. And the score is just 1 on the board, and target is 35. So in the next 18 legal deliveries, they still need 34 more runs. It's Mr. Kiran taking the responsibility of the second over for Team Devanga Brothers.
And that's again pretty much away from the off stump, and that's a wide plus one call by the officials. 2 extra runs added to the scorecard of Team Weavers. A big appeal given. Surya is walking back to the pavilion. A very good delivery by Mr. Kiran, and an exceptional catch taken by Mr. Sunil as well. A quick catch, or a sharp catch I can mention. So that's a wicket gone. Mr. Surya walking back to the pavilion in the form of wicket number 2. It's Sahan where the strikers end in place of Surya. And that's a wide. That's a wide call by the officials. Another run added to the scorecard. That's taken. Sahan is walking back to the pavilion. So after completion of 1.2 overs, the score is just 4 on the board for the loss of 3. Last 4 more to go. So 3 balls up, I pardon. 3 balls up. So it's again a wide call by the officials. Another extra run added to the scorecard. This time another single added to the scorecard. That was pretty much away from the wide line maybe, but the batter just tried to nick it, and another single added. Certainly the singles would, I think the brothers wouldn't mind those singles. Beautiful delivery that was onto the block hole. The batsman beautiful delivery. That was a deflection of the bat certainly, and deflecting the stumps as well. Mr. Bharat MC is walking back to the pavilion in the form of wicket number 4 for Team Weavers. They've just scored 6 runs so far. 6 runs so far. They still need 29 more runs. After completion of 2 overs, 6 on the board for the loss of 4. The new man in is Mr. Suraj at the non-striker's end. Beautiful delivery, and that was in the gap. Certainly only a single. I think, as I mentioned earlier, singles wouldn't hurt Team Brothers because they have a big total to defend. And that's a wide call by the official. That's again a non-legal delivery. That's again a chance for an out, and given. 1-0 is walking back to the pavilion. That was a sloppy running, I believe. And that's a wicket number 5. So can we please have the captains of Devanga Warriors and Devanga Attackers? That's again straight to the bowler's hands, and not the dotted delivery. Devanga Warriors and Attackers, captains. Again a wide, again a non-legal delivery. And that's again a dotted delivery there.
Last one more to go. Last one more legal delivery remaining. That's the last legal delivery in progress of the third over. The score is just 10 on the board. And he lost it. In the gap. Oh, very well fielded. Certainly saved some runs. Just a single added to the scorecard, and that's a completion of over number 3. And the score is just 11 on the board. With a loss of 5. It's the last over in progress. I think Prashant taking the responsibility of the final over for Team Devanga Brothers. I request the captains and that's a wide +1. And he lost it. Oh, in the air. Ball has traveled certainly out of the ground, and that's a wicket down. Shabari is walking back to the pavilion. So another wicket down. Wicket number 6. Score is just 13 on the board after completion of 3.1 overs. So for the next match between the Devanga Warriors and Devanga Attackers, Warriors have won the toss and elected to field first. Very well bowled. That was a fumble by the keeper, certainly giving away a run. But that was definitely a very good delivery. Charan at the striker's end to face the third legal delivery of the final over. And that's a wide. That's a wide call by the officials. A non-legal delivery. Beautiful again. Another deflection. Another single. I request Team Warriors and Attackers, please be ready for the next match. That's a wide again. That's again a non-legal delivery. An extra run. 17 on the board. 18 more required in 3 legal deliveries. And that's again a wide. That's again a wide. Again a single added. 18 on the board. 17 required. 3 more to go. He plays it well. Straight to the hands of the bowler himself. And that's a dotted delivery. 2 more legal deliveries remaining in this innings. The formalities are remaining. And that was again straight to the hands of the fielder. Certainly they had a chance. I think the fumble give away the life to Mr. Charan. And that's a wide. That's a wide again, a non-legal delivery. I think the bowlers of I think Prashant has given away a lot of non-legal deliveries, and this time that's a non-legal, apart from the legal delivery, to put up a dotted one, and that's a completion of over number 4. So congratulations, Devanga Brothers. I request Devanga Warriors and Devanga Attackers, please take the field as soon as possible.
I request Mr. Prashant to please come in and collect your Man of the Match award from Mr. Vinaya Sudhakar. Miss. I request Vinaya Sudhakar, please give the Man of the Match award to Mr. Prashant. There was a beautiful celebrity again. But certainly very well played by Mr. Rajesh. Adding a single to the scorecard. No ball called by the official. Non-legal delivery and given. That was an unnecessary run out, I think, for team Devanga attackers, because no ball was called by the official. An extra run was already added, and a miscommunication maybe cursed Devanga attackers, giving away the wicket of Mr. Latish. So the new man in comes is Mr. Anil in place of Latish. The score is just 2 on the board. The second legal delivery in progress. He plays it well, but straight to the hands of the fielder, and that's a fumble. A boundary added to the scorecard. The ball just travelled down the patch of the fielder at a long off region. Certainly adding 4 more runs to the scorecard, and the score now moves on to 6 on the board of the completion of first 2 legal deliveries. It's Nihal again, and this time a dotted delivery. Very well inside the wide line. I think certainly the dotted deliveries will help Team Warriors. Plays it well in the gap, and fumble by the fielder, but fortunate enough for Team Warriors, just a single added. And he tries to play again straight to the fielder. And now the dotted delivery. I think this has turned out to be pretty much a decent over. 7 on the board. Last legal delivery in progress. This one is a wide call by the officials. A non-legal delivery. And gone. Anil is walking back to the pavilion. That was a very good delivery, but certainly towards the stumps. And taken so... After completion of the first over, the score is just at 8 on the board for the loss of 2. The new man in comes is Mr. Mohit. Sumit is the new man in. ಧನ್ಯವಾದ ಶಶಾಂಕ.
ಸ್ಟ್ರೈಕರ್ ತುದಿಯಲ್ಲಿ ರಾಜೇಶ್, ಅದೇ ರೀತಿಯಾಗಿ ನಾನ್ ಸ್ಟ್ರೈಕರ್ ನಲ್ಲಿ ಸಮೀತ್. ಈ ಬಾರಿ ಒಂಟಿ ಓಟಕ್ಕೆ ತೃಪ್ತಿ. ಕೊಂಚ ಮಟ್ಟಿನ ವಿಫಲತೆಯಲ್ಲಿದ್ದಾರೆ ದೇವಂಗ ಅಟ್ಯಾಕರ್ಸ್ ತಂಡ. ಅಂಕಿಅಂಶ ಪಟ್ಟಿಯಲ್ಲಿ 9, 2 ಉದ್ದರಿಯ ಪತನವಾಗ್ತಿದೆ. ಬಲವಾದ ಓಟಕ್ಕೆ ಮನವಿ, ಆದರೆ ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ. 6 ರನ್ನಿನ ಸೇರ್ಪಡೆವಾಗ್ತಿದ್ದು, 6 ರನ್ನಿನ ಉಳಿತಾಯವಾಗ್ತಿದೆ. ಯಾವುದೇ ಓಟವನ್ನು ಬಿಟ್ಟುಕೊಡ್ತಿಲ್ಲ ಇಲ್ಲಿ ದೇವಾಂಗ ವಾರಿಯರ್ಸ್ ತಂಡ. ಅಲ್ಲಿ ಅಡ್ಡ ಚೆಂಡು, ವೈಡ್ ಬಾಲ್. ಬಲವಾದ ಹೊಡೆತಕ್ಕೆ ಮನೆ. ಯಾವುದೇ ಓಟ ಇಲ್ಲಿ ಕಂಡು ಬರ್ತಿಲ್ಲ ಎರಡು ತಂಡದ ಆಟಗಾರರಿಂದ. ಕೊನೆ 2 ಎಸೆತ ಬಾಕಿ ಇದೆ. ಯಾವುದೇ ಓಟವಿಲ್ಲ, ಕೇವಲ ಚುಕ್ಕಿ ಮಾತ್ರ ಕಂಡು ಬರ್ತಿದೆ. ಬಹಳಷ್ಟು ಬಲವಾದ ಹೊಡೆತ ಇಲ್ಲ. ಸುಂದರತೆಯ ಬೌಲಿಂಗ್ ನಲ್ಲಿ ದೇವಂಗ ವಾರಿಯರ್ಸ್ ತಂಡ ಕಂಡು ಬಂದಿದೆ. 2 ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 10. 3ನೇ ಓವರ್ ಅನ್ನು ಎಸೆಯಲು ಸ್ನೇಹಿ ಅಲ್ಲ, ನಿಹಾಲ, ಕ್ಷಮಿಸಿ, ಸಮೀತ. ಸ್ಟ್ರೈಕರ್ ತುದಿಗೆ ಸಮೀತ್ ಅವರ ಆಗಮನ. ಸಮೀತ್ ಅವರ ಆಟ ನೋಡಲು ಎದ್ದು ಬಿದ್ದು ಬಂದ ಅಭಿಮಾನಿ ಬಳಗ. ಅಲ್ಲಿ ಸಮೀತ್ ಅವರ ಅಭಿಮಾನಿ ಬಳಗ. ಸ್ಟ್ರೈಕರ್ ನಲ್ಲಿ ಸಮೀತ್. ಬಲವಾದ ಹೊಡೆತ. ಸಮೀತ್ 4 ರನ್ನಿನ ಸೇರ್ಪಡೆ. ಕಪ್ತಾನನ ಜವಾಬ್ದಾರಿ ಹೆಗಲ ಮೇಲೆ. ಅಡ್ಡ ಚೆಂಡು. ಅಲ್ಲಿ ಮತ್ತೊಂದು ಹೊಡೆತಕ್ಕೆ ಮನವಿ, ಆದರೆ ಯಾವುದೇ ಓಟವಿಲ್ಲ. ಅಲ್ಲಿ ಬಲವಾದ ಹೊಡೆತ. ಅಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ. ಕೇವಲ 1 ಓಟ ಮಾತ್ರ. ಹೊಡೆಯಲೇಬೇಕಾದ ಅವಶ್ಯಕತೆ ವಾರಿಯರ್ಸ್ ತಂಡ, ಅಟ್ಯಾಕರ್ಸ್ ತಂಡಕ್ಕೆ ಇದೆ. ತಂಡದ ಒಟ್ಟು ಮೊತ್ತ 16. 3 ಬಾಲ್ ಬಾಕಿ ಇದೆ. ಬಲವಾದ ಹೊಡೆತ. ಮತ್ತೊಮ್ಮೆ ಸಿಂಗಲ್ ಮಾತ್ರ. 1 ಬೌಂಡರಿ ನಂತರ ಉತ್ತಮವಾದಂತಹ ಕಂಬ್ಯಾಕ್ ಮಾಡ್ತಿದ್ದಾರೆ ಇಲ್ಲಿ ದೇವಾಂಗ ವಾರಿಯರ್ಸ್ ತಂಡ. ಈ ಬಾರಿ ಮತ್ತೊಮ್ಮೆ ಆಫ್ ಸೈಡ್ ಮುಖೇನ ಹೊಡೆದಂತಹ ಚೆಂಡು. ಮತ್ತೊಮ್ಮೆ ಸಿಂಗಲ್ ಮಾತ್ರ. ಲಾಸ್ಟ್ ಬಾಲ್. ಕೊನೆ ಎಸೆತ 3ನೇ ಓವರ್ನ ಒಟ್ಟು ಮೊತ್ತ 18. ಬಲವಾದ ಹೊಡೆತ. ಮತ್ತೊಮ್ಮೆ ಬೌಂಡರಿ. ದಿಸ್ ಈಸ್ ಬ್ಯೂಟಿಫುಲಿ ಪ್ಲೇಡ್. ಸ್ಕೋರ್ ಮೂವ್ಸ್ ಆನ್ ಟು 22 ಆನ್ ದಿ ಬೋರ್ಡ್. 10 ರನ್, 12 ರನ್ ಅನ್ನು ಬಿಟ್ಟುಕೊಟ್ಟಿದ್ದೀರಿ ದೇವಂಗ ವಾರಿಯರ್ಸ್ ತಂಡ. ಕೊನೆಯ ಓವರ್ ಅನ್ನು ಎಸೆಯಲು ಮೇಘರಾಜನ ಆಗಮನ. ಸ್ಟ್ರೈಕರ್ ತುದಿಯಲ್ಲಿ ಸಮೀತ್, ನಾನ್ ಸ್ಟ್ರೈಕರ್ ನಲ್ಲಿ ರಾಜೇಶ್. ಸುಂದರತೆಯ ಕ್ಯಾಚ್. ಇಟ್ ವಾಸ್ ಎ ಬ್ಯೂಟಿಫುಲಿ ಪ್ಲೇಡ್. ಬ್ಯೂಟಿಫುಲಿ ಕಾಟ್ ಬಿಹೈಂಡ್. ಸುಂದರತೆಯ ಒಂದು ಕೀಪಿಂಗ್ ಅನ್ನು ನೋಡಲು ಸಿಗ್ತಿದೆ ಇಲ್ಲಿ. ಸಮೀತ್ ಅವರ ಹುದ್ದರಿಯ ಪತನವಾಗ್ತಿದೆ. ಈ ನಿಟ್ಟಿನಲ್ಲಿ ಅಂಕಿಅಂಶ ಪಟ್ಟಿ 22. ಸ್ಟ್ರೈಕರ್ ನಲ್ಲಿ ರವಿ ಹೊಸ ಆಟಗಾರ.
ಇಲ್ಲಿ ಯಾವುದೇ ಓಟವಿಲ್ಲ. ಮೇಘರಾಜ್ ಅವರ ಉತ್ತಮವಾದಂತಹ ಕಂಬ್ಯಾಕ್ ಮಾಡ್ತಿದ್ದಾರೆ ತಂಡಗೋಸ್ಕರ. ಬಲವಾದ ಹೊಡೆತ, ಬಲ್ಲ ವಿಕೆಟ್ ನ ಪತನ. ಗೂಟ ರಕ್ಷಕನ ಗೂಟ ಪತನ. ಈ ನಿಟ್ಟಿನಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 22-4 ಉದ್ದರಿಯ ಪತನವಾಗ್ತಿದೆ ವೀಕ್ಷಕರೇ. ಕೊನೆಯ 3 ಎಸೆತ ಬಾಕಿ ಇದೆ. ಮೊದಲನೇ ಇನ್ನಿಂಗ್ಸ್ನ 3 ಎಸೆತ ಬಾಕಿ ಇದೆ. ಸ್ಟ್ರೈಕರ್ ತುದಿಯಲ್ಲಿ ಹೊಸ ಆಟಗಾರನ ಪರಿಚಯ. ಶ್ರೀನಿವಾಸ್ ಬಲವಾದ ಹೊಡೆತ, ಆದರೆ ಕೊಂಚ ಮಟ್ಟಿನ ಅಂಪೈರ್ ಬಾರಿ ತೀರ್ಮಾನ ಬಾಕಿ ಇದೆ. ಕಾದು ನೋಡೋಣ ಯಾವ ಮಟ್ಟಿಗೆ ಅದೊಂದು ತೀರ್ಮಾನ ಹೊರಹೊಮ್ಮುತ್ತದೆ ಎಂದು. ಸಿಕ್ಸರ್ ಎಂದು ಅಂಪೈರ್ ತೀರ್ಮಾನ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ವೈಡ್ ಬಾಲ್, ಅನ್ಯಾಯವಾಗಿ ಉದ್ದರಿಯ ಕಬಲ. ಎರಡು ಎಸೆತ ಇನ್ನೂ ಬಾಕಿ ಇದೆ. ತಂಡದ ಒಟ್ಟು ಮೊತ್ತ 29. ಅನಾಗತ್ಯ ಓಟ ಮಾಡುತ್ತಿದ್ದೀರಿ ನೀವು. ಈ ನಿಟ್ಟಿನಲ್ಲಿ ಉದ್ದರಿಯ ಪತನವಾಗ್ತಿದೆ. ಅನಾಗತ್ಯ ಓಟ, ಅವಸರ ಮಾಡುತ್ತಿದ್ದೀರಿ. ಚೆಂಡು ಇನ್ನೂ ಬಾಕಿ ಇತ್ತು. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಅವಸರವೇ ಅಪಘಾತಕ್ಕೆ ಕಾರಣ. ಬಲವಾದ ಹೊಡೆತ, ಅಲ್ಲಿ ಕ್ಯಾಚ್. ಈ ಮುಖೇನ 30 ರನ್ನಿನ ಗುರಿ ಬೇಕಾಗಿದೆ ದೇವಾಂಗ ವಾರಿಯರ್ಸ್ ತಂಡಕ್ಕೆ ಜಯಬೇರಿ ಬಾರಿಸಲು. 24 ಎಸೆತ 30 ರನ್ನಿನ ಅವಶ್ಯಕತೆ. ಕಾದು ನೋಡೋಣ ಯಾವ ಮತ್ತಿಗೆ ಒಂದು ಪಂದ್ಯಾಟನ ಸಾಗಿ ಬರುತ್ತದೆ ಎಂದು. ಒಂದು ಹಲೋ, ಒಟ್ಟು നമ്മളിങ്ങോ 24 ಎಸೆತದ ಮುಂದೆ 30 ರನ್ನಿನ ಗುರಿ. 24 ಎಸೆತ 30 ಓಟ. ಸ್ಟ್ರೈಕರ್ ತುದಿಯಲ್ಲಿ ತೇಜಸ್, ನಾನ್ ಸ್ಟ್ರೈಕರ್ ನಲ್ಲಿ ಮೇಘರಾಜ್. I request the captains of Devanga Eagles and Royals Devanga, the captains of both the teams, Royals Devanga and Devanga Eagles, please come into the commentators desk for the toss. ಒಂಟಿ ಓಟ, ಅಲ್ಲಿ ಅನಗತ್ಯ ಓಟ ಬೇಡ. ಅಡ್ಡ ಚೆಂಡು, ಉಚಿತ ಓಟ. ವಿಫಲತೆ ಕಂಡು ಬರ್ತಿದೆ ರಾಜೇಶ್ ಅವರ ಕೈಯಿಂದ. ಚೆಂಡು ಈ ಮೊದಲ ಪಂದ್ಯಾಟ ಮ್ಯಾನ್ ಆಫ್ ದ ಮ್ಯಾಚ್ಗೆ ಪಾತ್ರರಾಗಿದ್ದರು. +1. ಒಟ್ಟು ಮೊತ್ತ 5. ಬಲವಾದ ಹೊಡೆತ, ಅಲ್ಲಿ
6 ರನ್ನನ್ನು ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ ರಾಜೇಶ್. 2 ಎಸೆತ ಮುಂದೆ. ಅನಾಗತ್ಯ ಓಟ, ಪದೇ ಪದೇ ಉಚಿತ ಓಟ ನೀಡಬೇಡಿ. ಉತ್ತಮವಾದಂತಹ ಕಂಬ್ಯಾಕ್ ಚುಕ್ಕಿ ಎಸೆತವಾಗಿ ಮಾರ್ಪಡಿಸಿದೆ. ಬಲವಾದ ಹೊಡೆತಕ್ಕೆ ಮನವಿ, ಫೀಲ್ಡರ್ ಕೊಂಚ ಮಟ್ಟಿನ ವಿಫಲತೆ, ಕ್ವಿಕ್ನೆಸ್ ಕಮ್ಮಿ ಆಗಿದೆ ಅಲ್ಲಿ, ಚುರುಕುತನ ಬೇಕು. ದಿಸ್ 30 ಯಾರ್ಡ್ ಮ್ಯಾಚ್. ಕೊನೆ ಎಸೆತ. ಓವರ್ ಸಮಾಪ್ತ್. 1 ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ 9 ರನ್ಸ್ ಆನ್ ದಿ ಬೋರ್ಡ್. 9 ರನ್. ಒಂಬತ್ತು. ಎರಡನೇ ಓವರ್ ಅನ್ನು ಎಸೆಯಲು ರವಿ. ಫುಲ್ ಟಾಸ್. ಅಲ್ಲಿ ನಿರ್ಣಯ ಇನ್ನೂ ಬಂದಿಲ್ಲ, ಇನ್ನೂ ಪೆಂಡಿಂಗ್. ಓಡಿಸಾ ಮೇಘರಾಜ್ ತಂಡಕ್ಕೆ ಆಸರೆಯಾಗುತ್ತಿದ್ದಾನೆ. ಮೇಘರಾಜ್ ಅಂಕಿಅಂಶ ಪಟ್ಟಿಯಲ್ಲಿ 15. ಇನ್ ಬಿಟ್ವೀನ್ ಶಾಟ್ಸ್ 4 ರನ್ನಿನ ಸೇರ್ಪಡೆ. ಬೌಂಡರಿ ದಾಖಲು ಮೇಘರಾಜನ ದಾಂಡುನಿಂದ. ತಂಡದ ಒಟ್ಟು ಮೊತ್ತ 19. ಕೇವಲ 11 ರನ್ ಬೇಕಾಗಿದೆ ಈ ಪಂದ್ಯಾಟವನ್ನು ತಮ್ಮದಾಗಿಸಿಕೊಂಡಲು. ಮತ್ತೊಂದು ಅಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದೀರಿ. ಕ್ಯಾಚ್ ಅನ್ನು ಕೈ ಚೆಲ್ಲುತ್ತಿದ್ದೀರಿ, ಅನಾಗತ್ಯ ಎಸೆತ ಎಸೆಯುತ್ತಿದ್ದೀರಿ. ಹದಿನಾಲ್ಕರ ಮುಂದೆ 10 ಬೇಕಾಗಿದೆ. 14 ಎಸೆತದ ಮುಂದೆ 10 ರನ್ನಿನ ಅವಶ್ಯಕತೆ ಇದೆ. ಸ್ಟ್ರೈಕರ್ನಲ್ಲಿ ತೇಜಸ್ ಫೋಲ್ಡ್ ಔಟ್. ಈ ಬಾರಿಯೂ ದಾರಿಯ ಪತನ. 13ರಲ್ಲಿ 10 ಬೇಕಾಗಿದೆ. ಒಂದು ಕಡೆಯಲ್ಲಿ ಭರವಸೆಯ ಆಟಗಾರ ಮೇಘರಾಜ್, ಹೊಸ ಆಟಗಾರ ಸ್ಟ್ರೈಕರ್ ತುದಿಯಲ್ಲಿ ಧನುಷ್. ಓವರ್ ಸಮಾಪ್ತ್. 12 ಎಸೆತ, 10 ಓಟ.
ಸಾಧ್ಯವೂ ಹೌದು, ಅಸಾಧ್ಯವೂ ಹೌದು. ಚೆಂಡನ್ನು ಎಸೆಯಲು ರಾಜೇಶ್ನ ಕೈಯಲ್ಲಿ ಚೆಂಡು. ಮೇಘರಾಜ್ ಸ್ಟ್ರೈಕರ್. ವಾರಿಯರ್ಸ್ ತಂಡ ಭರವಸೆ ಆಟಗಾರ ಮೇಘರಾಜ್ ಆದ್ರಿ, ಅಟ್ಯಾಕರ್ಸ್ ತಂಡದ ಭರವಸೆ ಆಟಗಾರ ರಾಜೇಶ್. 12-10. ಈ ಬಾರಿ 4 ರನ್ನಿನ ಸೇರ್ಪಡೆ. ಬ್ಯೂಟಿಫುಲಿ ಪ್ಲೇಡ್ ಫ್ರಮ್ ಮೇಘರಾಜ್ ಇನ್ ಬಿಟ್ವೀನ್ ದ ಗ್ಯಾಪ್. ಸುಂದರತೆಯ ಬ್ಯಾಟಿಂಗ್ ಮೇಘರಾಜಿನ ನೋಡಲು ಸಿಗುತ್ತಿದೆ ವೀಕ್ಷಕರೇ. ಉತ್ತಮವಾದ ದಾಂಡುಗಾರಿಕೆ ಇದನ್ನಿಂದ ನೋಡಲು ಸಿಗುತ್ತಿದೆ. 11-6. ಗ್ಯಾಪ್ ಶಾಟ್ ಸಮೇತ ಫೀಲ್ಡಿಂಗ್ ನಲ್ಲಿ ಕಪ್ತಾನ ಸಮೇತ. ವೆಲ್ ಫೀಲ್ಡ್. ಉತ್ತರಿಯ ಪತನವಾಗ್ತಿದೆ. ಉದ್ದರೆಯನ್ನು ಕಳೆದುಕೊಳ್ತಿದ್ದಾರೆ ಇಲ್ಲಿ ವಾರಿಯರ್ಸ್ ತಂಡ. ಒಂಬತ್ತು ಎಸೆತ, 5 ಓಟ. ಪೃಥ್ವಿರಾಜ್ ಹೊಸ ಆಟಗಾರ. ಮತ್ತೊಂದು ಚುಕ್ಕಿ ಎಸೆತ, 8-5. 8ರ ಮುಂದೆ 5. ಬಾಲ್ ಔಟ್. ಇದು ಭರವಸೆ ಆಟಗಾರನ ಜವಾಬ್ದಾರಿಯುಳ್ಳ ಆಟ. ಏಳರ ಮುಂದೆ ಬೇಕು 5. ನಿಹಾಲ್ ಬ್ಯಾಟಿಂಗ್ ನಲ್ಲಿ. ಅಲ್ಲಿ ಪಂದ್ಯವನ್ನು ಬಿಟ್ಟಿದ್ದಾರೆ. ಪಂದ್ಯವನ್ನು ಒಂದು ವಿಫಲತೆ ಫೀಲ್ಡಿಂಗ್ ನಿಂದ ಇಡೀ ಪಂದ್ಯಾಟವನ್ನು ಕೈಚೆಲ್ಲಿ ಕೈಯಲ್ಲಿದ್ದ ಪಂದ್ಯವನ್ನು ಎದುರಾಳಿ ತಂಡದ ಕೈಗೆ ಕೊಟ್ಟು ನಿಂತಿದ್ದಾರೆ ದೇವಾಂಗ ಅಟ್ಯಾಕರ್ಸ್ ತಂಡ. 6ರ ಮುಂದೆ ಬೇಕು 9. 6-1. ಇದು ಸಮಯವಲ್ಲ, ಇದು ಬೇಕಾದಂತ ಅಂಕ. ಕಪ್ತಾನ ಕೈಯಲ್ಲಿದೆ ಚೆಂಡು. 6ರ ಮುಂದೆ 1. ಯಾವ ಶೈಲಿಯ ಚೆಂಡನ್ನು ಎಸೆಯಬಲ್ಲ ಸಮೀತ್. Yes, it's gone. Samit got a wicket. The man, Meghraj, goes to pavilion. ಭರವಸೆ ಆಟಗಾರನ ಭರವಸೆ ಇವತ್ತಿಗೆ ಮುಗಿಯಿತು. 5ರ ಮುಂದೆ ಬೇಕು 9. ಅಲ್ಲ 1, ಕ್ಷಮಿಸಿ. 5ರ ಮುಂದೆ ಬೇಕು 1. Yes, this is the pure bowling. Samit, what a man you are. Beautifully played. Samit, leg spin. ಸಮೀತ್ ಅವರ ಚೆಂಡು ನೋಡಿದರೆ ಉರ್ವ ಸರ್ಕಲ್ ನಿಂದ ಲೇಡಿಲ್ ಸರ್ಕಲ್ಗೆ ತಿರುಗು. ಲೆಗ್ ಸ್ಪಿನ್ ಮಾಂತ್ರಿಕ ಸರ್ವಿಂಗ್.
4-1 ರನ್ಔಟ್ ಸಾಧ್ಯತೆ, ಮಿಸ್ಫೀಲ್ಡ್. ಈ ಬಾರಿ ನೇರವಾದ ತಪ್ಪು. ಸುಂದರವಾದ ಪಂದ್ಯಾಟ ವೀಕ್ಷಕರೇ, ಜೋರಾದ ಕೈ ಚಪ್ಪಾಳೆ. ಈ ಒಂದು ರಾತ್ರಿಯಲ್ಲಿ ಕೂಡ ಇಂಥ ಒಂದು ರೋಚಕ ಪಂದ್ಯಾಟ ನಮಗೆ ಕಾಣಲು ಸಿಗುತ್ತಿದೆ. ದಿಸ್ ಈಸ್ ಬಿಕಾಸ್ ಆಫ್ ಯುವ ದೇವಾಂಗ. ಥ್ಯಾಂಕ್ ಯು ಸೋ ಮಚ್. ಜೋರಾದ ಕೈ ಚಪ್ಪಾಳೆ ನೀಡಬೇಕು. ಅಭಿನಂದನೆಗಳು. ವಿನ್ನರ್ಸ್ ದೇವಾಂಗ ವಾರಿಯರ್ಸ್. ಅದೇ ರೀತಿಯಾಗಿ ಧನ್ಯವಾದಗಳು ದೇವಾಂಗ ಅಟ್ಯಾಕರ್ಸ್. ಸುನಿಲ್, ದೇವಾಂಗ ಈಗಲ್ಸ್, ಸುನಿಲ್. ಸುನಿಯಣ್ಣ, ಸುನಿಲಣ್ಣ ಅಲ್ಲೇ ಯಾಕೆ ಎತ್ತಂದು. Request officials to please start the match as soon as possible. It's Royals Devanga versus Devanga Eagles. Royals Devanga have won the toss and elected to field first. So I request Chandrakala, please give the man of the match award to Mr. Meghraj for his wonderful performance with the bat for team Devanga Warriors. It's Rahul, Jagadish at the strikers end, Rahul at the non-strikers end, and Manjunath to start the proceedings for team Royal Devanga. Beautiful delivery that was. A pretty much turning towards the Storms. That's a dotted delivery again. And it's a chance of a catch. But the fielder wasn't able to reach to the ball, certainly. But that's a single again added to the scorecard, and that's after the completion of the first two legal deliveries, the score moves on to 1 on the board.
It's Manjunath to Mr. A chance of run out again. The miscommunication. But certainly that's a dotted delivery. Just one on the board of the completion of first three legal deliveries. He plays it well, and that's in the gap over the bowler's head. And that's a boundary added to the scorecard. One bounce over the fence. So 4 more runs added to the scorecard, and the score now moves on to 5 on the board of the completion of the first 4 legal deliveries. It's Manjunath to Mr. Rahul. Beautiful delivery. The chance of a run out, and the throw was not accurate enough. So certainly a single added. So last legal delivery in progress again. The score is just 6 on the board. No ball called by the official. Chance of a run out, but fortunately enough, 1+1, no ball plus a single added to the scorecard, and the score now moves on to 8 on the board. So this is the last match of the day, and tomorrow the first match will commence at sharp 9 o'clock, and that will be played between unbeatable Devanga and Devanga Weavers. A wonderful connect that was straight beside the bowler's hands, and certainly towards the fence. 4 more runs added to the scorecard. Underneath the last match, Anchane first match, 1 gantege start apudu, and first match will be played between Devanga Weavers and unbeatable Devanga. Sharp at 9 o'clock. So it's Mr. Cushion taking the responsibility of the second over. And that's a wide call by the official, but very well kept by Mr. Manju. Certainly saved a run for his team. Lost it straight to the handle by the fielder. It was the fielder wasn't able to hold on to the ball, certainly giving away a run, but maybe he has saved some runs to his team as well. Just a single added to the scorecard, and the score moves on to 14 on the board. After the completion of 1.1 overs. Beautiful keeping that was. Certainly the ball was just away from the off stump maybe. This time a dotted delivery. He wasn't able to collect the ball, and that's 1+1. I pardon, that's a legal delivery. It's only a single. It's not a wide, it's a legal delivery. Full toss, and this time chance of run out. Miscommunication between the batters, and Mr. Rahul has to walk back to the pavilion, unfortunately, because the ball had just travelled straight to the fielder's hands, and Rahul was sprinting in to take a run there. He wasn't able to do that. Certainly he's walking back to the pavilion. So the new man in is Mr. Vinod Raj. Wonderful. That was pretty much away from the leg stump. Wide call by the official, but beautifully kept by Mr. Manju. I think some extra runs are getting costlier for Team Royal Devanga. Beautiful delivery that was. Chance of an out, and given. Jagadish is walking back to the pavilion. It was a close call, and he has to walk back.
So another wicket down. Both openers are walking back to the pavilion. Last 2 more to go in the second over. So the fifth legal delivery in progress. Mr. Cushion to Vinod Raj. The score has already moved up to 17 on the board. Beautifully played. That was by Mr. Vinod. Just a gentle push and run. Another single added. It's the last legal delivery in progress of the second over. The score is just 18 on the board. Cushion to Mr. That was down the leg side. Straight to the hand. It's wide +1. Last 1 more to go. 20 on the board. So that's a completion. That's a completion of over number 2, and the score moves on to 20 on the board of the completion of the second over. And we also have Vidya Madhav celebrating their wedding anniversary. So wish you a very happy wedding anniversary, both of you, on behalf of Yuva Devanga, Vidya Madhav. So it's the third over in progress. Mr. Chaitan. Beautiful delivery. That was a fumble by the keeper. Certainly a fumble by the keeper. He wasn't able to hold on to that. Maybe a boys runs given to the batting team. 21 on the board. It was a very good delivery. Oh, that's a wide call by the official. Away from the wide line. He wasn't able to connect it well, and the chance of a run out. But fortunately enough, a single added. The score has already moved up to 23. Plays it well. Straight to the answer with chance of run out, and that's 1+1. So 2 more runs added to the scorecard. That was an unnecessary overthrow happening. And certainly at 25 on the board. 3 more to go. Very good delivery. Very well fielded, and it's not out. It's again a single added. Brilliant running between the wickets by the batters of Devanga Eagle there. Last 2 more legal deliveries remaining in this over, in the third over. Last 2 more legal deliveries remaining. It's again Vinod Raj at the striker's end. Chaitan to bowl the 5th legal delivery of the third over. It's pretty much a decent total so far. 26. Last 2 more to go. Trying to play it hard, and now the chance of a run out and given. Vinod Raj is walking back to the pavilion. So he wasn't able to finish the line there. So that's a run out. Maybe a dot delivery as well for the batting team. Certainly. It's the last legal delivery in progress.
Tomorrow, the first match will commence at sharp 9 o'clock between unbeatable Devanga and Devanga Weavers. So I request both the team players, please be ready at sharp 9 o'clock tomorrow morning. So this will be the last match of the day. It's Sharan at the non-striker's end. He plays it well, and that's gone. Devi Prasad is walking back to the pavilion, unfortunately. So that's a completion of over number 3, and the score is at 26 on the board. I pardon. I pardon, 27 on the board. It's cushion. Full toss delivery and a single added to the scorecard. Certainly, it's Mr. Cushion to bowl the final over. The score now moves on to 20. Plays it well, plays it beautifully there. Another single added to the scorecard. So still 4 more legal television remaining. And that's a wide. That's a wide call by the officials. Another single added, and the score now moves on to 30 on the board. Beautiful delivery, deflecting the storms, and Mr. Nomit, he's walking back to the pavilion. A beautiful delivery. That was an off-cutter one. Turning towards the storms and deflecting the ones. So Mr. Nomit is walking back to the pavilion in the form of wicket number 5. So ಅಂಚನೆ ನಿಹಾಲ್ ಒಂಜೊಂಜಿ 4 ಗಿರಿಗೆ 50 ರೂಪಾಯಿದ ರಿವಾರ್ಡ್ ಉಂಡು ಪ್ರತಿ 4 ಗೆ 50 ರೂಪಾಯಿಗೆ. And he lost it. Behind the end. Chance of a catch. And taken. Nihal is walking back to the pavilion. Unfortunately, he wasn't able to execute it well. Last 2 more to go. Last 2 more legal deliveries to go, sir. The score is at 30 on the board. So Chitra, the new batswoman is, the new batter is Chitra. Last 2 more legal deliveries remaining. New batter has to come at the striker's end. Crossover is not there, so Chitra will be at the striker's end. It's 30 on the board already. The 5th legal delivery in progress. Very good delivery. That was certainly a dotted one. The batter wasn't able to connect it. It's the last legal delivery in progress. 30 on the board. And that's a run out again. So that's a completion of over number 4. And the score moves on to 30 on the board. 31 is the target in the next 24 legal deliveries.
So the target is 31 in the next 24 legal deliveries for team Royal Devanga. I request the batters of Royal Devanga, please come into the field as soon as possible. So the chase is on between Royal Devanga and Devanga Eagles. It's Devi Prasad at the striker's end, Kushan at the non-striker's end, and it's Mr. again Devi Prasad to start the proceedings for team Devanga Eagles. Plays it well, certainly straight down to the fielder there. A single added to the scorecard. 31 is the target, 24 legal deliveries. Very good delivery, but certainly well played by the batter as well. Another single, 2 balls up, 2 singles added to the scorecard. It's a third legal delivery in progress. Devi Prasad to Devi Prasad. He plays it well again, straight down to the field, a chance to run out, and they definitely had a chance, but the fielder maybe a bit of sloppy feeling that was, but a life given to Mr. Cushion. So 3 balls up, just 2 on the board. With the 4th legal delivery in progress, Devi Prasad to Devi Prasad again for the 4th time. Right arm over. The score has just moved up to 2 on the board. There's still 29 more runs. The next 21 legal deliveries. And that's a wide. That's a wide call by the officials, pretty much away from the white line. That's again a wide, 2 back-to-back wide. The scores will definitely adding on to the scorecard, and that would definitely help team Royal Devanga. Beautiful delivery. That was a beat of a delivery by Mr. Devi Prasad. Beating the batsman, maybe the deflection of the bat certainly saved him, but that's a dotted one. Full toss delivery and gone. He had a chance, he definitely had a chance, but wasn't able to execute it well, and Devi Prasad is walking back to the pavilion. Last one more legal delivery remaining in this first over. The score is just 4 on the board for the loss of 1. So in place of Devi Prasad, it's Mithun at the striker's end. Full toss delivery again, and he loves it. He loves it, and he is walking back to the pavilion. 2 back-to-back wickets, and that's a completion of over number 1. Score is 4 for the loss of 2. So that's a golden duck for Mr. Mithun. Unfortunately here,
The next 18 legal deliveries, they still need 27 more runs. Chaitan is a new man in. It's Rahul to bowl at the the second over. Team Devanga Eagles. Rahul to cushion. Very good delivery that was, but certainly away from the white line. So another single. I think the non-legal deliveries would help Royal Devanga. Another wide. Another wide call by the officials. Definitely yes. The non-legal deliveries are always gift or a boon to the batting team because the batters needn't too much. The scores will definitely start pouring towards the scorecard. The score now moves on to 6 on the board. Another wide. +1. So 1 + 1. 2 runs added to the scorecard and the score moves on to 8 on the board. Now the equation turns out to be 23 more required. 18 more to go. 18 ಎಸೆತ 23 ಓಟಗಳ ಗುರಿ. Rahul to cushion. Another wide. +1. So 2 runs again added to the scorecard. I think Rahul is turning out to be a little more costlier enough. So already they have given 8 extra runs. So this is turning out to be more costlier for team Devanga Eagles there. They now just need 21 more runs. 18 to go. Beautiful delivery that was, certainly onto the block hole, but fortunate enough, a single added. The equation was pretty much away for Royal Devanga. That is a wide. Away from the wide line. The extra runs are hurting Devanga Eagles. Another wide. Another non-legal delivery. This is getting costlier. 10 extra runs. And the total of 13. 10 is the extra runs given by Devanga Eagles. Plays it well. Straight down to the fielder and that's a dotted delivery. I think certain good deliveries need to come from the bowlers of Devanga Eagles. Another wide. The non-legal deliveries are making Royal Devanga reach their target. Just 2 balls up. Beautifully played. Straight down to the fielder. Dotted delivery. Still 3 more legal deliveries remaining and the score has already moved up to 14 on the board. Beautiful delivery and that was a fumble by the bowler himself. I think the official has been injured. Last 2 more to go. And that's a single again added to the scorecard. That is certainly it's the last legal delivery in progress. The score has moved up to 15 on the board. 16 more required. And that's pretty much away. That is a big wide again. 1 + 1. 2 runs added to the scorecard. And the score now moves on to 17 on the board. 14 more required. 13 more to go. Very good delivery that was, pretty much onto the block hole.
And again a fumble by the fielders happening. Things are not going right for team Devanga Eagles here. But certainly that's end of over number 2 and the score moves on to 18 on the board. 13 required, 12 more to go. It's Prakash taking the responsibility of the third over. Very good delivery that was online. Very well fielded by the little kid there. A big applause coming for him as well. So certainly a single added to the scorecard, and now the score moves on to 19 on the board. 12 required, 11 to go. He plays it well, straight to the hands of the fielder. Another single. Certainly the things are getting easier for team Royal Devanga, because in the next 10 legal deliveries they just need 11 more runs. Hottesada 11 ಓಟಗಳ ಗುರಿ. Prakash to Mr. Chaitan. Chaitan tried to loft it again, but fortunate enough, an edge causing in a run to the scorecard there. 9 to go, 10 to get. I think the equation is getting simpler for team. I think both the teams, as we always say, cricket is an unpredictable game. We cannot predict until it's completely over. So 9 to go, 10 to get. Let's wait and watch. He again tries to smash it, but fortunate enough, another single added to the scorecard of Royal Devanga. 2 more to go. And the third over, 8 to go, and the required run goes up to 9 on the board. Beautiful delivery, and that was certainly in the gap, and boundary added to the scorecard. The fielder wasn't able to reach to the ball, and 4 more runs added to the scorecard. Now the score moves on to 26 on the board. 5 more required, 7 more to go. 5 ಓಟಗಳ ಗುರಿ. The match is still on. As we always say, match is definitely on. Certain field changes are also happening there. 7 to go, 5 to get. It's the last legal delivery in progress of the third over. 7 to go, 5 to get. Chaitan. Prakash for the last time to Mr. Chaitan. Right arm around. Good delivery that was, pretty much onto the block hole, and single added to the scorecard. So that's a completion of over number 3, and the score moves on to 27 on the board. In the last over, that is last 6 legal deliveries, they still need 4 more runs. Varisita Nalkota Guri. Chaitan at the striker's end, and it's Mr. Devi Prasad taking the responsibility of the final over for his team. Can he be the man for team Devanga Eagles? 6 to go, 4 to get. So certain field changes are also happening here.
Certainly an attacking field has been set to Mr. Chaitan by Mr. Devi Prasad. Let's wait and watch. 6 to go, 4 to get. Arisita Nalkota Galaguri. The first legal jelly in progress of the final over. Right over. And he lost it again. Chance of a run out here. And that was a fumble by the keeper. Another run added to the scorecard. So 5 to go, 3 to get. The score moves on to 28 on the board. 5 legal deliveries to go. 3 more runs to get. Again, certain field changes are happening. As the second legal delivery in progress of the final over. Devi Prasad to Mr. Chaitan. And that's a wide. That's a wide call by the officials. A non-legal delivery. An extra run. 5 to go, 2 to get. Aideseta Yeradu Tagalaguri. The match is getting simpler and easier for Team Royal Devanga, but certainly yes. 5 more to go. We cannot predict. It's cricket. And there is chance to run out there. Kivan. Chaitan has to walk back, and that's a dotted delivery. That is real important for Devanga Eagles here. 4 to go, 2 to get. Nalkeseta Yeradu Tagalaguri. It's Cushion back on strike, and that is what Royal Devanga would be expecting. Four to go, 2 to get. Nalkeseta Yeradu Tagalaguri. Devi Prasad to Cushion for the third time. And that's again a wicket. The match is definitely turning. The match is definitely turning over Devi Prasad. Now it's 3 to go, 2 to get. 3 to go, 2 to get. The match is still on. The match is definitely on. Definitely on for both the teams. It's 3 to go, 2 to get. Manju at the striker's end. Devi Prasad to Manju for the fourth time. Muresata Yeradota. And again, straight down to the field. Let's try to run out and not out. That was a fumble by the fielders. Certainly a fumble by the fielders. Or else the match was definitely on. The match was definitely on. It's 2 to go, 1 to get. I repeat, 2 to go, 1 to get. It's just 1 run required. 2 more legal deliveries to go. Devi Prasad, can he make the magic? That's a fumble again. Another fumble by the fielder. Certainly giving away the runs over. Congratulations, Royal Devanga. So we are signing off for the day, and tomorrow the first match will commence at. I request Chaitan, please come in and collect your Man of the Match award. Sunil. Well, the first match, unbeatable Devanga versus Devanga Weavers. So, Radda team la
Kanda Orma gantege ground idipodu. First match will commence at sharp 9 o'clock. I request both the teams, that is Unbeatable Devanga and Devanga Weavers. We request your presence in the ground at sharp 9 o'clock. ಅಂಚನೆ ಎಲ್ಲೇ ಪೂರ ಪ್ಲೇಯರ್ಸ್ ನಕ್ಲೆಗ್ಲ ಒಣಸ್ದ ವ್ಯವಸ್ಥೆ ಉಂಟು ಮಧ್ಯಾಹ್ನ ಮುಲ್ಪನೆ ಬೈ ದ ಆರ್ಗನೈಸರ್ಸ್ ಪೂರ ಪ್ಲೇಯರ್ಸ್ ನಕ್ಲೆಗ್ ಒಣಸ್ದ ವ್ಯವಸ್ಥೆ ಉಂಟು ಎಲ್ಲ I request Chetan to please come in and collect a man of the match award from Mrs. Chandravati. I request Mrs. Chandravati to please give the man of the match award to Mr. Chetan. So we are signing off. We'll catch you at tomorrow sharp 9 o'clock. The first match will be between Unbeatable Devanga and Devanga Weavers. Thank you so much.